ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्य नामने गौरत्तसे नमः। हे कृष्णकरुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनकारणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಎಲ್ಲರಿಗೂ ಭಾಗವತ ರಸಮಾಲೆ ಕಕ್ಷೆಗೆ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತ ಪುರಾಣದ 6ನೇ ಸ್ಕಂದ 2ನೇ ಅಧ್ಯಾಯದಿಂದ ಚರ್ಚೆ ಮಾಡಲಿದ್ದೇವೆ. 2ನೇ ಅಧ್ಯಾಯದ ಹೆಸರು ಅಜಾಮಿಳನ ಮುಕ್ತಿ. ಸೊ ವಿಷ್ಣು ದೂತರಿಂದ ಅಜಾಮಿಳನಿಗೆ ಮುಕ್ತಿ. ಸೊ ಈ ಅಧ್ಯಾಯದಲ್ಲಿ ನಾವು ಪ್ರಥಮ ಭಾಗದಲ್ಲಿ ನಾವು ವಿಷ್ಣು ದೂತರು ಮತ್ತು ಯಮದೂತರ ಮಧ್ಯೆ ನಡೆದಂತಹ ಸಂವಾದವನ್ನ ನಾವು ಕೇಳಿದ್ದೀವಿ. ಸೊ ಯಾರಿಗಾದ್ರೂ ನೆನಪಿದೆಯಾ ಸಂಕ್ಷಿಪ್ತವಾಗಿ ನಾವು ಹಿಂದಿನ ಕ್ಲಾಸಲ್ಲಿ ಏನ್ ಚರ್ಚೆ ಮಾಡಿದ್ದೀವಿ ಅಂತ? ಹರೇ ಕೃಷ್ಣ ಎಸ್ ಪ್ರಭುಜಿ. ಮನೋಜ ಮಾತಾಜಿ ಚೆನ್ನಾಗಿ ಸಮರಿ ಕೊಡ್ತಾರೆ. ಎಸ್ ಮಾತಾಜಿ. ಅಯ್ಯೋ ಇಲ್ಲ ಪ್ರಭುಜಿ. ಅದೇ ವಿಷ್ಣು ದೂತರಿಗೂ ಯಮದೂತರಿಗೂ ವಾಗ್ವಾದ ನಡೆಯುತ್ತೆ. ಆಮೇಲೆ ಭಗವಂತನ ನಾಮದ ಮಹಿಮೆಯನ್ನು ಹೇಳ್ತಾರೆ. ಆಮೇಲೆ ಅಜಾಮಿಳನ ಪಶ್ಚಾತ್ತಾಪ, ವಿಷ್ಣು ದೂತರು ತರ್ಕದಲ್ಲಿ ಪರಿಣಿತರು, ಮತ್ತೆ ಭಕ್ತಿ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ತಿಳಿಸ್ತಾರೆ. ಬಾಲಕ ರಾಜ ಪ್ರಜೆಗಳನ್ನ ತಂದೆ ತಾಯಿಯಂತೆ ನೋಡ್ಕೋಬೇಕು. ತಪ್ಪು ಮಾಡಿದವನಿಗೆ ಮಾರ್ಗದರ್ಶನ ನೀಡಬೇಕು. ಎಲ್ಲಾ ಸದ್ಗುಣ ರಾಜನಲ್ಲಿ ಇರ್ಬೇಕು. ಪಕ್ಷಪಾತ ಮಾಡಬಾರ್ದು. ರಾಜನೇ ಕಳ್ಳ ಆದ್ರೆ ಪ್ರಜೆಗಳು ಎಲ್ಲಿ ಹೋಗ್ಬೇಕು? ಮುಗ್ಧ ಜನರು ಅಜ್ಞಾನದಿಂದ ಯಜಮಾನನ ಮೇಲೆ ನಂಬಿಕೆ ಇಟ್ಕೊಂಡು ಮಲಗಿರ್ತಾರೆ. ಸಾಮಾನ್ಯ ಪ್ರಜೆಗಳು ನಂಬಿಕೆ ಇಟ್ಟು ನಾಯಕನನ್ನು ನಂಬ್ತಾರೆ. ಅದನ್ನ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಅವ್ರಿಗೆ ತೋರಿಸ್ಬೇಕು. ಭಗವಂತನ ನಾಮದ ಮಹಿಮೆಯ ಬಗ್ಗೆ ತುಂಬಾ ಹೇಳಿದ್ದಾರೆ. ಪಾಪದ ಕರ್ಮಗಳನ್ನು ಹರಿನಾಮ ಜಪದಿಂದ ತೆಗೆದು ಹಾಕ್ತದೆ. ಒಂದ್ ಬಾರಿ ಹರಿನಾಮ ಉಚ್ಚರಿಸಿದ್ರೆ ಸಾಕು, ಎಲ್ಲ ಕರ್ಮದಿಂದ ಅವನು ಮುಕ್ತನಾಗ್ತಾನೆ. ಇದನ್ನು ಗರುಡ್ ಪುರಾಣ, ವಿಷ್ಣು ಪುರಾಣದಲ್ಲೂ ಎಲ್ಲ ನಾಮದ ಬಗ್ಗೆ ತಿಳಿಸಿದೆ. ಇದು ಯಮದೂತರಿಗೆ ಗೊತ್ತಿಲ್ಲ. ಹರಿನಾಮದ ಉಚ್ಚಾರಣೆಯಿಂದ ನಾರಾಯಣ ಅನ್ನೋ 4 ಅಕ್ಷರದಿಂದ ಇವನಾಗ್ಲೇ ಪಾಪ ಪ್ರತಿಕೆಯಿಂದ ಪಶ್ಚಾತ್ತಾಪದಿಂದ ಬೆಂದಿದ್ದಾನೆ. ಅವನ ಪಶ್ಚಾತ್ತಾಪ ಎಲ್ಲ ಆಗಿದೆ ಅವನಿಗೆ, ಅಜಾಮಿಳನ. ಆದ್ರೂ ಕೂಡ ಅವರು ಅವನ ಯಮರಾಜನ ಬಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಪ್ಪು, ಇದು ಅಧರ್ಮ ಆಗುತ್ತೆ ಅಂತ ಹೇಳಿ ಅವರು ಚರ್ಚೆ ಪಶ್ಚಾತ್ತಾಪ ಮಾಡ್ತಾ ಅಂತಲ್ಲ, ಇದ್ದಾರೆ. ಪ್ರಾಯಶ್ಚಿತ್ತವಾಗಿದೆ. ಅವನಿಗಾಗ್ಲೇ ಪ್ರಾಯಶ್ಚಿತ್ತ ಆಗಿದೆ. ಪ್ರಾಯಶ್ಚಿತ್ತ ಆಗಿದೆ. ಹರಿನಾಮದ ಯಾಕಂದ್ರೆ ಅವನು ಉಚ್ಚಾರಣೆಯಿಂದ ಎಲ್ಲಾ ಮಹಾಪಾತಕಗಳಿಗೂ ಹರಿನಾಮ ಪ್ರಾಯಶ್ಚಿತ್ತ ಆಗಿದೆ. ಭಗವಂತನ ಪವಿತ್ರ ನಾಮ ಸ್ಮರಣೆಯಿಂದ ಉತ್ತಮ ಗತಿ ಪ್ರಾಪ್ತ ಆಗುತ್ತೆ. ಮನುಷ್ಯ ಏನೇ ಪಾಪ ಮಾಡಿದ್ರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣ ಆದ್ರೆ ಅವಾಗ ಭಗವಂತ ಅವನನ್ನ ಮುಕ್ತಗೊಳಿಸ್ತಾನೆ. ಹಲವಾರು ವ್ರತ ಮಾಡಿದ್ರು ಹೆಚ್ಚು ಫಲ ಸಿಗಲ್ಲ. ಕೃಷ್ಣ ನಾಮ ಹೇಳಿದ್ರೆ ಸಾಕು, ಹೆಚ್ಚು ಫಲ ಸಿಗುತ್ತೆ. ಪಾಪಿಯೊಬ್ಬ ಭಗವಂತನ ನಾಮ, ಕೀರ್ತಿ ಮತ್ತು ಲೀಲೆಗಳನ್ನ ಕಾತರತೆಯಿಂದ ಒಬ್ಬನು ಹೃದಯದಿಂದ ಕೊಳೆಯನ್ನು ಪೂರ್ಣವಾಗಿ ನಿವಾರಿಸಬಹುದು. ಅಜಾಮಿಳನ ಪಾಪದಿಂದ ಪಶ್ಚಾತ್ತಾಪ ಮಾಡ್ಕೊಂಡಿದ್ದಾನೆ, ನಾರಾಯಣ ನಾಮ ಉಚ್ಚರಿಸಿದಾನೆ, ಅವನನ್ನು ಕರೆದುಕೊಳ್ಬೇಡಿ ಎಂದು ವಿಷ್ಣುದೂತರು ಹೇಳ್ತಾರೆ.
ದೊಡ್ಡ ಪಾಪ ಇರಲಿ ಚಿಕ್ಕ ಪಾಪ ಇರಲಿ ಎಲ್ಲದಕ್ಕೂ ಹರಿನಾಮವೇ ಪ್ರಾಯಶ್ಚಿತ್ತ. ಬೆಂಕಿ ಒಣ ಹುಲ್ಲನ್ನು ಸುಟ್ಟು ಭಸ್ಮ ಮಾಡುವಂತೆ ಪುಣ್ಯನಾಮವನ್ನು ತಿಳಿದೋ ತಿಳಿದೆಯೋ ಜಪಿಸಿದಾಗ ಅವನ ಪಾಪ ಕಾರ್ಯಗಳೆಲ್ಲ ಸಕಲ Yes. ಪ್ರತಿಕ್ರಿಯೆಗಳಿಗೂ ಸುಟ್ಟು ಭಸ್ಮ ಆಗುತ್ತೆ. ಯಾವುದೇ ಒಂದು ಔಷಧಿ ವಿಚಾರ ಅವನಿಗೆ ತಿಳಿದೇ ಇದ್ರೂ ರೋಗಿ ಅದನ್ನು ತಗೊಂಡಾಗ ಅವನಿಗೆ ಆ ಇದು ರೋಗ ಔಷಧಿ ಕೆಲಸ ಮಾಡುತ್ತೆ, ಅದರಿಂದ ಅವನಿಗೆ ಗುಣಮುಖವಾಗ್ತಾನೆ ಅವನು ಅಂತ. ಕರೆಕ್ಟ್. ಸೊ ನಾಮದ ಮಹಿಮೆಯ ಬಗ್ಗೆ ವರ್ಣನೆ ಮಾಡಿದ್ದಾರೆ. ನಾಮದ ಅರ್ಥ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಆದ್ರೆ ಯಾರು ನಾಮೋಚ್ಚಾರಣೆ ಮಾಡ್ತಾರೆ, ಹರೇ ಕೃಷ್ಣ ಅಂತ ಹೇಳ್ತಾರೆ, ಅವ್ರಿಗೆ ಅವ್ರ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಹೇಗೆ ಒಬ್ಬ ಔಷಧಿ ನಾವು ತಗೊಂಡಾಗ ಅದು ಹೇಗೆ ಕೆಲಸ ಮಾಡ್ತದೆ ಅಂತ ತಿಳಿಯೋ ಅವಶ್ಯಕತೆ ಇಲ್ಲ. ಆದರೆ ಔಷಧಿಯನ್ನು ನಾವು ಸ್ವೀಕರಿಸಿದ್ರೆ ಅದು ಕೆಲಸ ಮಾಡ್ತದೆ, ರೋಗ ವಾಸಿ ಆಗ್ತದೆ. ಸೊ ಅದೇ ರೀತಿ ಹರಿನಾಮ ಕೂಡ ಒಂದು ಮದ್ದು. ಸೊ ಇಟ್ಸ್ ಅ ಮೆಡಿಸಿನ್. ಹೇ ಲೋಕ ಶೃಣುತ ಪ್ರಸೂತಿ ಮರಣಂ ವ್ಯಾಧ್ಯಶ್ಚಿಕಿತ್ಸಾಮಿ ಮಾಂ ಯೋಗಜ್ಞ ಸಮುದಾಹರಂತಿ ಮುನಯೋ ಯಾಮ್ಯಜ್ಞವಲ್ಕ್ಯಾದಯಃ ಅಂತರಜ್ಯೋತಿರಮೇಯಮೇಕಮೃತಂ ಕೃಷ್ಣಾಖ್ಯಮಾಪೀಯತಾಂ ತ್ವತ್ಪೀತಂ ಪರಮೌಷಧಂ ವಿತನುತೆ ನಿರ್ವಾಣಮಾತ್ಯಂತಿಕಂ. ಕುಲಶೇಖರ ಮಹಾರಾಜರು ಒಂದು ಸುಂದರವಾದ ಶ್ಲೋಕದಲ್ಲಿ ಹೇಳ್ತಾರೆ, ಹೇ ಕೇಳಿ, ಹೇ ಜನರೇ ಕೇಳಿ, ನಾನು ಜನ್ಮ ಮೃತ್ಯುವಿನ ಒಂದು ರೋಗಕ್ಕೆ ಒಂದು ಔಷಧಿಯನ್ನು ಕೊಡ್ತಾ ಇದ್ದೀನಿ. ಅದೇನು? ಭಗವಂತನ ನಾಮ ಕೃಷ್ಣಾಖ್ಯಮಾಪೀಯತಾಂ ತ್ವತ್ಪೀತಂ ಪರಮೌಷಧಂ ವಿತನುತೆ. ಆ ಕೃಷ್ಣನಾಮವನ್ನು ಸ್ವೀಕರಿಸಿದರೆ ಅದೇ ಪರಮ ಔಷಧ. ನಿರ್ವಾಣಂ ಆತ್ಯಂತಿಕಂ, ಅತಿ ಆ, ಒಂದು ಆತ್ಯಂತಿಕ ಮೋಕ್ಷ ಮತ್ತೆ ಭಗವಂತನ ಸಾನ್ನಿಧ್ಯವನ್ನು ನಮಗೆ ಒದಗಿಸಿಕೊಡ್ತದೆ. ಅದೇ ಭಗವಂತನ ನಾಮ. ಇಂತಹ ಭಗವಂತನ ನಾಮದ ಉಚ್ಚಾರಣೆಯಿಂದ ಅಜಾಮಿಳನು ಸಕಲ ಪಾಪಗಳಿಂದ ಮುಕ್ತನಾಗಿದ್ದ. ಅದಕ್ಕಾಗಿ ವಿಷ್ಣುದೂತರು ಹೇಳ್ತಾರೆ, ಯಮದೂತರೇ ನೀವು ಇವನನ್ನ ಬಿಟ್ಟು ಹೋಗಿ ಅಂತಾರೆ. ಸೊ ಯಮದೂತರು ಹೊರಟು ಬಿಡ್ತಾರೆ. ನಂತರ ವಿಷ್ಣುದೂತರನ್ನ ನೋಡಿ ಅಜಾಮಿಳನಿಗೆ ತುಂಬಾ ಸಂತೋಷ ಆಗಿತ್ತು. ಅವ್ರ ಜೊತೆ ಮಾತಾಡಬೇಕು ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಹೊರಟ್ಬಿಡ್ತಾರೆ. ಅವರು ನಿಲ್ಲೋದಿಲ್ಲ. ಸೊ ವಿಷ್ಣುದೂತರು ಹೊರಟ್ರು, ಯಮದೂತರು ಹೊರಟ್ರು. ಈಗ ಅಜಾಮಿಲ ಈ ಇದು ಕನಸೋ ನನಸೋ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಇಸ್ ಇಟ್ ರಿಯಲಿ ಡ್ರೀಮ್ ಆರ್ ಇಸ್ ಇಟ್ ರಿಯಾಲಿಟಿ ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ಆಗ ಅವನಿಗೆ ಪಶ್ಚಾತ್ತಾಪದ ಒಂದು ಆ, ಭಾವನೆಗಳು ಹೃದಯದಲ್ಲಿ ಮೂಡುತ್ತವೆ. ಆ ಒಂದು ಭಾವನೆಗಳನ್ನು ನಾವು ಇವತ್ತು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಸೊ ಇದು 26ನೇ ಶ್ಲೋಕದಿಂದ ಕೊನೆಯವರೆಗೂ ಈ ಒಂದು ಆ, ಅಧ್ಯಾಯದ ಕೊನೆಯವರೆಗೂ ಈ ಒಂದು ಸೆಕ್ಷನ್ ನಡೀತದೆ. ಸೊ 38ನೇ ಶ್ಲೋಕದವರೆಗೂ ಅಜಾಮಿಳನ ಪಶ್ಚಾತ್ತಾಪ, ಅವನ ದುಃಖ ಅಥವಾ ಲ್ಯಾಮೆಂಟೇಷನ್, ಶೋಕ ಅಂತ ಹೇಳ್ಬೋದು. ಶೋಕ ಮತ್ತೆ ಅವನ ನಿಶ್ಚಯಗಳು ಅದನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ನಂತರ ಅಜಾಮಿಳ ಹರಿದ್ವಾರಕ್ಕೆ ಹೋಗಿ ಹೇಗೆ ತೀವ್ರವಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸಿದ ಅನ್ನೋದನ್ನ 39ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೂ ವರ್ಣನೆ ಮಾಡಿದ್ದಾರೆ. ನಂತರ ಅಜಾಮಿಳನ ಮುಕ್ತಿ, ಅದು ಹೇಗೆ ಮೋಕ್ಷವನ್ನು ಪಡೆದುಕೊಂಡ ಅನ್ನೋದನ್ನ ಹೇಳಲಾಗಿದೆ. ಸೊ ಈ ರೀತಿ ಈ ಅಧ್ಯಾಯದಲ್ಲಿ ನಾವು ಏನು ಕಲಿಬಹುದು ಅಂದ್ರೆ, ಮುಖ್ಯವಾಗಿ ಏನಂತಂದ್ರೆ, ಆಕ್ಚುಲಿ ನಮ್ಮೆಲ್ಲರ ಜೀವನ ನಾವು ನೋಡಿದರೆ ಏನೋ ಒಂದು ಪಾಪ ಮಾಡಿರ್ತೀವಿ. ರೈಟ್? ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಏನೋ ಪಾಪ ನಡೆದಿರ್ತದೆ. ಸೊ ಒಬ್ಬ ಭಕ್ತನು ಪಾಪ ಮಾಡಲು ಬಯಸುವುದಿಲ್ಲ. ಆದರೆ ಒಂದು ವೇಳೆ ಅವನ ಕೈಯಿಂದ ಏನಾದರೂ ಪಾಪ ಆಗಿಬಿಟ್ರೆ ಭಕ್ತನು ಅದನ್ನ ನೆನೆಸಿಕೊಂಡು ಪಶ್ಚಾತ್ತಾಪವನ್ನು ಮಾಡ್ಕೊಳ್ತಾನೆ. ಸೊ ಈ ಒಂದು ಭಾವನೆ ಭಕ್ತರಲ್ಲಿ ಇರ್ತದೆ. ಭಕ್ತನ ಹೃದಯ ತುಂಬಾ ಕೋಮಲ. ಏನೋ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅದು ದೊಡ್ಡ ತಪ್ಪು ಅಂತ ಅವನು ಪರಿಗಣಿಸಿ ಪಶ್ಚಾತ್ತಾಪವನ್ನು ಮಾಡ್ತಾನೆ. ಅವನು ತನ್ನನ್ನು ತಾನು ಸುಧಾರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಉದಾಹರಣೆಗೆ ಪರೀಕ್ಷಿತ್ ಮಹಾರಾಜರು ಶಮೈಕ ಋಷಿಯ ಕೊರಳಿನ ಮೇಲೆ ಸತ್ತ ಹಾವನ್ನು ಹಾಕಿದ್ರು. ಸೊ ಬಾಯಾರಿಕೆ ಆಗಿತ್ತು. ಆದರೆ ಋಷಿಗಳು ಧ್ಯಾನದಲ್ಲಿ ಕೂತಿದ್ರು, ನೀರು ಕೊಡಲಿಲ್ಲ. ಆಗ ಸ್ವಲ್ಪ ಕೋಪ ಬಂತು. ನಾನು ಚಕ್ರವರ್ತಿ ಸಾಮ್ರಾಟ್, ಇಡೀ ಜಗತ್ತಿನ ರಾಜ ಇಲ್ಲಿ ಬಂದಿದ್ದೀನಿ, ನನಗೆ ಸ್ವಾಗತಿಸ್ತಾ ಇಲ್ಲ ಅಂತ ಸ್ವಲ್ಪ ಕೋಪ ಮಾಡಿಕೊಂಡು ಅವರು ಸತ್ತ ಹಾವನ್ನ ಅವರ ಕೊರಳಿನ ಮೇಲೆ ಹಾಕ್ತಾರೆ, ಹೊರಡ್ತಾರೆ. ನಂತರ ಅವರಿಗೆ ಪಶ್ಚಾತ್ತಾಪ ಆಯಿತು, ಅಯ್ಯೋ ನಾನು ಹೀಗೆ ಮಾಡಬಾರ್ದಿತ್ತು, ಮಹಾಸಂತರಿಗೆ ನಾನು ಅವಮಾನವನ್ನು ಮಾಡಿದ್ದೇನೆ. ಸೊ ಈ ಅವಮಾನದ ಪರಿಣಾಮವಾಗಿ ನನಗೆ ಪ್ರತಿಫಲ ರಿಯಾಕ್ಷನ್ಸ್ ಬಂದೇ ಬರ್ತದೆ. ಅದೇನು ಬರುತ್ತೋ ಬರಲಿ, ವಾಟ್ ಎವರ್ ಇಟ್ ಮೇ ಬಿ,
ಲೆಟ್ ಇಟ್ ಕಮ್. ನನಗೆ ಪಶ್ಚಾತ್ತಾಪ, ನನಗೆ ಆ ರಿಯಾಕ್ಷನ್ಸ್ ಬರಲಿ, ನನ್ನ ಕುಟುಂಬದವರಿಗೆ ಮತ್ತೆ ರಾಜ್ಯಕ್ಕೇನು ಹಾನಿ ಆಗದೇ ಇರಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಒಬ್ಬರ ತಪ್ಪಿನಿಂದ ಇಡೀ ಕುಟುಂಬ ಮತ್ತೆ ಇಡೀ ರಾಜ್ಯ ಹಾಳಾಗುವ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನಾನು ತಪ್ಪು ಮಾಡಿದ್ದೇನೆ, ಅದರ ಪ್ರತಿಫಲ ನನಗೆ ಬರಲಿ, ರಿಯಾಕ್ಷನ್ಸ್ ನನಗೆ ಬರಲಿ ಅಂತ ಪರೀಕ್ಷಿತ್ ಮಹಾರಾಜರು ಅಲ್ಲಿ ಪಶ್ಚಾತ್ತಾಪ ಮಾಡ್ತಾರೆ. ಇಲ್ಲಿ ಅಜಾಮಿಲ ಹ್ಮ್, ತನ್ನ ಪೂರ್ವ ಕರ್ತವ್ಯಗಳನ್ನ, ಕೆಲಸಗಳನ್ನ, ಕೆಟ್ಟು ಕಾರ್ಯಗಳನ್ನ ನೆನೆಸಿಕೊಂಡು ಈಗ ಪಶ್ಚಾತ್ತಾಪ ಮಾಡ್ಕೊಂತಿದ್ದಾನೆ. ರೈಟ್. ಸೊ ಈ ಪಶ್ಚಾತ್ತಾಪ, ಹ್ಮ್ ಪಶ್ಚಾತ್ ತಾಪ ಅಂದರೆ ಆ, ಪಾಪ ಮಾಡುವ ಮುಂಚೆ ಯೋಚನೆ ಮಾಡೋದಿಲ್ಲ, ಆದರೆ ಪಾಪ ಕಾರ್ಯ ಮಾಡಿದ ಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ನನ್ನಿಂದ ತಪ್ಪಾಗಿತ್ತು. ಸೊ ಪಾಶ್ಚಾತ್ ಅಂದ್ರೆ ಪಾಪ ಕಾರ್ಯ ಮಾಡಿದ ನಂತರ ಆ ಮನಸ್ಸಿನಲ್ಲಿ ಒಂದು ಶೋಕದ ಭಾವನೆ ಉಂಟಾಗಿ ಅವರು ಅಳ್ತಾರೆ, ಅಥವಾ ಆ, ತಪ್ಪಾಯಿತು ಅಂತ ಕಳಕಳಿಯಿಂದ ಭಗವಂತನಿಗೆ ಬೇಡ್ಕೊಂತಾರೆ. ಸೊ ದಟ್ಸ್ ಕಾಲ್ಡ್ ಪಶ್ಚಾತ್ತಾಪ. ಸೊ ಈಗ ಇಲ್ಲಿ ನಾವು ನೋಡ್ತೀವಿ 26ನೇ ಶ್ಲೋಕದಿಂದ ಅಜಾಮಿಳ ಇಲ್ಲಿ ಈಸ್ ರಿಪೆಂಟಿಂಗ್, ರಿಪೆಂಟೆನ್ಸ್. ಶ್ಲೋಕ ಕಾಣಿಸ್ತಾ ಇದೆಯಲ್ಲ? ಇಲ್ಲ, ಇವಾಗ ಕಾಣಿಸ್ತಿದೆ. ಇವಾಗ ಈಗ ಕಾಣಿಸ್ತಾ ಇದೆ ಪ್ರಭುಜಿ. ಓಕೆ, ಯಾರಿಗೆ ಓದುವ ಆಸೆ ಇದೆ ಅವರು ಕೈ ಎತ್ತಬಹುದು. ಸೊ ವಿಜಯ ಗೌಡ ಮಾತಾಡಿ ಕೇಳ್ತಿದ್ದಾರೆ, ತಾವು ಓದಿ. ಅಹೋ ಮೇ ಪರಮಂ ಕಷ್ಟಂ ಅಬ ಅಭೂತ್ ವಿಜಿತ್ತಾತ್ಮನಃ ಏನ ವಿಪ್ಲಾವಿತಂ ಬ್ರಹ್ಮ ವೃಷಲ್ಯಾಂ ಜಾಯತಾತ್ಮನಾಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅನುವಾದ. ಅಜಾಮಿಳನು ಹೇಳಿದನು, ಅಯ್ಯೋ, ನನ್ನ ಇಂದ್ರಿಯಗಳ ದಾಸನಾಗಿ ನಾನೆಷ್ಟು ಅವನತಿ ಹೊಂದಿದೆನು. ನನ್ನ ಅರ್ಹ ಬ್ರಾಹ್ಮಣ ಸ್ಥಾನದಿಂದ ನಾನು ಪತಿತನಾದೆನು ಮತ್ತು ಜಾರಿಣಿಯ ಗರ್ಭದಲ್ಲಿ ಮಕ್ಕಳನ್ನು ಪಡೆದನು. ಹರೇ ಕೃಷ್ಣ ಪ್ರಭು. ಸೊ ನಾನು ಬ್ರಾಹ್ಮಣನಾಗಿದ್ದೆ, ಆ, ಅವಿಜಿತಾತ್ಮನಃ, ಆದರೆ ನಾನು ನನ್ನ ಇಂದ್ರಿಯಗಳನ್ನ ನಿಯಂತ್ರಿಸಿಕೊಳ್ಳದೆ ನಾನು ಪಾಪವನ್ನು ಮಾಡಿದ್ದೇನೆ. ವೃಷಲ್ಯಾಂ ಜಾಯತಾತ್ಮ, ರೈಟ್, ಒಬ್ಬ ವೇಶ್ಯೆಯ ಗರ್ಭದಲ್ಲಿ ಮಕ್ಕಳನ್ನು ಪಡೆದಿದ್ದೇನೆ. ಅಂದರೆ ಈ ಅನೈತಿಕ ಲೈಂಗಿಕ ಸಂಪರ್ಕವನ್ನ ಮಾಡಿದ್ದ. ರೈಟ್, ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ, ಅದು ಧರ್ಮ, ಗೃಹಸ್ಥರ ಧರ್ಮ ಅದು. ಆದರೆ ಮದುವೆ ಹೊರಗಡೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಅದು ಅನೈತಿಕವಾಗಿದೆ. ಸೊ ಇಲ್ಲಿ ಅಜಾಮಿಳ ಒಳ್ಳೆ ಶುದ್ಧ ಪರಿವಾರದಲ್ಲಿ ಹುಟ್ಟಿದವನು, ಆದರೆ ಈಗ ಅವರು ತಪ್ಪು ಕೆಲಸವನ್ನು ಮಾಡಿದ್ದಾರೆ. ಅವರು ಈಗ ಏನ್ ಮಾಡಿದ್ದಾರೆ? ವೃಷಲ್ಯಾಂ, ವೇಶ್ಯೆಯ ಗರ್ಭದಲ್ಲಿ ಮಕ್ಕಳನ್ನು ಪಡೆದಿದ್ದಾರೆ. ಸೊ ಇದು ತಪ್ಪು. ಅದಕ್ಕೆ ಶಿಲಪ್ರಭುಪಾದ ಹೇಳ್ತಾರೆ, ರೈಟ್. ಸೊ ಈ ರೀತಿ ಅನೈತಿಕ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದರಿಂದ ವರ್ಣ ಸಂಕರ ಉಂಟಾಗ್ತದೆ. ಅಂದ್ರೆ ಅನ್ವಾಂಟೆಡ್ ಪ್ರೋಜನಿ. ಆ ಮಕ್ಕಳು ಈ ಜಗತ್ತಿನಲ್ಲಿ ಉತ್ಪಾತವನ್ನ ಸೃಷ್ಟಿ ಮಾಡ್ತಾರೆ. ಸಂಕರೋ ನರಕ ಏವ ಕುಲಜ್ಞಾನಂ ಕುಲಸಚ ಪುತಂತಿ ಪಿತರೋ ಯೇಷಾಂ ಲುಪ್ತಪಿಂಡೋದಕ ಕ್ರಿಯಾ. ಇಂತಹ ವರ್ಣಸಂಕರ ಮಕ್ಕಳು ಅವರು ಯಾವುದೇ ಒಂದು ಪಿಂಡ ಕಾರ್ಯ, ಧರ್ಮ ಕಾರ್ಯಗಳನ್ನು ಮಾಡೋದಿಲ್ಲ. ಅವರು ಈ ಜಗತ್ತಿಗೆ ಅಥವಾ ಈ ರಾಜ್ಯಕ್ಕೆ ಒಂದು ಆ ಏನಂತಾರೆ, ರಾಜ್ಯದಲ್ಲಿ ಉತ್ಪಾತವನ್ನ ಸೃಷ್ಟಿ ಮಾಡ್ತಾರೆ. ದೇ ಬಿಕಮ್ ಎ ಬರ್ಡನ್, ಈ ರಾಜ್ಯಕ್ಕೆ ಒಂದು ಭಾರವಾಗಿ ಬಿಡ್ತಾರೆ. ಸೊ ಅದಕ್ಕಾಗಿ ಗೌರ್ಮೆಂಟ್ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗ್ತದೆ. ಸೊ ಹಿಪ್ಪೀಸ್, ಅಮೆರಿಕದಲ್ಲಿ ಹಿಪ್ಪೀಸ್ ಅಂತ ಇದ್ರು, ನ್ಯೂಯಾರ್ಕ್ ಅಲ್ಲಿ. ಸೊ ಗೌರ್ಮೆಂಟ್ ಇವರನ್ನ ಸುಧಾರಿಸೋದಕ್ಕೆ ಎಷ್ಟೋ $1,000,000 ಖರ್ಚು ಮಾಡ್ತಾ ಇದ್ರು, ಆದ್ರೂ ಆಗ್ಲಿಲ್ಲ. ಇವರಿಗೆ ದುಶ್ಚಟಗಳಿತ್ತು, ಕುಡಿಯುವ ಚಟ, ತಿನ್ನುವ ಚಟ, ಡ್ರಗ್ಸ್ ಇತ್ಯಾದಿ ವ್ಯಸನಗಳ ಚಟ, ಇದೆಲ್ಲ ಇತ್ತು. ಇದನ್ನು ಬಿಡಿಸೋದಕ್ಕೆ ಎಷ್ಟೊಂದು $1,000,000 ಖರ್ಚು ಮಾಡ್ತಾ ಇದ್ರು, ಅವರಿಂದ ಸಾಧ್ಯವಾಗಲಿಲ್ಲ. ಆದರೆ ಶಿಲಪ್ರಭುಪಾದರು ಹರೇ ಕೃಷ್ಣ ಮಂತ್ರ ಕೀರ್ತನೆಯನ್ನು ಮಾಡಿ ಭಗವಂತನ ಪ್ರಸಾದವನ್ನು ನೀಡಿ ಈ ಹಿಪ್ಪಿಗಳನ್ನೆಲ್ಲ ಅವರು ಮುಕ್ತಗೊಳಿಸಿದರು. ಎಲ್ಲ ವ್ಯಸನಗಳಿಂದ ಅವರು ಮುಕ್ತರಾದರು ಅಂತ ಹೇಳಲಾಗಿದೆ. ಸೊ ಇದು 26ನೇ ಶ್ಲೋಕ. ಸೊ 27ನೇ ಶ್ಲೋಕ. ಓಕೆ, ಮಹೇಶ್ವರಿ ಮಾತಾಡಿ ಓದಿ. ಸೊ ಧಿನ್ಮಾಂ ವಿಗರ್ಹಿತಂ ಸದ್ಭಿರ್
ದುಷ್ಕೃತಂ ಕುಲಕಜ್ಜಲಂ ಹಿತ್ವಾ ಬಾಲಾಂ ಸತೀಂ ಯೋಹಂ ಸುರಾಪೀಂ ಅಸತೀಂ ಅಗಾಂ. ಹರೇ ಕೃಷ್ಣ ಪ್ರಭು. ಅಯ್ಯೋ, ನನಗೆ ಸಕಲ ಧಿಕ್ಕಾರವಿರಲಿ. ನಾನು ನನ್ನ ಕುಲ ಸಂಪ್ರದಾಯವನ್ನು ಅನಗತಿಗೊಳಿಸುವಷ್ಟು ಪಾಪಮಯವಾಗಿ ವರ್ತಿಸಿದೆ. ನಿಜವಾಗಿಯೂ ನಾನು ಸುರಾಪಾನದ ಅಭ್ಯಾಸವಿದ್ದ ಪತಿತ ಜಾರಣಿಯೊಡನೆ ಲೈಂಗಿಕ ಸಂಭೋಗಕ್ಕಾಗಿ ನನ್ನ ಸುಶೀಲ ಹಾಗೂ ಸುಂದರಿಯಾದ ಯುವ ಪತ್ನಿಯನ್ನು ತ್ಯಜಿಸಿದೆ. ನನಗೆ ಸರ್ವ ಧಿಕ್ಕಾರಗಳಿರಲಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಸೊ ಈಗ ಇಲ್ಲಿ ಅಜಾಮಿಳನು ತನ್ನ ಪೂರ್ವ ಕಾರ್ಯಗಳನ್ನು ನೆನೆಸಿಕೊಂಡು ಧಿಕ್ಕಾರ, ನನಗೆ ಧಿಕ್ಕಾರ ಅಂತ ಹೇಳ್ತಾನೆ. ಧಿನ್ಮಾ, ನನಗೆ ಧಿಕ್ಕಾರ. ರೈಟ್. ದಿಕ್ತ ಸ್ಯತಾಂಚ ಮದನಾಂಚ ಇಮಾಂಚ ಮಾಂಚ. ರೈಟ್. ಇನ್ನೊಬ್ರು ಕವಿಗಳಿದ್ರು, ಅವ್ರು ಹೇಳ್ತಾರೆ, ಭರ್ತೃಹರಿ ಅಂತ ರಾಜನಾಗಿದ್ದ. ಆ ರಾಜರು ಕೂಡ ಒಂದು ಶ್ಲೋಕ ಹೇಳಿದ್ದಾರೆ, ದಿಕ್ತಾಂಚ ತಾಂಚ ಮದನಾಂಚ ಇಮಾಂಚ ಮಾಂಚ. ಈ ಒಂದು ಕಾಮ ವಾಸನೆ ಅಷ್ಟು ಬೇಗನೆ ಹೋಗುವುದಿಲ್ಲ, ಅದಕ್ಕೆ ಇದಕ್ಕೆ ಧಿಕ್ಕಾರ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ದಿನ್ಮಾಂ ವಿಗರಿಧಾಂ ಸದ್ಭಿ ದುಷ್ಕೃತಾಂ ಕುಲಕಜ್ಜಲಂ. ನಾನು ನನ್ನ ಕುಲಕ್ಕೆ ಒಂದು ಕಲಂಕ, ನಾನು ನನ್ನ ಬ್ರಾಹ್ಮಣ ಕುಲಕ್ಕೆ ಒಂದು ಕಲಂಕವನ್ನು ತಂದಿದ್ದೇನೆ, ನಾನು ಎಷ್ಟು ಪಾಪವನ್ನು ಮಾಡಿದ್ದೇನೆ ಅಂತ ಧಿಕ್ಕಾರವನ್ನು ಹೇಳ್ಕೊತಾ ಇದ್ದಾರೆ. ಹಿತ್ವಾ ಬಾಲಾಂ ಸತೀಂ ಯೋಹಂ. ನನ್ನ ಮಕ್ಕಳಿದ್ರು, ಅಂದರೆ ಸತಿ ಅಂದರೆ ಒಳ್ಳೆ ಹೆಂಡತಿ ಇದ್ಲು, ರೈಟ್, ಅವಳನ್ನ ಬಿಟ್ಟು ಸುರಾಪೀಂ ಅಸತಿ ಮಗಾಂ, ನಾನು ವೇಶ್ಯೆ, ಅವಳು ಕುಡಿಯೋ ಚಟವನ್ನು ಬೆಳೆಸ್ಕೊಂಡಿದ್ದ ಅಂಥವಳ ಜೊತೆ ನಾನು ಸಂಬಂಧವನ್ನು ಬೆಳೆಸಿಕೊಂಡಿದ್ದೇನೆ ಅಂತ ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಸೊ ಸೊ ಈ ರೀತಿ ಪಶ್ಚಾತ್ತಾಪ ಪಡುವುದು ಒಳ್ಳೆಯದು ಅಥವಾ ತಪ್ಪು? ಒಬ್ಬ ಭಕ್ತನು ತನ್ನ ಹಿಂದಿನ ಚಟುವಟಿಕೆಗಳನ್ನ ನೆನೆಸಿಕೊಳ್ಳುವುದು ಸರಿನೋ ತಪ್ಪು? ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಸರಿ ಪ್ರಭು. ಸರಿ. ಯಾಕೆ? ಪಶ್ಚಾತ್ತಾಪ ಪಡುವುದು ಸರಿ ಪ್ರಭು. ಯಾರಾದ್ರೂ ಒಬ್ಬರು ಹೇಳಿ. ಓಕೆ, ನಾಗರತ್ನ ಮಂದಿರ ಹೇಳಿ. ಸರಿ ಪ್ರಭುಜಿ. ಯಾಕೆ? ಅದು ಪಾಪದಿಂದ ಮುಕ್ತಿ ಹೊಂದಲಿಕ್ಕೆ. ಓಕೆ, ಈಗ ಪಾಪವನ್ನು ಮಾಡೋದನ್ನು ನಿಲ್ಲಿಸಿದ್ದಾನೆ, ಆದರೂ ಕೂಡ ಪೂರ್ವ ಕಾಲದ ಚಟುವಟಿಕೆಗಳನ್ನ ನೆನೆಸಿಕೊಳ್ಳೋದು ಉತ್ತಮನಾ ಅಥವಾ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಗುಡ್ ಪ್ರಭುಜಿ. ಯಾಕೆ, ಅದರಿಂದ ಏನು ಲಾಭ? ಒನ್ ವಿ ಬಿಕಮ್ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಅಯ್ಯೋ, ನಾನು ಅಷ್ಟು ಪಾಪಿ ಆಗಿದ್ದೆ. ಪ್ಯೂರಿಫೈ ಆಗ್ಬೋದು ಅದರಿಂದ. ಏನು? ಅವನ್ ಅದರಿಂದ ಪ್ಯೂರಿಫೈ ಆಗ್ಬೋದು. ಓಕೆ ಓಕೆ, ನಾನು ಅಷ್ಟು ಕೆಟ್ಟವನಾಗಿದ್ದೆ, ಈಗ ಒಳ್ಳೆಯವನಾಗಿದ್ದೀನಿ ಅನ್ನೋ ಒಂದು ನಮ್ಮ ಭಾವನೆ ತಪ್ಪು ಮೂಡುತ್ತದೆ. ನಾವು ಒಪ್ಪಿಕೊಳ್ಳೋದು ಒಳ್ಳೇದಲ್ವಾ ಪ್ರಭುಜಿ? ಹಾ, ಓಕೆ. ಸೊ ಇದಕ್ಕೊಂದು ಕಥೆ ಇದೆ. ಒಬ್ಬ ವ್ಯಕ್ತಿ ತುಂಬಾ ಬಡವನಾಗಿದ್ದ, ರೈಟ್, ತುಂಬಾ ಬಡವನಾಗಿದ್ದ, ಹಾಕೊಳ್ಳೋದಕ್ಕೆ ಬಟ್ಟೆ ಕೂಡ ಸರಿಯಾಗಿರ್ತಾ ಇರಲಿಲ್ಲ. ಅಂತ ಒಬ್ಬ ವ್ಯಕ್ತಿಯನ್ನ ಒಬ್ಬ ಶ್ರೀಮಂತನು ಅವನನ್ನ ಕರ್ಕೊಂಡು ಅವನ ಆಫೀಸಲ್ಲಿ ಒಂದು ಸಣ್ಣ ಕೆಲಸ ಕೊಟ್ಟಂತೆ. ಸೊ ಆ ಕೆಲಸಕ್ಕೋಸ್ಕರ ಯೂನಿಫಾರ್ಮ್ ಕೊಟ್ಟಿದ್ದ, ಮತ್ತೆ ಪ್ರತಿದಿನ 3 ಹೊತ್ತು ಊಟ, ಮತ್ತೆ ಸ್ವಲ್ಪ ಖರ್ಚಿಗಂತ ದುಡ್ಡು ಕೊಡ್ತಾ ಇದ್ರು. ಇದೇ ರೀತಿ ಅವನು ಕೆಲಸ ಮಾಡ್ತಾ ಮಾಡ್ತಾ ಆ ಒಂದು ಯಜಮಾನನ ಮನಸ್ಸನ್ನು ಒಲಿಸಿಕೊಂಡು ಅವನು ಇನ್ನಿಷ್ಟು ಹೆಚ್ಚು ರೆಸ್ಪಾನ್ಸಿಬಿಲಿಟೀಸ್ನ ತಗೊಂತಾ ಇದ್ದ. ಸೊ ಒಂದು ಹಂತದಲ್ಲಿ ಆ ವ್ಯಕ್ತಿ ಆ ಯಜಮಾನನ ಎಲ್ಲಾ ಕಾರ್ಯಗಳನ್ನ, ಎಲ್ಲ ಏನಂತಾರೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಮಾಡ್ತಾ ಇದ್ದ. ಸೊ ಆದರೆ ಪ್ರತಿದಿನ ಈ ವ್ಯಕ್ತಿ ತನ್ನ ಈ ದೊಡ್ಡ ವ್ಯಕ್ತಿ ಆದ್ಮೇಲೂ ಕೂಡ ಒಂದು ಕೋಣೆಯೊಳಗೆ ಹೋಗಿ ಒಂದು ಟ್ರಂಕ್ ಅನ್ನ ತೆಗೆದು ಪ್ರತಿದಿನ ನೋಡ್ತಾ ಇದ್ದಂತೆ. ಓಕೆ, ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಇದನ್ನ ಆಫೀಸಲ್ಲಿ ಕೆಲವರು ಜನ ನೋಡ್ತಾರೆ, ನೋಡಿ ಅವ್ರಿಗೇನೋ ಸಂಶಯ ಬರ್ತದೆ. ಸಂಶಯ ಬಂದು ಯಜಮಾನಿಗೆ ಹೇಳ್ತಾರೆ, ನೋಡಿ ನೀವು ಇವನ ಮೇಲೆ ಇಷ್ಟೊಂದು ಶ್ರದ್ಧೆ ಇಟ್ಟಿದ್ದಾರ, ಆದರೆ ಏನೋ ಕಳ್ತನ ಮಾಡ್ತದೆ ನೀನು. ಪ್ರತಿದಿನ ರೂಮಲ್ಲಿ ಹೋಗಿ ಒಂದು ಟ್ರಂಕ್ ಓಪನ್ ಮಾಡಿ ಅದ್ರೊಳಗಡೆ ಏನೋ ನೋಡ್ತಾನೆ, ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಸೀಕ್ರೆಟ್ ಆಗಿ ಕದ್ಕೊಂಡು ಅಲ್ಲಿ ಇಟ್ಟು ನೋಡ್ತಾ ಇದ್ದಾನೆ. ಸೊ ಸ್ವಲ್ಪ ಎಂಕ್ವೈರಿ ಮಾಡಿ ಅಂತ ಹೇಳ್ತಾರೆ. ಆಗ ಯಜಮಾನ ಅವ್ರನ್ನ ಕರೆದು ಕೇಳ್ತಾನೆ, ಏನಿದೆ ಟ್ರಂಕಲ್ಲಿ, ತೋರಿಸು. ಇಲ್ಲ ಸರ್, ತೋರಿಸೋದಿಲ್ಲ, ನಾನು ತೋರಿಸೋದು ತುಂಬ ಟಾಪ್ ಸೀಕ್ರೆಟ್ ಇದೆ, ಯಾರನ್ನು ತೋರಿಸೋದಿಲ್ಲ. ನೋಡು, ನಿನ್ನ ಕೆಲಸ ಕೊಟ್ಟು ನಾನು ನಿನಗೆ ಈ ಹಂತಕ್ಕೆ ತಂದವನು ನಾನೇ. ಸೊ ನನಗೆ ತೋರಿಸು, ಇಲ್ಲಾಂದ್ರೆ ಜನರು ಸಂಶಯ ಪಡ್ತಾ ಇದ್ದಾರೆ ಅಂತ. ಆಗ ಆ ವ್ಯಕ್ತಿ, ಆಯ್ತು ಬನ್ನಿ ಸರ್ ನೋಡಿ ಅಂತ ಟ್ರಂಕ್ ಓಪನ್ ಮಾಡಿ ನೋಡಿದಾಗ ಫಸ್ಟ್ ಯಾವ ಬಟ್ಟೆ ಉಟ್ಕೊಂಡಿದ್ದಲ್ಲ, ಹರಿದಿರೋ ಬಟ್ಟೆ, ಆ ಬಟ್ಟೆಯನ್ನ ಅಲ್ಲಿ ಜೋಪಾನವಾಗಿ ಇಟ್ಟಿದ್ದಂತೆ.
ಏನಿದು ಹರಿದಿರೋ ಬಟ್ಟೆ ಇಟ್ಟಿದ್ಯಾ, ಇದನ್ನ ನೋಡ್ತಾ ಇರ್ತೀಯ ಪ್ರತಿದಿನ ಅಂತ ಕೇಳಿದಾಗ, ಹೌದು ಸರ್, ಏನ್ ಮಾಡ್ಲಿ, ಆ, ನಾನು ಎಂತ ಬಡವನಾಗಿದ್ದೆ, ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ರು ನನ್ನ, ಅಂಥವನಿಗೆ ನೀವು ಕೆಲಸ ಕೊಟ್ಟು ಇಷ್ಟು ದೊಡ್ಡವನಾಗಿ ಮಾಡಿದ್ದೀರಾ. ಸೊ ಪ್ರತಿದಿನ ನಾನು ಅದನ್ನು ನೆನೆಸ್ಕೊಂತೀನಿ. ಆ ಬಟ್ಟೆ ನೋಡಿದಾಗ ನಿಮ್ಮ ಮೇಲೆ ಕೃತಜ್ಞತೆ ಭಾವನೆ ಉಂಟಾಗ್ತದೆ. ನಿಮ್ಮ ಋಣವನ್ನು ಹೇಗೆ ತೀರಿಸಲಿ ನಾನು ಅಂತ ಒಂದು ಆಲೋಚನೆ ಬರ್ತದೆ. ಅದಕ್ಕಾಗಿ ನಾನು ಕಣ್ಣೀರಾಗ್ತಾ ಇರ್ತೀನಿ. ಸೊ ಇದೇ ಸತ್ಯ ಸರ್ ಅಂತ ಹೇಳ್ತಾನೆ. ಆಗ ಯಜಮಾನರಿಗೆ ತುಂಬ, ಏನಂತಾರೆ, ಓನರ್ಗೆ ತುಂಬ ಸಂತೋಷ ಆಗ್ತದೆ, ಎಷ್ಟು ಒಳ್ಳೆ ಭಾವನೆ ಇದೆ ಇವನಲ್ಲಿ ಅಂತ. ಅದೇ ರೀತಿ ನಾವು ಕೂಡ ಭೌತಿಕ ಜಗತ್ತಿನಲ್ಲಿ, ಈ ಜಗತ್ತಿನ ಆ, ಸಂಸ ಕೆಟ್ಟ ಕೆಸರಲ್ಲಿ ಆ, ನಾವು ಮುಳುಗಿದ್ವಿ, ಎಲ್ಲ ಗಲೀಜಾಗಿತ್ತು, ರೈಟ್. ತ್ರಿಗುಣಗಳ ಸಂಪರ್ಕದಲ್ಲಿ ಎಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡಿದ್ದೀವಿ. ಸೊ ಆದರೆ ಗುರುಗಳು ನಮ್ಮನ್ನ ಆ, ಎತ್ತಿಕೊಂಡು ಅಲ್ಲಿಂದ ಎತ್ತಿ ಒಳ್ಳೆ ಸ್ನಾನ ಮಾಡಿಸಿ, ಒಳ್ಳೆ ಧೋತಿ ಕುರ್ತ ತಿಲಕವನ್ನು ಧಾರಣೆ ಮಾಡಿಸಿ, ಹರಿಕೃಷ್ಣ ಜಪವನ್ನು ಮಾಡುವ ಸಾಧನೆಯನ್ನು ಕೊಟ್ಟು, ಅಷ್ಟೇ ಅಲ್ಲ ದೀಕ್ಷೆಯನ್ನು ಕೊಟ್ಟು ಬ್ಯಾಕ್ ಟು ಗಾಡ್ ಇಟ್ ಕರ್ಕೊಂಡು ಹೋಗುವ ಒಂದು ಸಂಕಲ್ಪವನ್ನು ಕೂಡ ತಗೊಂಡಿರ್ತಾರೆ. ಅಂತಹ ಗುರುಗಳಿಗೆ ನಾವು ಆ, ಹೇಗೆ ಕೃತಜ್ಞತೆಯನ್ನು ಸಲ್ಲಿಸುವುದು? ಸೊ ಕೃತಜ್ಞತೆಯನ್ನು ಸಲ್ಲಿಸಲು ಸಾಧ್ಯವಿಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಸಂಪೂರ್ಣವಾಗಿ ಆ, ಗುರುಗಳಿಗೆ ಶರಣಾಗಿ ಅವರ ಸೇವೆಯಲ್ಲಿ ನಮ್ಮ ಜೀವನವನ್ನ ಮೂಡಿಬಿಡಬೇಕು. ಸೊ ದಟ್ಸ್ ವಿ ಕ್ಯಾನ್ ಆಫರ್ ಗ್ರಾಟಿಟ್ಯೂಡ್ ಟು ಗುರು ಅಂಡ್ ಕೃಷ್ಣ. ಸೊ ಅದಕ್ಕೆ ನಾವು ಪೂರ್ವ ಕಾಲದಲ್ಲಿ ಹೇಗಿದ್ವಿ, ಹೇಗಾಗಿದ್ದೀವಿ, ಎಷ್ಟು ಬೆಳೆದಿದ್ದೀವಿ ಅನ್ನೋದನ್ನ ನಾವು ಕಂಪೇರ್ ಮಾಡ್ತಾ ಇರಬೇಕು. ಅವಾಗ ಇಲ್ಲಂದ್ರೆ ನಾವು ವಿ ಲೂಸ್ ದ ವ್ಯಾಲ್ಯೂ. ರೈಟ್, ನಮ್ಗೇನು ದೊರಕಿದೆ ಈಗ ಅನ್ನೋದರ ವ್ಯಾಲ್ಯೂ ನಾವು ಕಳ್ಕೊಂಡ್ಬಿಡ್ತೀವಿ, ಮರೆತು ಬಿಡ್ತೀವಿ. ಅದಕ್ಕಾಗಿ ನಾವು ಪೂರ್ವ ಕಾಲದಲ್ಲಿ ಏನಾಗಿದ್ದೀವಿ ಅನ್ನೋದನ್ನ ನಾವು ಸ್ಮರಿಸಬೇಕಾಗ್ತದೆ ಅವಾಗವಾಗ. ಸೊ ದಟ್ ಲೀಡ್ಸ್ ಟು ದಿಸ್ ಕೈಂಡ್ ಆಫ್ ಹ್ಯೂಮಿಲಿಟಿ. ಸೊ ಶಿವಪ್ರಭಾತ್ ಹೇಳ್ತಾರೆ, ಒನ್ ಶುಡ್ ನಾಟ್ ಗಿವ್ ಅಪ್ ಹಿಸ್ ಪಾಸ್ಟ್ ಬ್ಯಾಡ್, ಒನ್ ಶುಡ್ ನಾಟ್ ಓನ್ಲಿ ಶುಡ್ ಒನ್ ಗಿವ್ ಅಪ್ ಹಿಸ್ ಪಾಸ್ಟ್ ಬ್ಯಾಡ್ ಹ್ಯಾಬಿಟ್ಸ್, ಬಟ್ ಹಿ ಮಸ್ಟ್ ಆಲ್ವೇಸ್ ರಿಗ್ರೆಟ್ ಹಿಸ್ ಪಾಸ್ಟ್ ಸಿನ್ಫುಲ್ ಆಕ್ಷನ್ಸ್. ಪಾಪ ಕಾರ್ಯಗಳನ್ನ ಬಿಟ್ಬಿಡ್ಬೇಕು, ಅಷ್ಟೇ ಅಲ್ಲ, ನಾವು ಹಿಂದೆ ಮಾಡಿದ ಪಾಪವನ್ನ ಸ್ಮರಿಸ್ತಾ ಇರಬೇಕು. ಅಂಡ್ ರಿಗ್ರೆಟ್ ಇಟ್. ಓಕೆ, ವಿ ಶುಡ್ ರಿಪೆಂಟ್ ಫಾರ್ ಇಟ್. ಅದನ್ನ ಸ್ಮರಿಸಿ ಪಶ್ಚಾತ್ತಾಪವನ್ನು ಮಾಡಿಕೊಡ್ಬೇಕು. ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಆಫ್ ಯುವರ್ ಡಿವೋಷನ್. ಶುದ್ಧ ಭಕ್ತರಲ್ಲಿ ಕೂಡ ಈ ಒಂದು ಭಾವನೆ ಇರ್ತದೆ. ಭಕ್ತಿನ ಠಾಕೂರ್ ಹಾಡ್ತಾರಲ್ಲ, ಅಮಾರ್ ಜೀವನ್ ಸದಾ ಪಾಪೇರತ ನಾಹಿ ಗ ಪುಣ್ಯೇರಲೇಶ. ನನ್ನ ಜೀವನ ನಾನು ಪಾಪ ಕಾರ್ಯದಲ್ಲಿಯೇ ಕಳೆದುಕೊಂಡಿದ್ದೀನಿ. ರೈಟ್, ಸದಾ ಪಾಪೇರತ ನಾಹಿ ಗ ಪುಣ್ಯೇರಲೇಶ. ನಾನು ಒಂದು ಲೇಷ ಮಾತ್ರ ಪುಣ್ಯ ಕೂಡ ಮಾಡಿಲ್ಲ ನಾನು, ಅಂತಹ ಪಾಪದ ಜೀವನ ನನ್ನದು ಅಂತ ಭಕ್ತಿನ ಠಾಕೂರ್ ಹೇಳ್ತಾರೆ. ಅಫ್ಕೋರ್ಸ್ ಅವರು ವಿನಮ್ರತೆಯಿಂದ ಹೇಳ್ತಾ ಇದ್ದಾರೆ, ಅದು ನಮಗೆ ಸತ್ಯ. ಅದು ನಾವು ಹೇಳಿದಾಗ ಅದು ಸತ್ಯವಾಗ್ತದೆ, ಅದರ ಆಚಾರ್ಯ ಹೇಳಿದಾಗ ಅದು ನಮಗೆ ಮಾದರಿಯನ್ನ ತೋರಿಸೋದಕ್ಕೆ ಅವರು ಆ ರೀತಿ ಮಾಡ್ತಾರೆ. ಅಫ್ಕೋರ್ಸ್ ಅವರಲ್ಲಿ ಆ ರೀತಿ ಭಾವನೆ ಇದ್ದೇ ಇರ್ತದೆ, ವಿನಮ್ರವಾಗಿ ಅವರ ಭಾವನೆ ಇರ್ತದೆ. ಬಟ್ ಬಟ್ ವಿ ಥಿಂಕ್ ದಟ್ ವಿ ಆರ್ ಪ್ಯೂರ್ ಡಿವೋಟೀಸ್. ನಾನು ಶುದ್ಧ ಭಕ್ತನಾಗಿದ್ದೀನಿ ಅಂತ ನಾವು ತಿಳ್ಕೊತೀವಿ, ಆದರೆ ನಮ್ಮ ಹೃದಯದಲ್ಲಿ ಎಷ್ಟು ಅನರ್ಥಗಳಿದೆ ಅದು ನಮಗೆ ಗೊತ್ತು. ಕರೆಕ್ಟ್. ಸೊ ಈಗ 28ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಓಕೆ, ಮಹೇಶ್ವರಿ ಮಾತಾಡಿ ಓದಿದ್ದೀರಾ? ಓದ್ದೆ ಪ್ರಭು ಇವಾಗ. ಹೌದೇ. ವೃದ್ಧಾವನಾಥಾ ಪಿತರೋ ನಾಣ್ಯ ಬಂಧು ತಪಸ್ವಿನೋ ಅಹೋ ಮಯಾಧುನಾ ತ್ಯಕ್ತಾ ಅಕೃತೆ ಅಕೃತಾಜಿ ಆಗ್ನೇನ ನೀಚವತ್. ಓದ್ಲ ಪ್ರಭುಜಿ. ಹೌದಿ, ಇವರು ಮಹೇಶ್ವರಿ ಅವರು. ನಾನು ಇವಾಗ ಓದ್ಲಾ ಪ್ರಭು ಇನ್ನೊಂದ್ಸರಿ? ನೀವು ಓದಿದ್ರ ಆಲ್ರೆಡಿ? ಓಕೆ ಹೌದು ಪ್ರಭು. ಓಕೆ, ಈಗ ನಾಗರತ್ನ ಮಾತಾಡಿ. ನನ್ನ ತಂದೆ ಮತ್ತು ತಾಯಿ ವೃದ್ಧರಾಗಿದ್ದರು ಮತ್ತು ಅವರನ್ನು ನೋಡಿಕೊಳ್ಳಲು ಬೇರೆ ಮಗನಾಗಲಿ ಮಿತ್ರನಾಗಲಿ ಇರಲಿಲ್ಲ. ನಾನು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಲ್ಲವಾದುದರಿಂದ ಅವರು ಬಹು ಕಷ್ಟದಿಂದ ಜೀವಿಸಿದರು. ಅಯ್ಯೋ, ಒಬ್ಬ ಅಸಭ್ಯ ಅಧಮ ವರ್ಗದ ಮನುಷ್ಯನ ಹಾಗೆ ಅಂತಹ ಸ್ಥಿತಿಯಲ್ಲಿ ಅವರನ್ನು ಕೃತಜ್ಞನಾಗಿ ತ್ಯಜಿಸಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಸಮಾಜದಲ್ಲಿ 5 ಏನಂತಾರೆ, ವೀಕ್ಲಿಂಗ್ಸ್ ಆಫ್ ದ ಸೊಸೈಟಿ, ರೈಟ್, ಅಬಲ 5 ಜನ ಇದ್ದಾರೆ. ಅವರಿಗೆ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕು. ಫಸ್ಟ್ ಬ್ರಾಹ್ಮಣರು, ಸೆಕೆಂಡ್ ವೃದ್ಧರು, ಥರ್ಡ್ ಮಕ್ಕಳು, ಫೋರ್ತ್ ಮಹಿಳೆಯರು, ನಂತರ ಹಸುಗಳು. ಈ 5 ಜನರಿಗೆ ರಕ್ಷಣೆಯನ್ನ ಒದಗಿಸಿಕೊಡುವುದು ಸರ್ಕಾರದ ಒಂದು ಹೊಣೆ.
ಸೊ ಸರ್ಕಾರದವರು ಈ 5 ಜನರಿಗೆ ರಕ್ಷಣೆಯನ್ನ ನೀಡಲೇಬೇಕು, ಇಲ್ಲಾಂದ್ರೆ ಅದು ಅಧರ್ಮವಾಗ್ತದೆ. ಇಟ್ ಬಿಕಮ್ಸ್ ಅಧರ್ಮ. ಯಾವ ರಾಜ್ಯದಲ್ಲಿ ಈ 5 ಜನರಿಗೆ ರಕ್ಷಣೆಯನ್ನ ಕೊಡೋದಿಲ್ವೋ ಅಲ್ಲಿ ಶಾಂತಿ ಇರಲು ಸಾಧ್ಯವಿಲ್ಲ. ಎಲ್ಲಿ ಹಸುಗಳ ಮೇಲೆ ಶೋಷಣೆ ಆಗ್ತದೆ, ಎಲ್ಲಿ ಮಕ್ಕಳಿಗೆ ಸುರಕ್ಷೆ ಇಲ್ಲ, ಎಲ್ಲಿ ವೃದ್ಧರಿಗೆ ಸೆಕ್ಯೂರಿಟಿ ಇಲ್ಲ, ಅಂದರೆ ಕಾಳಜಿ ಇಲ್ಲ, ಆ, ಮತ್ತೆ ಎಲ್ಲಿ ಆ, ಬ್ರಾಹ್ಮಣರು ಪ್ರಚಾರಕರಿಗೆ ಒಳ್ಳೆಯ ರಕ್ಷಣೆ ಮತ್ತು ಫೆಸಿಲಿಟೀಸ್ ಇಲ್ಲ, ಅಲ್ಲಿ ತುಂಬಾ ಆ ಸಮಾಜದಲ್ಲಿ ತುಂಬಾ ಉತ್ಪಾತ ಅಥವಾ ಕಷ್ಟಗಳು ಕಂಡು ಬರ್ತವೆ. ಸೊ ಅದಕ್ಕಾಗಿ ದಿಸ್ 5 ಪೀಪಲ್ ಶುಡ್ ಬಿ ಪ್ರೊಟೆಕ್ಟೆಡ್. ಸೋಹಂ ವ್ಯಕ್ತಂ ಪತಿಷ್ಯಾಮಿ ನರಕೆ ಭೃಷದಾರುಣೆ ಧರ್ಮಜ್ಞಾಃ ಕಾಮಿನೋ ಯತ್ರ ವಿಂದಂತಿ ಯಮಯಾತನಾಃ. ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಕೇಳಿಸ್ತಾ ಇದೆಯಾ ಪ್ರಭುಜಿ? ಹಾ, ಎಸ್, ಕೇಳಿಸ್ತಾ ಇದೆ. ನನ್ನ ಅಂತಹ ಚಟುವಟಿಕೆಗಳ ಪರಿಣಾಮವು ಇದೀಗ ನನಗೆ ಸ್ಪಷ್ಟವಾಗಿ ನನ್ನಂತಹ ಪಾಪಿಷ್ಠನನ್ನು ಧಾರ್ಮಿಕ ತತ್ವಗಳನ್ನು ಮುರಿದವರಿಗೆ ಉದ್ದಿಷ್ಟವಾದ ನರಕದಲ್ಲಿ ಎಸೆಯಬೇಕು ಮತ್ತು ಅಲ್ಲಿ ಅತಿಯಾದ ಕ್ಲೇಶಗಳನ್ನು ಅನುಭವಿಸುವಂತೆ ಮಾಡಬೇಕು. ಹರೇ ಕೃಷ್ಣ ಪ್ರಭುಜಿ. ಯಮಯಾತನಾಃ, ರೈಟ್, ನರಕೆ ಪತಿಷ್ಯಾಮಿ, ನನ್ನನ್ನು ನರಕಕ್ಕೆ ಎಸೆತಾರೆ, ನಾನು ಅಲ್ಲಿ ನರಕ ಯಾತನೆಯನ್ನು ಅನುಭವಿಸುತ್ತೇನೆ, ಇಂತಹ ಧರ್ಮವನ್ನು ಬಿಟ್ಟಿದ್ದೇನೆ. ಕಾಮಿನೋ ಯತ್ರ ವಿಂದಂತಿ, ಎಲ್ಲಿ ಕಾಮಿಕ ಜನರು, ಲಸ್ಟಿ ಪೀಪಲ್ ಎಲ್ಲಿ ಹೋಗ್ತಾರೆ ಅಂತಹ ನರಕಕ್ಕೆ ನನ್ನನ್ನು ಕಳಿಸ್ತಾರೆ. ಸೊ ಈ ರೀತಿ ಈಗ ಪಶ್ಚಾತ್ತಾಪ ಮಾಡ್ಕೊತಾ ಇದ್ದೇನೆ. ಯಾಕೆಂದ್ರೆ ಈಗ ಭಯ ಆಗ್ತಾ ಇದೆ. ಇಲ್ಲಿವರೆಗೂ ನರಕ ಯಾತನೆಯ ಭಯ ಇರಲಿಲ್ಲ, ಈಗ ನರಕ ಯಾತನೆಯ ಭಯ ಮನಸ್ಸಲ್ಲಿ ಉಂಟಾಗ್ತಾ ಇದೆ. ಸೊ ಅದಕ್ಕೆ ಆ ಭಯದಿಂದ ಪಶ್ಚಾತ್ತಾಪವನ್ನು ಮಾಡ್ತಾ ಇದ್ದಾನೆ ರಾಮೇಳ. ಇಲ್ಲಿ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಾ, ಹೀಗೆ ಒಬ್ಬ ಪಾಪಿ ವ್ಯಕ್ತಿಗೆ ನರಕದಲ್ಲಿ ಮಹಾಭಯಂಕರವಾದ ಒಂದು ಇದು ರೌರವ ರೌರವ ನರಕದಲ್ಲಿ ಯಾರು ಮಾಂಸವನ್ನು ತಿಂತಾರೋ ಅಲ್ಲಿ ರುರು ಅನ್ನುವ ಪ್ರಾಣಿಗಳು ಬಂದು ಅವನ ಮಾಂಸವನ್ನು ಕಣ್ಣೆದುರಿಗೆ ಕೆತ್ತಿ ತಿನ್ನುತ್ತವೆ. ಅಂತಹ ಒಂದು ನರಕ ಇದು. ಮತ್ತೆ ಯಾರು ಅನೈತಿಕ ಸ್ತ್ರೀ ಪುರುಷರ ಸಂಘವನ್ನು ಮಾಡ್ತಾರೆ ಅವರಿಗೆ ಇನ್ನೊಂದು ನರಕಕ್ಕೆ ಕರ್ಕೊಂಡೊಯ್ತಾರೆ. ಆ ನರಕದಲ್ಲಿ ಅಲ್ಲಿ ಕೂಡ ಒಂದು ಭಯಂಕರವಾದ ನರಕ ಯಾತನೆಯನ್ನು ಅವರು ಅನುಭವಿಸಬೇಕಾಗ್ತದೆ. ಸೊ ಈ ರೀತಿ ಅಲ್ಲಿ ಆ ನರಕದಲ್ಲಿ ಏನಿರ್ತದೆ ಅಂದ್ರೆ ಅಲ್ಲಿ ಒಂದು ಬೆಂಕಿಯ ಒಂದು ಸ್ತ್ರೀ ಅಥವಾ ಪುರುಷರ ಒಂದು ಆಕೃತಿ ಇರ್ತದೆ. ಆ ಒಂದು ಆಕೃತಿಗೆ ಅವರು ಅಪ್ಪಿಕೊಳ್ಬೇಕು, ಅಂದ್ರೆ ಬರ್ನ್ ವಿತ್ ದಟ್, ಸುಟ್ಟು ಭಸ್ಮ ಆಗ್ತಾರೆ. ಸೊ ಕಾಮುಕ ಜನರಿಗೆ ಅಂತಹ ಒಂದು ಪನಿಷ್ಮೆಂಟ್ ನೀಡಲಾಗ್ತದೆ. ಸೊ ನನ್ನನ್ನು ನರಕಕ್ಕೆ ಎಸೆಯಬೇಕು ಅಂತ ಇಲ್ಲಿ ರಾಜ ಹೇಳ್ತಾ ಇದ್ದಾನೆ. ಕಿಂ ಇದಂ ಸ್ವಪ್ನ ಆಹೋಸ್ವಿತ್ ಸಾಕ್ಷಾತ್ ದೃಷ್ಟಂ ಇಹಾದ್ಭುತಂ ಕ್ವಾ ಯಾತ ಅದ್ಯತೆ ಯೇ ಮಾಂ ವ್ಯಕರ್ಷನ್ ಪಾಶಪಾಣಯಃ. ಕೀರ್ತಿ ಲತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಕಂಡ ಇದು ಕನಸೇ ಅಥವಾ ಸತ್ಯವೇ? ತಮ್ಮ ಕೈಗಳಿಲ್ಲದ ಪಾಶಗಳಿಂದ ನನ್ನನ್ನು ಬಂಧಿಸಿ ಎಳೆದೊಯ್ಯಲು ಬಂದಿದ್ದ ಭೀಕರ ಮಾನವರನ್ನು ನಾನು ಕಂಡೆ. ಅವರು ಎಲ್ಲಿ ಹೋದರು? ಸೊ ಇದು ಕನಸ ಅಥವಾ ಸ್ವಪ್ನ? ಕಿಮ್ಮಿದಂ ಸ್ವಪ್ನ ಅಹೋಸ್ವಿತ್. ಇದು ಕೆಲವೊಮ್ಮೆ ಕನಸಲ್ಲೂ ಕೂಡ ಈ ರೀತಿ ಕೆಟ್ಟ ಕನಸುಗಳು ಬರ್ತಾ ಇರ್ತವೆ. ನಿದ್ರೆಯಲ್ಲಿ ಕನಸುಗಳು ಬರ್ತಾ ಇರ್ತವೆ, ಕೆಟ್ಟ ಕನಸು. ಮತ್ತೆ ಎಚ್ಚರ ಆದ ಮೇಲೆ ಅದು ಕನಸು ಮರ್ತು ಬಿಡ್ತೀವಿ ನಾವು. ಏನೋ ಭಯಂಕರ ಕನಸಿತ್ತು ಅಂತ ನೆನಪಿರ್ತದೆ ಅಷ್ಟೇ. ಆದ್ರೆ ಈಗ ಅಜಮೇಲೆ ಏನ್ ಹೇಳ್ತಾ ಇದ್ದಾನೆ, ಇದು ಇಸ್ ಇಟ್ ಇಸ್ ಡ್ರೀಮ್? ಇದು ಸ್ವಪ್ನವೇ? ನನ್ನ ಕೊರಳಿಗೆ ಹಗ್ಗವನ್ನು ಕಟ್ಟಿ ನನ್ನನ್ನು ಎಳೆಯಲು ಬಂದಿದ್ರು, ಎಲ್ಲಿ ಹೋದ್ರು ಅವರು? ಕಾಣಿಸ್ತಾ ಇಲ್ಲ, ಸಡನ್ ಆಗಿ ಅದೃಶ್ಯವಾಗಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ತುಂಬಾ ಭಯ ಆಯ್ತು. ಸೊ ಓಕೆ, ಯಾರು ಪ್ರೊವಿಡೀಸ್ ಬರ್ತಾ ಇಲ್ಲ ಮುಂದೆ ಓದೋದಕ್ಕೆ? ಪ್ರೊವಿಡೀಸ್ ಕೂಡ ಓದ್ಬೋದು.
ಅಥ ತೇ ಕ್ವ ಗತಾ ಸಿದ್ಧಾಃ ಚತ್ವಾರಶ್ಚಾರುದರ್ಶನಾಃ ವ್ಯಾಮೋಚಯನ್ನಿಯಂ ಮಾನಾಂ ಬದ್ಧ್ವಾ ಪಾಶೈರಧೋ ಭುವಃ. ಎಸ್. ಓಕೆ. ಉತ್ಕರ್ಷಿಣಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಬಂಧನದಿಂದ ನನ್ನನ್ನು ಬಿಡಿಸಿದರು, ನರಲೋಕಗಳಿಗೆ ಎಳೆದೊಯ್ಯುವುದರಿಂದ ನನ್ನನ್ನು ರಕ್ಷಿಸಿದರು. ಮುಕ್ತರಾದ ಮತ್ತು ಬಹು ಸುಂದರರಾದ ಅಂತಹ ಆ ನಾಲ್ವರು ವ್ಯಕ್ತಿಗಳು ಎಲ್ಲಿ ಹೋದರು? ಎಲ್ಲಿ ಹೋದರು? ಅಧೋ ಭುವಃ, ಅವರು ಕೆಳಗಿನ ಲೋಕಕ್ಕೆ ಹೋಗಿದ್ದಾರೆ. ರೈಟ್. ಅಧ ಲೋಕ. ರೈಟ್. ಆತಾಲ, ವಿತಲ, ಸುತಲ, ರಸಾತಲ, ತಲಾತಲ, ಪಾತಾಲ. ಸೊ ಪಾತಾಳದ ಕೆಳಗಡೆ ಇದೆ ಸಂಯಮಣಿ ಅನ್ನೋ ಒಂದು ನಗರ. ಅಲ್ಲಿ ಯಮರಾಜರು ಇರ್ತಾರೆ, ಯಮದೂತರು, ಅವರ ಕಿಂಕರರು ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಅವರು ಎಲ್ಲಿ ಹೋದರು ಅಂತ, ಯಮದೂತರು ಕೆಳಗಡೆ ಹೋದರು. ಈ ದಿವ್ಯವಾದ ಜನರು, ವಿಷ್ಣುದೂತರು ಎಲ್ಲಿಗೆ ಹೋದರು? ಮೋಸ್ಟ್ಲಿ ಅವರು ವೈಕುಂಠಕ್ಕೆ ಹೋಗಿದ್ದಾರೆ. ಎಸ್. ಸೊ 32ನೇ ಶ್ಲೋಕ. ಅಥಾಪಿ ಮೇ ದುರ್ಭಗಸ್ಯ ವಿಬುಧೋತ್ತಮ ದರ್ಶನೆ ಭವಿತಾವ್ಯಂ ಮಂಗಲೇನ ಏನಾತ್ಮಾ ಮೇ ಪ್ರಸೀದತಿ. ಭಾನುಮಾತಾಜಿ. ಹರೇ ಕೃಷ್ಣ ಪ್ರಭು. ಭಾನು. ನಾನು ಪಾಪಮಯ ಕಾರ್ಯಗಳ ಸಾಗರದಲ್ಲಿ ಮುಳುಗಿದ್ದೆ. ಅದಕ್ಕಾಗಿ ನಿಶ್ಚಯವಾಗಿಯೂ ನಾನು ದುರದೃಷ್ಟಶಾಲಿಯಾಗಿದ್ದೇನೆ. ಆದರೆ ಅಷ್ಟಾದರೂ ನನ್ನ ಹಿಂದಿನ ಆಧ್ಯಾತ್ಮ ಕಾರ್ಯಗಳ ಕಾರಣದಿಂದ ನನ್ನನ್ನು ರಕ್ಷಿಸಿದ ಆ ನಾಲ್ವರು ಶ್ರೇಷ್ಠ ವ್ಯಕ್ತಿಗಳನ್ನು ಕಂಡೆ. ಅವರ ದರ್ಶನದಿಂದಾಗಿ ನಾನೀಗ ಅತಿ ಸುಖಿ ಎಂದು ಭಾವಿಸುತ್ತೇನೆ. ಹರೇ ಕೃಷ್ಣ. ಸೊ ದುರ್ಭಾಗ್ಯ. ಸೌಭಾಗ್ಯ ಅಂತಂದ್ರೆ ಭಕ್ತರ ಮೀಟ್ ಆಗೋದೇ ಸೌಭಾಗ್ಯ. ದುರ್ಭಾಗ್ಯ ಅಂದ್ರೆ ಅಸತ್ಸಂಗವನ್ನು ಮಾಡುವುದೇ ದುರ್ಭಾಗ್ಯ. ರೈಟ್. ಅಸತ್ಸಂಗದಿಂದ ಏನಾಗ್ತದೆ? ಒಬ್ಬನ ಪತನವಾಗ್ತದೆ. ಆದರೆ ಸತ್ಸಂಗದಿಂದ ಒಬ್ಬರ ಉನ್ನತಿ ಆಗ್ತದೆ. ಸೊ ಅದಕ್ಕೆ ಯಾವಾಗ ನಮಗೆ ಬ್ರಹ್ಮಾಂಡ ಭ್ರಮಿತೆಕೋನ ಭಾಗ್ಯವಾನ ಜೀ ಗುರು ಕೃಷ್ಣ ಪ್ರಸಾದೆ ಪಾಯಿ ಭಕ್ತಿ ಲತಾ ಬೀರ್. ರೈಟ್. ಅದು ಭಾಗ್ಯವಾನ್, ಸೌಭಾಗ್ಯ. ಯಾವುದು ಸೌಭಾಗ್ಯ? ಯಾವಾಗ ನಮ್ಮ ಜೀವನದಲ್ಲಿ ಯಾರಾದರೂ ಭಕ್ತರು ಬರ್ತಾರೆ, ಆ ಭಕ್ತರು ಬರೋದೇ ಒಂದು ಸೌಭಾಗ್ಯ. ಆ ಭಕ್ತರ ಆಶೀರ್ವಾದದಿಂದ, ಅನುಗ್ರಹದಿಂದ ನಾವು ಭಗವಂತನ ಕಡೆ ಪ್ರಯಾಣ ಪ್ರಾರಂಭ ಮಾಡ್ತೀವಿ. ಆದರೆ ಯಾವಾಗ ನಾವು ಅಸತ್ಸಂಗ ಮಾಡ್ತೀವಿ, ಆಗ ನಮ್ಮ ಪತನವಾಗ್ತದೆ. ಅದಕ್ಕೆ ಭಾಗವತದಲ್ಲಿ ಹೇಳಲಾಗಿದೆ. ರೈಟ್. ಸಾಧು ಸಂಘದಿಂದ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ರೈಟ್. ತಮೋದ್ವಾರಂ, ನರಕದ ದ್ವಾರ ಓಪನ್ ಆಗ್ತದೆ. ಯೋಷಿತಾಂ ಸಂಗಿ ಸಂಗಂ, ಅಂದರೆ ಸ್ತ್ರೀ ಸಂಘ ಅಥವಾ ಕಾಮಿಕ ಜನರ ಸಂಘದಿಂದ ಏನಾಗ್ತದೆ? ನರಕದ ದ್ವಾರ ಓಪನ್ ಆಗ್ತದೆ. ಯಾಕೆಂದ್ರೆ ನರಕಕ್ಕೆ 3 ದ್ವಾರಗಳು. ಆ 3 ದ್ವಾರಗಳು ಯಾವುವು? ಭಗವದ್ಗೀತೆ ಹೇಳಿದಾರಲ್ಲ, 3 doors to hell. ಕಾಮ ಕ್ರೋಧ ಲೋಭ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೇತ್. ಈ 3 ನರಕಕ್ಕೆ ದ್ವಾರಗಳು. ಸೊ ಯಾವಾಗ ಅಸತ್ಸಂಗವನ್ನ ಮಾಡ್ತೀವಿ, ಆ ಅಸತ್ಸಂಗದ ಪ್ರಭಾವದಿಂದ ಅವನು ಕಾಮ, ಕ್ರೋಧ, ಲೋಭ ಇತ್ಯಾದಿ ದುರಾಸೆಗಳಿಗೆ ಒಳಗಾಗ್ತಾನೆ. ಅದಕ್ಕೆ ನರಕಕ್ಕೆ ಹೋಗ್ತಾನೆ. ಆದರೆ ಯಾರು ಸಾಧು ಸಂಘ ಮಾಡ್ತಾರೆ, ಆ ಸಾಧುಗಳ ಸಂಘದಿಂದ ಮೋಕ್ಷದ್ವಾರಂ ಅಪಾವೃತಂ, ಮೋಕ್ಷದ್ವಾರ ಓಪನ್ ಆಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು? ಆದಷ್ಟು ಸಾಧು ಸಂಘ, ಸಜ್ಜನರ ಸಂಘವನ್ನ ಮಾಡಬೇಕು. ಸಜ್ಜನರಾದ್ರೆ ಭಕ್ತರು, ಕೃಷ್ಣ ಭಕ್ತರ ಸಂಘವನ್ನ ಮಾಡಬೇಕು. ಕೃಷ್ಣ ಭಕ್ತರ ಸಂಘದಲ್ಲಿ ಏನ್ ಮಾಡಬೇಕು? ರೈಟ್. ಗಾಸಿಪ್ ಮಾಡೋದಲ್ಲ, ಪ್ರಜಲ್ಪ ಮಾಡೋದಲ್ಲ, ಕೃಷ್ಣ ಕಥೆಯನ್ನ ಮಾಡಬೇಕು, ಕೃಷ್ಣ ಲೀಲೆಯನ್ನ ಕೇಳಬೇಕು. ಸೊ ದಟ್ಸ್ ವಾಟ್ ವಿ ಶುಡ್ ಡು. ಕೃಷ್ಣ ಸೇವೆಯನ್ನು ಮಾಡಬೇಕು. ಸುಮಾರು ಸಲ ನಾವು ನೋಡ್ತೀವಿ, ಕೃಷ್ಣ ಭಕ್ತರು ಸೇರಿದ್ದಾರೆ, ಕೆಲವರು ಮಹಿಳೆಯರು ಸೇರಿದ್ದಾರೆ. ಅವ್ರ ಮನೇಲಿ ಇದಾಯ್ತು, ಇವ್ರ ಮನೇಲಿ ಇದಾಯ್ತು, ಅಲ್ಲಿ ಹೀಗಾಯ್ತು, ಇಲ್ಲಿ ಹೀಗಾಯ್ತು. ಸೊ ಅದೇ ಮಾತಾಡೋದು. ಆದ್ರೆ ಅದು ಗ್ರಾಮ್ಯ ಕಥೆಯನ್ನ ಬಿಟ್ಟು ಕೃಷ್ಣ ಕಥೆಯನ್ನ ಮಾಡಬೇಕು.
ಸೊ ಗ್ರಾಮ್ಯ ಕಥೆ ಮಾಡೋದ್ರಿಂದ ಏನೂ ಉಪಯೋಗವಿಲ್ಲ. ಗ್ರಾಮ್ಯ ಕಥೆ ಮಾಡೋದ್ರಿಂದ ಕೇವಲ ಸಮಯ ವ್ಯರ್ಥವಾಗ್ತದೆ ಅಷ್ಟೇ, ವೇಸ್ಟ್ ಆಫ್ ಟೈಮ್. ಆದರೆ ಕೃಷ್ಣ ಕಥೆ ಮಾಡೋದ್ರಿಂದ ನಾವು ಭಗವಂತನ ಹತ್ತಿರ ಬರ್ತೀವಿ. ಗ್ರಾಮ್ಯ ಕಥೆ ಮಾಡೋದ್ರಿಂದ ಅದನ್ನ ಯಾವ್ದಕ್ಕೆ ಹೋಲಿಸಿದ್ರೆ ಒಂದು ಏನಂತಾರೆ, ಫ್ರಾಗ್, ಮಂಡೂಕ, ಕುರ್ 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 ಒಂದು ಕಪ್ಪೆ ಮಳೆ ಬಂದಾಗ ಕುರ್ 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 ಅಂತ ಒದರ್ತಾ ಇರ್ತದೆ. ಆ ಒದರುವ ಶಬ್ದವನ್ನು ಕೇಳಿ ಹಾವು ಬರ್ತದೆ, ಹಾವು ಬಂದು ಅದನ್ನ ನುಂಗಿ ಬಿಡ್ತದೆ. ಅದೇ ರೀತಿ ಯಾರು ಈ ಗ್ರಾಮ್ಯ ಕಥಾ ಭೌತಿಕ ಕಥೆಯಲ್ಲಿ ಸಮಯವನ್ನ ಕಳೀತಾ ಇದ್ದಾರೆ, ಕಾಲವು ಬರ್ತದೆ, ಕಾಲ ಸರ್ಪವು ಬಂದು ಅವರನ್ನ ಮತ್ತೆ ಮುಂದಿನ ಜನ್ಮಕ್ಕೆ ತಳ್ಳುತ್ತದೆ. ಆದರೆ ಯಾರು ಕೃಷ್ಣ ಕಥೆಯನ್ನು ಮಾಡ್ತಾರೆ ಅವರು ಕಾಲದ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಮೃತ್ಯು ಬಂದರೂ ಕೂಡ ಅವರಿಗೆ ಭಯವಿಲ್ಲ. ಅವರು ಮುಂದಿನ ಲೋಕಕ್ಕೆ, ಅದರ ವೈಕುಂಠ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಜನ್ಮ ತಾಳುವುದಿಲ್ಲ. ಅದಕ್ಕಾಗಿ ಗ್ರಾಮ್ಯ ಕಥೆಯನ್ನು ಬಿಟ್ಟು ಕೃಷ್ಣ ಕಥೆಯನ್ನು ಮಾಡಬೇಕು. ಸೊ ಅದಕ್ಕಾಗಿ ನಾವು ಸಾಧುಗಳ ಸಂಘವನ್ನು ಮಾಡಬೇಕು. ಅಸಾಧುಗಳ ಅಥವಾ ಇಂದ್ರ ತೃಪ್ತಿ ಮಾಡುವ ಜನರ ಸಂಘವನ್ನು ಬಿಡಬೇಕು. ಸೊ ಇಲ್ಲಿ 32, 33 ಶ್ಲೋಕ. ಇಲ್ಲೊಂದು ನೋಟ್ ಇದೆ. ವಿಶ್ವನಾಥ ಠಾಕೂರ್ ಹೇಳ್ತಾರೆ, ಸೊ ಒಬ್ಬ ಭಕ್ತನ ಕರುಣೆಯೇ ಅವನ ಭಕ್ತಿಗೆ ಕಾರಣವೆಂದು ಭಾವಿಸಬೇಕು. ಏಕೆಂದರೆ ಅದು ಇಲ್ಲದೆ ಭಕ್ತಿಯ ಬೀಜವನ್ನು ಬಿತ್ತಲು ಸಾಧ್ಯವಿಲ್ಲ. ಆ ಕರುಣೆಯಿಂದಾಗಿಯೇ ಅವನು ತನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಸಲು ಸಾಧ್ಯವಾಯಿತು. ಸೊ ಅಜಾಮಿಲ್ ಎಷ್ಟು ಪಾಪಿಯಾಗಿದ್ದ, ಆದರೆ ಕೊನೆಯ ಮಗ 10ನೇ ಮಗನಿಗೆ ನಾರಾಯಣ ಅಂತ ಹೆಸರು ಹೇಗೆ ಕೊಟ್ಟ? ಹೌ ವಾಸ್ ಇಟ್ ಪಾಸಿಬಲ್? ಅದು ಭಕ್ತರ ಕರುಣೆ. ಪೂರ್ವಕಾಲದಲ್ಲಿ ಏನೋ ಒಂದು ಅನುಗ್ರಹವನ್ನ, ಅಜ್ಞಾತ ಸುಕೃತಿಯನ್ನ ಪಡೆದುಕೊಂಡಿದ್ದಾನೆ ರಾಮಿಲ. ಆ ಪ್ರಭಾವದಿಂದ ಆ ಮಗನಿಗೆ ನಾರಾಯಣ ಅಂತ ಹೆಸರು ಕೊಟ್ಟ. ಅದೇ ಅವನ ಮುಕ್ತಿಗೆ ಕಾರಣವಾಯಿತು. ಸೊ ಅದಕ್ಕಾಗಿ ಇಲ್ಲಿ ಭಕ್ತರ ಕೃಪೆ ಇದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸಾಧು ಸಂಘ ಸರ್ವಶಾಸ್ತ್ರಕಾಯ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹಾಯ. ಎಲ್ಲಾ ಶಾಸ್ತ್ರಗಳು ಏನ್ ಹೇಳ್ತಾವೆ ಅಂದ್ರೆ ನಾವು ಸಾಧುಗಳ ಸಂಘವನ್ನು ಮಾಡಬೇಕು. ಸಾಧು ಸಂಘ ಮಾಡೋದಂದ್ರೆ ನಾವು ಅವರಿಂದ ಕೃಷ್ಣ ಕಥೆಯನ್ನು ಕೇಳಬೇಕು, ಅವರ ಆದೇಶವನ್ನ ಪಾಲಿಸಬೇಕು. ದಟ್ಸ್ ಕಾಲ್ಡ್ ಸಾಧು ಸಂಘ. ಸೊ ಗುರು ಕೃಷ್ಣ ಪ್ರಸಾದಿಪಾಯ ಭಕ್ತಿಲತಾ ಬೀಜ್. ಸೊ ಗುರುಗಳ ಪ್ರಸಾದದಿಂದ ನಮಗೆ ಕೃಷ್ಣ ಸಿಗ್ತಾನೆ. ಗುರುಗಳ ಪ್ರಸಾದ ಏನು? ಹರಿಕೃಷ್ಣ ಮಂತ್ರ. ನಮಗೆ ಮಂತ್ರವನ್ನು ಕೊಡ್ತಾರೆ. ಆ ಮಂತ್ರ ಉಚ್ಚಾರಣೆಯಿಂದ, ಮಂತ್ರ ಜಪದಿಂದ ನಾವು ಭಗವಂತನನ್ನ ಪಡೆಯಬಹುದು. ಸೊ ಅದಕ್ಕಾಗಿ ಇಲ್ಲಿ ಇನ್ ಅವರ್ ಕೃಷ್ಣ ಕಾನ್ಶಿಯಸ್ ಮೂಮೆಂಟ್ ವಿ ದೇರ್ ಫೋರ್ ಚೇಂಜ್ ದ ಡಿವೋಟೀಸ್ ನೇಮ್ ಟು ಫಾರ್ ದಟ್ ರಿಮೈಂಡ್ಸ್ ಹಿಮ್ ಆಫ್ ವಿಷ್ಣು. ಸೊ ಪ್ರಭುಪಾದರಲ್ಲಿ ಬರೀತಾ ಇದ್ದಾರೆ, ದೀಕ್ಷಾ ಸಮಯದಲ್ಲಿ ಒಬ್ಬ ಭಕ್ತನ ಹೆಸರು ಬದಲಾಯಿಸ್ತಾರೆ. ರೈಟ್, ಮೊದಲು ಅವನ ಹೆಸರು ABC ಏನೋ ಇರ್ಬೋದು, ಆದರೆ ದೀಕ್ಷೆ ಆದಮೇಲೆ ಕೃಷ್ಣದಾಸ, ರಾಧಾದಾಸಿ ಈ ರೀತಿಯ ಒಂದು ಹೆಸರನ್ನು ಕೊಡ್ತಾರೆ. ಯಾಕಂದ್ರೆ ಸೊ ಅವರ ಹೆಸರನ್ನ ಹೇಳ್ತಾ ಹೇಳ್ತಾ ಏನಾಗ್ತದೆ, ನಾಮ ಜಪ ಕೂಡ ಆಗ್ತಾ ಇದೆ. ಅಂತಿಮ ಸಮಯದಲ್ಲಿ, ಸಾವು ಬರುವ ಸಮಯದಲ್ಲಿ ಯಾರಾದರೂ ಅವರ ಹೆಸರನ್ನೇ ಹೇಳಿದರೆ ಸಾಕು, ಅವರು ಕೃಷ್ಣ ಹೆಸರನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಆಟೋಮೆಟಿಕಲಿ ಅವರಿಗೆ ಮುಕ್ತಿ ದೊರಕುತ್ತದೆ. So if at the time of death the devotee can remember his own name, such as Krishnadas, Govindadas, he can be saved from the greatest danger. ಸಾವಿನ ಸಮಯದಲ್ಲಿ ತನ್ನ ಹೆಸರನ್ನ ಸ್ಮರಿಸಿದರೆ ಸಾಕು, ಅದು ಮುಕ್ತಿಗೆ ಕಾರಣವಾಗ್ತದೆ. ಸೊ ದೇರ್ ಫೋರ್ ದ ಚೇಂಜ್ ಆಫ್ ನೇಮ್ಸ್ ಅಂಡ್ ಟೈಮ್ ಆಫ್ ಇನಿಷಿಯೇಷನ್ ಇಸ್ ಎಸೆನ್ಷಿಯಲ್. ಅದಕ್ಕಾಗಿ ದೀಕ್ಷಾ ಸಮಯದಲ್ಲಿ ಹೆಸರನ್ನು ಬದಲಾಯಿಸುವುದು ತುಂಬಾ ಮುಖ್ಯವಾಗಿದೆ. ಸೊ ದ ಕೃಷ್ಣ ಕಾನ್ಶಿಯಸ್ ಮೂಮೆಂಟ್ ಇಸ್ ಸೋ ಮೆಟಿಕ್ಯುಲಸ್ ದಟ್ ಇಟ್ ಗಿವ್ಸ್ ಒನ್ ಎ ಗುಡ್ ಅಪರ್ಚುನಿಟಿ ಟು ರಿಮೆಂಬರ್ ಕೃಷ್ಣ ಸಮ್ ಆರ್ ಅದರ್. ಸೊ ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ, ಇಸ್ಕಾನ್ ಸಂಸ್ಥೆಯಲ್ಲಿ ಕೃಷ್ಣನನ್ನ ಸ್ಮರಿಸುವುದಕ್ಕೆ ಸಾಕಷ್ಟು ಉಪಾಯಗಳಿವೆ. ರೈಟ್, ಭಗವಂತನ ವಿಗ್ರಹಗಳಿವೆ. ಶ್ರೀ ರಾಧಾ ವಿನೋದ, ರಾಧಾ ಮಾಧವ್, ರೈಟ್, ರಾಧಾ ಶ್ಯಾಮ್ ಸುಂದರ್, ಹಲವಾರು ವಿಗ್ರಹಗಳಿವೆ. ಮತ್ತೆ ಹಲವಾರು ಗ್ರಂಥಗಳಿವೆ. ಗ್ರಂಥಗಳನ್ನು ಓದುವುದರಿಂದ ಮನಸ್ಸು ಕೃಷ್ಣನ ಮೇಲೆ ಸ್ಥಿರವಾಗ್ತದೆ. ಹರಿಕೃಷ್ಣ ಜಪ ಇದೆ, ಭಾಗವತಂ ಕ್ಲಾಸ್ ಇದೆ, ಭಗವದ್ಗೀತೆ ಕ್ಲಾಸಸ್ ಇದೆ. ಮತ್ತೆ ಭಕ್ತರ ಹೆಸರು ಕೂಡ ಕೃಷ್ಣನ ಹೆಸರಿನಲ್ಲಿದೆ. ಅದಕ್ಕಾಗಿ ನಾವು ತುಂಬಾ ಕಾನ್ಶಿಯಸ್ ಆಗಿ ಭಕ್ತಿ ಸೇವೆ ಮಾಡಿದ್ರೆ ಅದು ತುಂಬಾ ಸರಳ. ಇಟ್ಸ್ ವೆರಿ ಈಸಿ ಟು ರಿಮೆಂಬರ್ ಕೃಷ್ಣ. ಆದ್ರೆ ಒಂದ್ ವೇಳೆ ನಾವು ಕಾನ್ಶಿಯಸ್ ಆಗಿಲ್ಲ ಅಂತಂದ್ರೆ, ನಿರ್ಲಕ್ಷ್ಯತೆಯಿಂದ ನಾವು ಭಕ್ತಿಯನ್ನು ಮಾಡಿದರೆ ಕೃಷ್ಣನ ಸ್ಮರಿಸೋದು ಕಷ್ಟ.
ಸೊ ಈಗ 33ನೇ ಶ್ಲೋಕದಲ್ಲಿ ಅಜಾಮಿಲ್ ಹೇಳ್ತಾನೆ, ನನ್ನ ಹಿಂದಿನ ಕೆಲವು ಆಧ್ಯಾತ್ಮಿಕ ಕಾರ್ಯಗಳಿಂದಾಗಿ ನನಗೆ ಭಾಗ್ಯ ಸಿಕ್ಕಿದೆ ಅಂತ. ಅನ್ಯಥಾ ಮ್ರಿಯಮಾಣಸ್ಯ ನಾಶುಚೇರ್ವೃಷಲೀಪತೆ ವೈಕುಂಠ ನಾಮ ಗ್ರಹಣಂ ಜಿಹ್ವಾ ವಕ್ತುಂ ಯಹಾರ್ಹತಿ. ಓಕೆ, ಯಾರು ಪ್ರಭುಜಿ ಯಾರಾದ್ರೂ ಓದ್ತೀರಾ? ಓದ್ಲಾ ಪ್ರಭುಜಿ? ವರದರಾಜನ್ ನಾನು. ಎಸ್, ವರದರಾಜನ್ ಪ್ರಭು ಓದಿ. ಕೃಷ್ಣ ಪ್ರಭುಜಿ, ಇದಕ್ಕೆ ನನ್ನ ಹಿಂದಿನ ಭಕ್ತಿ ಸೇವೆಯೇ ಕಾರಣವಾಗಿರಬೇಕು. ಅಲ್ಲದಿದ್ದರೆ ನಾನೊಬ್ಬ ವೈಶ್ಯನಿರಿಸಿಕೊಂಡು ಅತಿ ಅಶುದ್ಧನಾದವನು. ಅಂತಹ ನನಗೆ ಮರಣ ಹತ್ತಿರವಾದಾಗಲೇ ವೈಕುಂಠಪತಿಯ ಪುಣ್ಯ ನಾಮಸ್ಮರಣೆಯ ಸದಾವಕಾಶ ಹೇಗೆ ಸಿಕ್ಕುತ್ತಿತ್ತು? ಅದು ನಿಶ್ಚಯವಾಗಿಯೂ ಸಂಭವಿಸುತ್ತಿರಲಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ವೈಕುಂಠಪತಿ ಅಂತಂದ್ರೆ ಭಗವಂತ. ಸೊ ಸೊ ಭಗವಂತನ ಪುಣ್ಯ ನಾಮಸ್ಮರಣೆ ಹೇಗೆ ಮಾಡಲು ಸಾಧ್ಯವಾಯಿತು? ಹಿಂದೆ ಏನೋ ಪುಣ್ಯ ಮಾಡಿದ್ದೆ ನಾನು, ರೈಟ್? ಅದಕ್ಕೋಸ್ಕರ ಅದರ ಪ್ರತಿಫಲವಾಗಿ ನಾನು ಭಗವಂತನ ನಾಮಸ್ಮರಣೆ ಮಾಡಲು ಸಾಧ್ಯವಾಯಿತು. ಆಕ್ಚುಲಿ ಬ್ರಾಹ್ಮಣನಾಗಿದ್ದಲ್ಲ ಹಿಂದೆ, ಅದಕ್ಕಾಗಿ ಮನೆಯಲ್ಲಿ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ದ, ಸಂಧ್ಯಾ ವಂದನೆ ಮಾಡ್ತಾ ಇದ್ದ, ಪೂಜೆ ಕಾರ್ಯಗಳನ್ನು ಮಾಡ್ತಾ ಇದ್ದ. ಅದಕ್ಕಾಗಿ ಆ ಒಂದು ಸುಕೃತಿ ಇತ್ತು. ಸೊ ಆ ಒಂದು ಸುಕೃತಿಯ ಪ್ರಭಾವದಿಂದ ಮ್ರಿಯಮಾಣಸ್ಯ ಸಾಯುವಾಗ ವೈಕುಂಠ ನಾಮ ಗ್ರಹಣನ್, ರೈಟ್? ವೈಕುಂಠ ನಾಮೋಚ್ಚಾರಣೆ ಸಾಧ್ಯವಾಯಿತು. ಇಲ್ಲಾಂದ್ರೆ ಸುಮಾರು ಜನರಿಗೆ ಇದು ಸಾಧ್ಯವಿಲ್ಲ. ಮಹಾಪ್ರಸಾದೇ ಗೋವಿಂದೇ ನಾಮ ಬ್ರಾಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವತಂಬರಾಜನ್ ವಿಶ್ವಾಸವನ್ನಿವ ಜಾಯತೆ. ಈ ಶ್ಲೋಕ ಪ್ರತಿದಿನ ಓದ್ತಿರಲ್ಲ ನೀವು ಪ್ರಸಾದ ಸ್ವೀಕರಿಸುವ ಸಮಯದಲ್ಲಿ. ಸೊ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಜನ ಇದನ್ನ ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಹಾಪ್ರಸಾದೇ ಗೋವಿಂದೇ, ನೆಕ್ಸ್ಟ್ ಲೈನ್ ಏನು? ನಾಮ ಬ್ರಾಹ್ಮಣಿ ವೈಷ್ಣವೇ. ಕೆಲವರು ನಮೋ ಬ್ರಾಹ್ಮಣಿ ವೈಷ್ಣವ ಅಂತ ಹೇಳ್ತಾರೆ, ತಪ್ಪು. ನಾಮ ಬ್ರಾಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವತಂ ರಾಜನ್ ವಿಶ್ವಾಸನೀಯ ಜಾಯತೆ. ರೈಟ್? ಪರ್ಸನ್ಸ್ ವಿತ್ ಮೀಗರ್ ಸುಕೃತಿ, ಸ್ವಲ್ಪ ಪುಣ್ಯವತಂ. ಪುಣ್ಯ ಅಂತಂದ್ರೆ ಇಲ್ಲಿ ಸುಕೃತಿ, ಭಕ್ತಿ ಸುಕೃತಿ ಅಂತ ಅರ್ಥ. ಸ್ವಲ್ಪ ಪುಣ್ಯವತಂ ಕ್ಯಾನಾಟ್ ಡೆವಲಪ್ ಫೇತ್ ಇನ್ ಮಹಾಪ್ರಸಾದ. ಸ್ವಲ್ಪ ಪುಣ್ಯವುಳ್ಳವರು ನೈವ ವಿಶ್ವಾಸ ಇರುವುದಿಲ್ಲ. ಎದರ ಮೇಲೆ ಇರುವುದಿಲ್ಲ? ಮಹಾಪ್ರಸಾದದ ಮೇಲೆ ಅವರಿಗೆ ವಿಶ್ವಾಸ ಇರುವುದಿಲ್ಲ, ಗೋವಿಂದನ ಮೇಲೆ ಅವರಿಗೆ ವಿಶ್ವಾಸ ಇರುವುದಿಲ್ಲ, ಭಗವಂತನ ನಾಮದ ಪ್ರತಿ ಅಥವಾ ಬ್ರಾಹ್ಮಣ ಅಥವಾ ಗುರುಗಳ ಪ್ರತಿ ಮತ್ತೆ ವೈಷ್ಣವರ ಪ್ರತಿ ಅವರಿಗೆ ವಿಶ್ವಾಸ ಇರುವುದಿಲ್ಲ, ಹೇ ರಾಜ. ಸೊ ಇದು ದಿಸ್ ಕಮ್ಸ್ ಇನ್ ಅನದರ್ ಪುರಾಣ, ಅಲ್ಲಿ ಹೇಳ್ತಾರೆ. ಸೊ ಮಹಾಭಾರತದಲ್ಲಿ ಬರ್ತದೆ, ಕರೆಕ್ಟ್? ಸೊ ಯಾರಿಗೆ ಸ್ವಲ್ಪ ಪುಣ್ಯ ಇದೆ ಅವರಿಗೆ ಈ ಒಂದು 5 ವಸ್ತುಗಳ ಮೇಲೆ ಶ್ರದ್ಧೆ ಬೆಳೆಯುವುದಿಲ್ಲ: ಮಹಾಪ್ರಸಾದ, ಗೋವಿಂದ, ನಾಮ, ಬ್ರಾಹ್ಮಣ ಮತ್ತೆ ವೈಷ್ಣವರು. ಸೊ ಅದಕ್ಕಾಗಿ ನಾವು ಪುಣ್ಯವನ್ನ ಅರ್ಜನೆ ಮಾಡಬೇಕು, ಸುಕೃತಿಯನ್ನು ನಾವು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಇದು. ಸೊ ಅದಕ್ಕೆ ನಿತ್ಯ ಸುಕೃತಿ ಬೆಸ್ಟೋಸ್ ಎ ಇಮೆನ್ಸ್ ಪ್ಯಾರಿಟಿ ದಟ್ ಪ್ಯೂರಿಫೈಸ್ ದ ಜೀವ. ನೈಮಿತ್ತಿಕ ಸುಕೃತಿ ಇಸ್ ಎ ಮೀಗರ್ ಪ್ಯಾರಿಟಿ and cannot evoke Shraddha for spiritual objects. Mahaprasada, Sri Krishna in his deity form, Harinama and the pure Vaishnava devotees are the 4 transcendental manifestations within this material world. ಸೊ ಇವೆಲ್ಲವೂ ಭಗವಂತನ ಸ್ವರೂಪ. ಪ್ರಸಾದ, ಭಗವಂತನ ಹರ್ಷ ವಿಗ್ರಹ, ಭಗವಂತನ ನಾಮ ಮತ್ತೆ ವೈಷ್ಣವ. ಸೊ ಅದಕ್ಕೆ ಇವರ ಮೇಲೆ ಶ್ರದ್ಧೆ ಬೆಳೆಸಬೇಕಂದ್ರೆ ನಾವು ಸುಕೃತಿಯನ್ನು ಬೆಳೆಸಿಕೊಳ್ಳಬೇಕು. ಆ ಸುಕೃತಿ ಹೇಗೆ ಬೆಳೀತದೆ? ಸಾಧು ಸಂಘದಿಂದ, ಭಕ್ತರ ಸಹವಾಸದಿಂದ ಆ ಸುಕೃತಿ ತುಂಬಾ ಬೇಗ ಬೆಳೀತದೆ. ಸೊ ಅಜಾಮಿಳ ನಾಮೋಚ್ಚಾರಣೆ ಹೇಗೆ ಮಾಡಕ್ಕೆ ಸಾಧ್ಯವಾಯಿತು? ಹಿಂದಿನ ಜನ್ಮದ ಸುಕೃತಿಯ ಪ್ರಭಾವದಿಂದ. 34 ಮತ್ತೆ ಯಾರಾದ್ರೂ ಪ್ರಭುಜಿಸಿದ್ರೆ ಹೋಗ್ಬೋದು. ಕ್ವಾಚಾಹಂ ಕಿತವಃ ಪಾಪೋ ಬ್ರಹ್ಮಘ್ನೋ ನಿರಪತ್ರಪಃ ಕ್ವಚ ನಾರಾಯಣೇತ್ಯೇತದ್ ಭಗವನ್ ನಾಮ ಮಂಗಲಂ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಎಸ್, ಕೃಷ್ಣಮೂರ್ತಿ ಅವರೇ ಹೋಗಿ. ಅಜಾಮಿಳನು ಮುಂದುವರೆಸಿದ, ಬ್ರಾಹ್ಮಣ ಸಂಸ್ಕೃತಿಯನ್ನು ನಾಶ ಮಾಡಿದಂತಹ ಲಜ್ಜಾಹೀನ ವಂಚಕ ನಾನು.
ನಿಜವಾಗಿಯೂ ನಾನು ಪಾಪದ ಅಪರಾವತಾರ. ನಾರಾಯಣನ ಪುಣ್ಯ ನಾಮದ ಮಂಗಳಕರವಾದ ಜಪಕ್ಕೆ ಹೋಲಿಸಿದರೆ ನಾನು ಎಲ್ಲಿ ಇದ್ದೇನೆ? ಹರೇ ಕೃಷ್ಣ ಪ್ರಭು. Yeah, I'm sin personified. ಕ್ವಾಚ ಅಹಂ ಕಿತಃ ಪಾಪೋ ಬ್ರಹ್ಮಜ್ಞೋ ನಿರಪತ್ರವ. ನಾನು ಬ್ರಹ್ಮಜ್ಞ, ಬ್ರಾಹ್ಮಣನ ಹತ್ಯೆ ಮಾಡಿದವನು ಅಥವಾ ಬ್ರಾಹ್ಮಣತ್ವವನ್ನು ಕಳೆದುಕೊಂಡವನು. ನಾನು ಸಿನ್ ಪರ್ಸಾನಿಫೈಡ್ ಅಂತ ಹೇಳ್ತಾರೆ, ಪಾಪದ ಸ್ವರೂಪ ನಾನು, ಅಂತಹವನು ನಾನು. ಕ್ವಚ ನಾರಾಯಣ ಇತಿ ಏತದ್ ಭಗವನ್ ನಾಮಗಳಂ. ರೈಟ್, ನಾನು ಭಗವಂತನ ನಾಮ ಉಚ್ಚಾರಣೆ ಮಾಡಲು ಹೇಗೆ ಸಾಧ್ಯವಾಯಿತು? ಸೊ ಅಂತಹ ಪಾಪಿ ನಾನು. ಇದರ ಅರ್ಥ ಏನಂದ್ರೆ, ಎಷ್ಟೇ ಪಾಪಿ ಆಗಿರಲಿ ಎಲ್ಲಾ ಪಾಪವನ್ನು ತೊಳೆಯುವ ಶಕ್ತಿ ಭಗವಂತನ ನಾಮದಲ್ಲಿದೆ. ಸೊ ಎಷ್ಟೇ ಜನ್ಮಗಳ ಪಾಪವಿರಲಿ, ರೈಟ್, ಒಂದು ಶ್ಲೋಕದಲ್ಲಿ ಹಾಡ್ತಾರೆ, ಬಿಲ್ವಮಂಗಲ ಠಾಕೂರ್ ಹಾಡ್ತಾರೆ, ಈ ಭಗವಂತ ಕಳ್ಳ, ಚೌರಾಗ್ರಗಣ್ಯ ಪುರುಷಾಷ್ಟಕಂ ವರ್ಜೆ ಪ್ರಸೀದಂ ನವನೀತ ಚೌರಂ ಗೋಪಾಂಗನಾನಾಂ ಚ ತುಕೂಲ ಚೌರಂ ಅನೇಕ ಜನ್ಮಾರ್ಜಿತ ಪಾಪ ಚೌರಂ ಚೌರಾಗ್ರಗಣ್ಯಂ ಪುರುಷಂ ನಮಾಮಿ. ಅನೇಕ ಜನ್ಮ ಅರ್ಜಿತ ಪಾಪವನ್ನ ಕಳ್ತನ ಮಾಡುವವನು ಚೋರ. ಅಷ್ಟೇ ಅಲ್ಲ, ನವನೀತ ವೃಂದಾವನದಲ್ಲಿ ನವನೀತವನ್ನ ಅಂದ್ರೆ ಬೆಣ್ಣೆಯನ್ನು ಕದೀತಾನೆ, ಮತ್ತೆ ಗೋಪಿಯರ ವಸ್ತ್ರವನ್ನು ಕದೀತಾನೆ. ಸೊ ಎಲ್ಲ ಲೀಲೆಗಳನ್ನ ಮಾಡ್ತಾನೆ. ಆದ್ರೆ ಭಗವಂತ ನಮಗೋಸ್ಕರ ಏನ್ ಮಾಡ್ತಾನೆ? ನಮ್ಮ ಪಾಪಗಳನ್ನೆಲ್ಲ, ಸಕಲ ಪಾಪಗಳನ್ನ ನಾಶ ಮಾಡ್ತಾನೆ. ಕೇನಾಪ್ಯಹೋ ಭೀಷಣ ಚೋರ್ ಯದೀಯನಾಪಿ ಹರತಿ ಅಶೇಷ ಗಿರಿ ಪ್ರಸಾರಾನಪಿ ಪಾಪರಾಶಿ. ಸೊ ಯದೀಯ ನಾಮಾಪಿ, ಭಗವಂತನ ನಾಮ ಒಂದು ಸಲ ಉಚ್ಚಾರಣೆ ಮಾಡಿದ್ರೆ ಸಾಕು. ಯದಿಯ ನಾಮಾಪಿ ಹರತಿ ಅಶೇಷಾಂ ಗಿರಿ ಪ್ರಸಾರಾನಪಿ ಪಾಪರಾಶಿ. ಒಂದು ಬೆಟ್ಟದಷ್ಟು ಪಾಪದ ರಾಶಿಯನ್ನ ಭಗವಂತ ನಾಶ ಮಾಡ್ತಾನೆ. ಅದು ಭಗವಂತನ ಕೃಪೆ. ಅದಕ್ಕಾಗಿ ಸತತವಾಗಿ ಭಗವಂತನ ನಾಮೋಚ್ಚಾರಣೆಯನ್ನು ನಾವು ಮಾಡಬೇಕು. ಯಾರು ಎಷ್ಟೇ ಪಾಪಿಯಾಗಿರಲಿ ಸಕಲ ಪಾಪವನ್ನು ನಾಶ ಮಾಡುವ ಶಕ್ತಿ ಭಗವಂತನ ನಾಮದಲ್ಲಿದೆ. ನಮ್ಮಿಂದ ಅದು ಸಾಧ್ಯವಾಗಲಿಕ್ಕಿಲ್ಲ, ಆದರೆ ಭಗವಂತನ ನಾಮೋಚ್ಚಾರಣೆಯಿಂದ ಅದು ಸಾಧ್ಯವಾಗ್ತದೆ. ಸೊ ವಿ ಶುಡ್ ಚಾಂಟ್ ದ ನೇಮ್ ಆಫ್ ಕೃಷ್ಣ. ಸೊ ಪ್ರಭಾದ ಮತ್ತೆ ಹೇಳ್ತಾ ಇದರಲ್ಲಿ ಒಂದು, ನಾವೀಗ ಪವಿತ್ರವಾಗಿದ್ದೀವಿ, ವಿ ಆರ್ ಚಾಂಟಿಂಗ್ ಹರೇ ಕೃಷ್ಣ ಅಂಡ್ ವಿ ಬಿಕಮ್ ಪ್ಯೂರ್. ಸೊ ವಿ ಶುಡ್ ನಾಟ್ ಫರ್ಗೆಟ್ ಅವರ್ ಪಾಸ್ಟ್, ರೈಟ್? We must be conscious of the difference between our present and past conditions and should always be very careful not to fall from the most exalted life. ನಾವು ಹಿಂದೆ ಏನಾಗಿದ್ದೀವಿ, ಈಗೇನಾಗಿದ್ದೀವಿ, ಅದನ್ನ ನಾವು ಸ್ಮರಿಸಬೇಕು. ಮತ್ತೆ ನಾವು ಪತಿತರಾಗಬಾರದು. ಈಗ ಗುರುಗಳ ಕೃಪೆಯಿಂದ ನಾವು ಒಬ್ಬ ವ್ಯಕ್ತಿ ಪಾಪವನ್ನು ಬಿಟ್ಟು ಮೇಲೆ ಬಂದಿರ್ತಾನೆ, ಆದರೆ ಮತ್ತೆ ಅವನು ಪಾಪ ಕಾರ್ಯದಲ್ಲಿ ತೊಡಗಿ ಮತ್ತೆ ಪತಿತನಾಗಬಾರ್ದು. ಸೊ ಅದಕ್ಕೆ ನಾವು ಸ್ಮರಿಸಬೇಕು, ನಾನು ಏನಾಗಿದ್ದೆ, ನಾನು ಏನಾಗಿದ್ದೀನಿ ಅಂತ. ದಟ್ ಕಂಪ್ಯಾರಿಸನ್ ಶುಡ್ ಬಿ ದೇರ್. ಸೋಹಂ ತಥಾ ಯತಿಷ್ಯಾಮಿ ಯಥಾ ಚಿತ್ತೇಂದ್ರಿಯಾನಲಃ ಯಥಾ ನ ಭೂಯ ಆತ್ಮಾನಂ ಅಂಧೇ ತಮಸಿ ಮಜ್ಜಯೇ. ಓಕೆ, ಕವಲಮ್ಮ ಮಾತಾಡಿ. ಹರೇ ಕೃಷ್ಣ ಪ್ರಭು. ಓದ್ತೀರಾ? ಪಾಪಿಷ್ಟ ವ್ಯಕ್ತಿಯಾಗಿದ್ದೇನೆ. ಒಬ್ಬ ಪಾಪಿಷ್ಟ ವ್ಯಕ್ತಿಯಾಗಿದ್ದೇನೆ, ಆದರೆ ನಾನೀಗ ಈ ಅವಕಾಶವನ್ನು ಪಡೆದಿರುವುದರಿಂದ ನನ್ನ ಮನಸ್ಸು, ಬದುಕು ಮತ್ತು ಇಂದ್ರಿಯಗಳನ್ನು ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ. ಬೇರೆ ಯಾರಾದ್ರೂ ಓದ್ಬೋದಾ? ಅವ್ರ ನೆಟ್ವರ್ಕ್ ಸ್ವಲ್ಪ ವೀಕ್ ಆಗ್ತದೆ ಅಂತ. ಓದಿ. ಕವಲಮ್ಮ ಮಾತ್ರ ನೆಟ್ವರ್ಕ್ ಸರಿ ಇಲ್ಲ. ಓದ್ಲಾ ಪ್ರಭು?
ನಾನು ಅಂತಹ ಒಬ್ಬ ಪಾಪಿಷ್ಠ ವ್ಯಕ್ತಿಯಾಗಿದ್ದೇನೆ. ಆದರೆ ನಾನೀಗ ಈ ಅವಕಾಶವನ್ನು ಪಡೆದಿರುವುದರಿಂದ ನನ್ನ ಮನಸ್ಸು, ಬದುಕು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣದಲ್ಲಿಡಬೇಕು. ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗುವುದರಿಂದ ಐಹಿಕ ಜೀವನದ ಗಂಡಾಂಧಕಾರ ಮತ್ತು ಅಜ್ಞಾನಗಳಲ್ಲಿ ಮತ್ತೆ ಬೀಳದಂತೆ ಇರಬಹುದು. ಧನ್ಯವಾದಗಳು ಪ್ರಭು. ನಾನು ಈಗ ನನ್ನ ಚಿತ್ತ, ನನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಬೇಕು, ಮತ್ತೆ ಪಾಪ ಕಾರ್ಯವನ್ನ ಮಾಡಬಾರದು ಅನ್ನೋ ಒಂದು ಸಂಕಲ್ಪವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ರೈಟ್. ಸೊ ಒಂದು ದೃಢ ಸಂಕಲ್ಪವೇ ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಇಸ್ಕಾನಲ್ಲೂ ಕೂಡ ದೀಕ್ಷಾ ಸಮಯದಲ್ಲಿ ದೃಢ ಸಂಕಲ್ಪವನ್ನು ತಗೋತಾರೆ. ಅದೇನು, ಮತ್ತೆ ಪಾಪವನ್ನು ಮಾಡುವ ಹಾಗಿಲ್ಲ, ಮತ್ತೆ ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆ ಮಾಡುವ ಒಂದು ಸಂಕಲ್ಪವನ್ನ ತಗೊಂತಾರೆ. ಸೊ ಅದು ತುಂಬಾ ಮುಖ್ಯವಾದದ್ದು. ಸೋಹಂ ತಥಾ ಯತಿಷ್ಯಾಮಿ, ಐಲ್ ಟ್ರೈ ಫಾರ್ ವಾಟ್, ಯಥಚಿತ್ತೇಂದ್ರಿಯಾನಿಲ, ನನ್ನ ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ನಿಯಂತ್ರಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಅಷ್ಟೇ, ನನ್ನ ಪ್ರಾಣವನ್ನು ಕೂಡ ನಿಯಂತ್ರಿಸುತ್ತೇನೆ. ನಧಾನ ಭೂಯ ಆತ್ಮನ ಒಂದೇ ತಮಸಿ ಮಜ್ಜೆ, ಮತ್ತೆ ಗಾಢಂಧಕಾರಕ್ಕೆ ನಾನು ಹೋಗಬಾರದು, ಬೀಳಬಾರದು ಅನ್ನುವ ಒಂದು ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಸೊ 36-37 ವಿಮುಚ್ಯತಂ ಇಮಂ ಬಂಧಂ ಅವಿದ್ಯಾ ಕಾಮ ಕರ್ಮಜಂ ಸರ್ವಭೂತ ಸುಹೃಚ್ಛಾಂತೋ ಮೈತ್ರಃ ಕರುಣ ಆತ್ಮವಾನ್ ಮೋಚಯೇ ಗ್ರಸ್ತಮಾತ್ಮಾನಂ ಯೋಷಿನ್ಮಯ್ಯಾತ್ಮಮಾಯೆಯಾ ವಿಕ್ರೀಡತೋ ಯೇವಾಹಂ ಕ್ರೀಡಾಮೃಗ ಇವಾಧಮಃ. ಹರೇ ಕೃಷ್ಣ ಪ್ರಭುಜಿ. ಬದಲ ಯಾರದು? ಪ್ರಭು ಮಾತು. ತನ್ನನ್ನು ದೇಹವೆಂದೇ ಗುರುತಿಸಿಕೊಳ್ಳುವುದರಿಂದ ವ್ಯಕ್ತಿಯು ಇಂದ್ರಿಯ ತೃಪ್ತಿಯ ಅಪೇಕ್ಷೆಗಳಿಗೆ ಗುರಿಯಾಗುತ್ತಾನೆ. ಹೀಗೆ ಹಲವು ವಿಭಿನ್ನ ಬಗೆಯ ಪುಣ್ಯ ಮತ್ತು ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಇದೇ ಭೌತಿಕ ಬಂಧನದ ನಿಯೋಜನೆಯಾಗಿದೆ. ಈಗ ನಾನು ಭೌತಿಕ ಬಂಧನದಿಂದ ನನ್ನನ್ನು ಬಿಡಿಸಿಕೊಳ್ಳುತ್ತೇನೆ. ದೇವೋತ್ತಮ ಪರಮಪುರುಷನ ಮಾಯಾಶಕ್ತಿಯು ಸ್ತ್ರೀ ರೂಪದಲ್ಲಿ ಈ ಬಂಧನಕ್ಕೆ ಕಾರಣವಾಗಿದೆ. ನಾನು ಅತ್ಯಂತ ಪತಿತಾತ್ಮನಾದುದರಿಂದ ಮಾಯಾಶಕ್ತಿಗೆ ಬಲಿಯಾದೆನು ಮತ್ತು ಸ್ತ್ರೀಯೊಬ್ಬಳು ಕುಣಿಸುವಂತೆ ನಾಯಿಯಂತಾದೆನು. ಈಗ ನಾನು ಸಕಲ ಕಾಮೇಚ್ಛೆಗಳನ್ನು ತ್ಯಜಿಸುತ್ತೇನೆ ಮತ್ತು ಈ ಮಾಯೆಯಿಂದ ಮುಕ್ತನಾಗುತ್ತೇನೆ. ಸಕಲ ಜೀವಿಗಳಿಗೂ ಹಿತವನ್ನು ಬಯಸುವ ಮಿತ್ರನಾಗಿ ಕರುಣಾಮಯನಾಗುತ್ತೇನೆ. ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಲೀನನಾಗಿರುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ತನ್ನನ್ನು ತಾನು ಯೋಷಿತ್ ಮೃಗ ಅಂತ ಹೇಳ್ಕೊಂತ ಇದ್ದಾನೆ. ರೈಟ್. ಯೋಷಿತ್ ಕ್ರೀಡಾ ಮೃಗ, ಪ್ರಾಣಿ, ಸಾಕು ಪ್ರಾಣಿ ಅಂತ. ಹೇಗೆ ಒಬ್ಬ ಮಾಲಕ ಪ್ರಾಣಿಯನ್ನ, ನಾಯಿಯನ್ನ ಒಂದು ಬೆಲ್ಟ್ ಕಟ್ಕೊಂಡು ಹಿಡ್ಕೊಂಡ್ ಬರ್ತಾನೆ, ಅದೇ ರೀತಿ ನಾನು ಈ ವೇಶ್ಯೆಯ ಕೈಯಲ್ಲಿ ಕ್ರೀಡಾ ಮೃಗವಾಗಿದ್ದೆ. ಅವಳು ಹೇಳ್ದಂಗೆ ನಾನು ಕುಣಿತಾ ಇದ್ದೆ. ಅವಳಿಗೋಸ್ಕರ ಏನನ್ನು ಮಾಡೋಕ್ಕೂ ಸಿದ್ಧನಾಗಿದ್ದೆ. ದರೋಡೆ, ವಂಚನೆ, ಕೊಲೆ, ಕಳ್ಳತನ ಇದನ್ನೆಲ್ಲ ಮಾಡಿದ್ದೆ. ಯಾರಿಗೋಸ್ಕರ? ಅವಳಿಗೋಸ್ಕರ. ಅವಳಿಗೆ ಬಂಗಾರವನ್ನ, ನೆಕ್ಲೆಸನ್ನ, ಸೀರೆಗಳನ್ನ, ಎಲ್ಲ ಸೌಕರ್ಯಗಳನ್ನು ಕೊಡೋದಕ್ಕೆ ಎಷ್ಟೊಂದು ಪಾಪವನ್ನು ಮಾಡಿದ್ದೆ. ನಾನು ಕ್ರೀಡಾ ಮೃಗವಾಗಿ ಬಿಟ್ಟಿದ್ದೆ. ಸೊ ಇದು ನನ್ನ ತಪ್ಪು. ಸೊ ಈಗ ನಾನು ಏನ್ ಮಾಡ್ತೀನಿ, ಎಲ್ಲವನ್ನ ಬಿಟ್ಟು ನಾನು ಮತ್ತೆ ಐ ಬಿಕಮ್ ಪ್ಯೂರ್, ನಾನು ಸಿದ್ಧನಾಗ್ತೀನಿ ಅಂತ ಹೇಳ್ತಾರೆ. ಸೊ ಐ ಶಾಲ್ ಡಿಸೆಂಟ್ಯಾಂಗಲ್ ಮೈಸೆಲ್ಫ್ ಫ್ರಮ್ ದ ಮಟೀರಿಯಲ್ ಬಾಂಡೇಜ್. ಎಲ್ಲ ಬಂಧನದಿಂದ ನಾನು ಮುಕ್ತನಾಗೋದಿಕ್ಕೆ ಪ್ರಯತ್ನ ಪಡ್ತೇನೆ. ಮೋಚಯೇ ಗ್ರಸ್ತಂ ಆತ್ಮಾನಂ. ನಾನು ಈಗ ಈ ಬಂಧನದಲ್ಲಿ ಗ್ರಸ್ತವಾಗಿದ್ದೇನೆ, ಆದರೆ ಈಗ ಮೋಚಯೇ ಅಹಂ, ನಾನು ಇದರಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಪ್ರಯತ್ನ ಪಡ್ತೇನೆ. ಹೇಗೆ? ನಾನು ಐ ಬಿಕಮ್ ಸರ್ವಭೂತ ಸುಹೃತ್, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೇನೆ. ಶಾಂತಃ, ಶಾಂತವಾಗಿರ್ತೇನೆ. ಮೈತ್ರಃ, ಎಲ್ಲರಿಗೆ ಮಿತ್ರನಾಗ್ತೇನೆ. ಕರುಣೆಯನ್ನ ತೋರಿಸುತ್ತೇನೆ. ಮತ್ತೆ ಆತ್ಮವಾನ್, ಮನಸ್ಸನ್ನ ಗೆಲ್ಲುತ್ತೇನೆ ಅಂತ ಹೇಳ್ತಾರೆ. ಸೊ ಈ ಗುಣಗಳನ್ನೆಲ್ಲ ನಾನು ಬೆಳೆಸಿಕೊಂಡು ನಾನು ಮಾಯಾಶಕ್ತಿಯಿಂದ ಮುಕ್ತನಾಗ್ತೇನೆ ಅಂತ ಇಲ್ಲಿ ಅಜಾಮಿಳನು ಒಂದು ಪಣವನ್ನ ತಗೊಂತಾ ಇದ್ದಾನೆ. ಈಸ್ ಟೇಕಿಂಗ್ ಎ ವ್ರತ ಟು ಬಿಕಮ್ ಕೃಷ್ಣ ಕಾನ್ಶಿಯಸ್. ಸೊ
ಶಿಲ ಪ್ರಭುಪಾದರು ಇಲ್ಲಿ ಪ್ರಚಾರದ ಬಗ್ಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಪ್ರಚಾರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, one who is interested in his own salvation is not as advanced in Krishna consciousness as one who feels compassion for others and who therefore propagates the Krishna consciousness movement. ಸೊ ಯಾರು ತಮ್ಮ ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗಿಂತಲೂ ಉತ್ತಮ ಯಾರು ಬೇರೆಯವರ ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ ಅವರು ಉತ್ತಮ. ಪ್ರಹ್ಲಾದ್ ಮಹಾರಾಜ್ ಅಂತಾರ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ರು, ನನ್ನ ಮೋಕ್ಷದ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ಸೋಚೇತೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢ. ಈ ಮಾಯಾಸುಖದಲ್ಲಿ ತೊಡಗಿದ್ದಾರೆ ಹಲವಾರು ಜನ. ಅವರ ದುಃಖವನ್ನು ನೋಡಿ ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅವರಿಗೆ ಮೋಕ್ಷವನ್ನ ಕೊಡಬೇಕು. ಅವರಿಗೆ ಮೋಕ್ಷವನ್ನು ಕೊಟ್ಟ ಮೇಲೆ ನಾನು ಮುಕ್ತನಾಗ್ತೇನೆ. ಸೊ ದೇ ಆರ್ ಕನ್ಸರ್ನ್ಡ್ ಅಬೌಟ್ ಅದರ್ಸ್ ವೆಲ್ಫೇರ್. ತಮ್ಮ ಸ್ವಂತ ಮುಕ್ತಿ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಇಂತಹ ಯೋಚನೆ ಉಳ್ಳ ವ್ಯಕ್ತಿ ಯಾರು ಪ್ರಚಾರ ಮಾಡಲು ನಿಂತಿದ್ದಾನೆ ಅವನ ಪತನ ಎಂದೂ ಆಗುವುದಿಲ್ಲ. ಯಾಕಂದ್ರೆ ಭಗವಂತ ಸ್ಪೆಷಲ್ ಪ್ರೊಟೆಕ್ಷನ್ ಅವರಿಗೆ ಕೊಡ್ತಾನೆ. ಯಾರು ಭಗವಂತನ ನಾಮದ ಪ್ರಚಾರ ಮಾಡ್ತಾ ಇದ್ದಾರೆ ಭಗವಂತ ಅವರಿಗಾಗಿ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನ ಅಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಸತತವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರ ಯೋಗಕ್ಷೇಮವನ್ನು ನಾನು ಖುದ್ದಾಗಿ ನೋಡ್ಕೊತೇನೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಇದು ಭಗವಂತ ಕೊಟ್ಟಿರುವಂತಹ ಒಂದು ಆಶ್ವಾಸನೆ. ಸೊ ಇದ್ರ ಮೇಲೆ ಶ್ರದ್ಧೆ ಇಟ್ಕೋಬೇಕು. ಶಿಲ ಪ್ರಭುಪಾದರು ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೋದ್ರು. ಪಾಕೆಟಲ್ಲಿ ಕೇವಲ 30-40 ರೂಪಾಯಿ ಇತ್ತು ಅಷ್ಟೇ. ಅಲ್ಲಿ ಎಲ್ಲಿ ಇರ್ತೀವಿ, ಏನು ತಿಂತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಏನು ನಿಶ್ಚಯ ಇರಲಿಲ್ಲ. ದೇರ್ ವಾಸ್ ನೋ ಅರೇಂಜ್ಮೆಂಟ್. ಆದರೂ ಭಗವಂತನ ಮೇಲೆ ಭರವಸೆ ಇಟ್ಟು ಹೋಗ್ತಾರೆ ಪ್ರಭುಪಾದರು. ನಂತರ ಏನಾಯ್ತು, ಅದೊಂದು ಇತಿಹಾಸವೇ. ಇಸ್ಕಾನಿನ 108 ಕೇಂದ್ರಗಳು ಸ್ಥಾಪನೆ ಆಯಿತು. ಅದಕ್ಕೆ ನಾವು ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ಯೋಗಕ್ಷೇಮಂ ವಹಾಮಿ ಅಹಂ ಅಂತ ಹೇಳ್ತಾನೆ ಕೃಷ್ಣ. ನಾನೇ ಖುದ್ದಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಮಗೆ ಭಯ ಇರಬಾರ್ದು. ಭಗವಂತ ನೋಡ್ಕೊಂತಾನೆ ಅನ್ನೋ ವಿಶ್ವಾಸ ಇರಬೇಕು. ಸೊ ನಾವೇನ್ ಮಾಡಬೇಕು, ಕೇವಲ ಭಗವಂತನ ಸೇವೆ ಮತ್ತೆ ಭಗವಂತನ ನಾಮದ ಪ್ರಚಾರದಲ್ಲಿ ತೊಡಗಬೇಕು. ಮಮಾಹಂ ಇತಿ ದೇಹಾದೌ ಹಿತ್ವಾ ಮಿಥ್ಯಾರ್ಥ ಧೀರ್ಮತಿಂ ಧಾಸ್ಯೇ ಮನೋ ಭಗವತಿ ಶುದ್ಧಂ ತತ್ ಕೀರ್ತನಾದಿಭಿ. ಯಾರು ಓದದೇ ಇರೋರು ಯಾರಾದ್ರೂ ಇದ್ದೀರಾ? ನಾನು ಹೋಗ್ತೀನಿ ಪ್ರಭು. ಓದಿ ಮತ್ತೆ. ಈಗ ನನ್ನ ಹೃದಯವು ಭಕ್ತರ ಸಹವಾಸದಲ್ಲಿ ಭಗವಂತನ ಪುಣ್ಯನಾಮವನ್ನು ಕೇವಲ ಕೀರ್ತಿಸಿದುದರಿಂದಾಗಿ ಶುದ್ಧವಾಗುತ್ತಿದೆ. ಆದ್ದರಿಂದ ಮತ್ತೆ ನಾನು ಐಹಿಕ ಇಂದ್ರಿಯ ತೃಪ್ತಿಯ ಮಿಥ್ಯಾ ಅಂಶಗಳಿಗೆ ಬಲಿಯಾಗಲಾರೆ. ನಾನೀಗ ಪರಮ ಸತ್ಯದಲ್ಲಿ ಸ್ಥಿರನಾಗಿದ್ದೇನೆ. ಆದ್ದರಿಂದ ಇನ್ನು ಮುಂದೆ ನಾನು ನನ್ನನ್ನು ದೇಹವೆಂದು ಗುರುತಿಸಿಕೊಳ್ಳುವುದಿಲ್ಲ. ನಾನು ಮತ್ತು ನನ್ನದು ಎನ್ನುವ ಮಿಥ್ಯಾ ಕಲ್ಪನೆಗಳನ್ನು ನಾನು ತ್ಯಜಿಸುತ್ತೇನೆ ಮತ್ತು ಕೃಷ್ಣನ ಪಾದ ಕಮಲಗಳಲ್ಲಿ ನನ್ನ ಮನಸ್ಸನ್ನು ನೆಲೆಗೊಳಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಈಗ ನಾನು ಮತ್ತೆ ನನ್ನದನ್ನೋ ಭಾವನೆಯನ್ನು ಬಿಡ್ತಾ ಇದ್ದಾನೆ. ಮಮ ಅಹಂ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನದು. ರೈಟ್. ಇದು ನನ್ನ ದೇಹ, ಇದು ಮನೆ ನನ್ನದು, ಈ ಮಕ್ಕಳು ನನ್ನವರು ಅನ್ನುವ ಸುಳ್ಳು ಭಾವನೆಯನ್ನು ಬಿಟ್ಟು ನಾನು ಹಿತ್ವಾ ಮಿಥ್ಯಾರ್ಥ ಧೀರ್ಮತಿ ಧಾಸ್ಯೇ ಮನೋ ಭಗವತಿ, ನನ್ನ ಮನಸ್ಸನ್ನ ಭಗವಂತನಲ್ಲಿ ಸ್ಥಿರಗೊಳಿಸುತ್ತೇನೆ. ಶುದ್ಧಂ ತತ್ಕೀರ್ತನಾದಿವಿ, ಆಗ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡಿ ನಾನು ಶುದ್ಧನಾಗುತ್ತೇನೆ, ಪರಿಶುದ್ಧನಾಗುತ್ತೇನೆ. ನಾನು ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಈ ಸಂಕಲ್ಪವನ್ನು ಮಾಡಿ ಅಜಾಮೇಡ್ ಎಲ್ಲಿಗೆ ಹೋಗ್ತಾನೆ? ಹರಿದ್ವಾರಕ್ಕೆ ಹೋಗ್ತಾನೆ. ಇತಿ ಜಾತ ಸುನಿರ್ವೇದ ಕ್ಷಣ ಸಂಗೇನ ಸಾಧುಷು ಗಂಗಾದ್ವಾರಂ ಉಪೇಯಾಯ ಮುಕ್ತ ಸರ್ವಾನುಬಂಧನಃ. ಓದ್ಲ ಪ್ರಭುಜಿ ನಾನು. ಓದಿ ಸುನಂದ ಮಾತಾಜಿ. ಭಕ್ತರೊಂದಿಗೆ ವಿಷ್ಣುದೂತರೊಂದಿಗೆ ಕ್ಷಣ ಮಾತ್ರ ಸಹವಾಸದಿಂದಾಗಿ ಅಜಮಿಳನು ದೃಢ ನಿರ್ಧಾರದಿಂದ ಜೀವನದ ಐಹಿಕ ಕಲ್ಪನೆಯಿಂದ ತನ್ನನ್ನು ಬಿಡಿಸಿಕೊಂಡನು. ಹೀಗೆ ಸಕಲ ಐಹಿಕ ಆಸಕ್ತಿಗಳಿಂದ ಮುಕ್ತನಾಗಿ ಕೂಡಲೇ ಅವನು ಹರಿದ್ವಾರಕ್ಕೆ ಹೊರಟನು. ಹರೇ ಕೃಷ್ಣ. ಹರಿದ್ವಾರ ತುಂಬಾ ಹತ್ತಿರ ಇತ್ತು. ಓಕೆ. ಈ ಲೀಲೆ ಎಲ್ಲಿ ನಡೀತಾ ಇದೆ? ಕಾನ್ಪುರ್ ಹತ್ರ ಒಂದು ಸ್ಥಳವಿದೆ, ಕನ್ನೌಜ್ ಅಂತ. ಅಲ್ಲಿ ಲೀಲೆ ನಡೀತಾ ಇದೆ. ಕಾನ್ಯಕುಬ್ಜೆ ದ್ವಿಜಃ ಕಶ್ಚೇತ್ ದಾಸೀಪತಿ ರಾಜಾಮಿಲಃ. ಭಾಗವತದಲ್ಲಿ ಬರ್ತದೆ ಕಾನ್ಯಕುಬ್ಜೆ. ಕನೌಜ್ ಅಂತ ಈಗ ಅದರ ಹೆಸರು.
ಅಲ್ಲಿ ವಾಸ ಮಾಡ್ತಾ ಇದ್ದು. ಸೊ ಅಲ್ಲಿಂದ ಹರಿದ್ವಾರ ಹತ್ರ, ಸೊ ಹರಿದ್ವಾರಕ್ಕೆ ಹೋಗ್ತಾನೆ. ಹರಿದ್ವಾರಕ್ಕೆ ಹೋಗಿ ಅಲ್ಲಿ ಗಂಗಾದ್ವಾರ ಉಪೇಯಾಯ ಮುಕ್ತ ಸರ್ವಾನುಬಂಧನ, ಎಲ್ಲವನ್ನ ಬಿಟ್ಟು ಎಲ್ಲ ಬಂಧನವನ್ನು ತ್ಯಜಿಸಿ ಗಂಗಾದ್ವಾರಕ್ಕೆ ಹೋಗ್ತಾನೆ ಅಂತ ಹೇಳಲಾಗಿದೆ. ಆ, ನಾವು ಪ್ರಭುಪಾದರ ಅನುಯಾಯಿಗಳು, ವಿ ಕ್ಯಾನ್ ಗೋ ಟು ಬೃಂದಾವನ, ವಿ ಕ್ಯಾನ್ ಗೋ ಟು ಮಾಯಾಪುರ, ವಿ ಕ್ಯಾನ್ ಗೋ ಟು ಜಗನ್ನಾಥ್ಪುರಿ. ಪ್ರಭುಪಾದರು ಆ ಟೈಮಲ್ಲಿ ಹೇಳ್ತಾ ಇದ್ದಾರೆ, ವಿ ಡು ನಾಟ್ ಹವ್ ಸೆಂಟರ್ ಹರಿದ್ವಾರ, ಹರಿದ್ವಾರದಲ್ಲಿ ನಮ್ಮ ಕೇಂದ್ರವಿಲ್ಲ, ಬಟ್ ವೃಂದಾವನದ ಮಾಯಾಪುರದಲ್ಲಿ ನಮ್ಮ ಕೇಂದ್ರವಿದೆ. ಸೊ ಅಲ್ಲಿ ಹೋಗಿ ನಾವು ಜಪ ಧ್ಯಾನ ಇತ್ಯಾದಿಗಳನ್ನು ಮಾಡಬಹುದು ಅಂತ ಹೇಳ್ತಾರೆ. ಸೊ ನಮ್ಮ ಚೈತನ್ಯ ಚಂದ್ರೋದಯ ಟೆಂಪಲ್, ಮಾಯಾಪುರ ಚಂದ್ರೋದಯ ಟೆಂಪಲ್, ಅಲ್ಲಿ ಭಕ್ತರ ಸಂಘ ದೊರಕುತ್ತದೆ. ಅಲ್ಲಿ ಹೋಗಿ ಅದರ ಆ, ಏನಂತಾರೆ ಲಾಭವನ್ನು ನಾವು ಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ. ಈಗ ಅಫ್ಕೋರ್ಸ್ ಇದು 6th ಕ್ಯಾಂಟು ಬರೆಯುವಾಗ ಮಾಯಾಪುರ, ಬೃಂದಾವನ, ಬಾಂಬೆ ಅಲ್ಲಿ ಮಾತ್ರ ಕೇಂದ್ರಗಳಿತ್ತು. ಈಗ ಕೇಂದ್ರಗಳು ಎಲ್ಲ ಕಡೆ ಇದಾವೆ. ರೈಟ್, ವೃಂದಾವನ ಮಾಯಾಪುರಿಗೆ ಹೋಗ್ಬೇಕಂತ ಇಲ್ಲ, ಹತ್ತಿರದಲ್ಲಿರುವ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಭಕ್ತರ ಸಂಘವನ್ನು ಪಡೆದುಕೊಂಡು ಹರಿಕಥೆಯನ್ನ ಕೇಳುತ್ತಾ ನಾವು ಭಗವದ್ಧಾಮಕ್ಕೆ ಹೋಗಬಹುದು. ಸೊ ಫಿಸಿಕಲಿ ನಾವು ಬೃಂದಾವನ ಅಥವಾ ಮಾಯಾಪುರಿಗೆ ಹೋಗ್ಬೇಕಂತ ಇಲ್ಲ. ಒಂದು ವೇಳೆ ಸಾಧ್ಯವಾದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಎಲ್ಲಿ ಭಕ್ತರ ಸಂಘ ದೊರಕುತ್ತದೆ ಅದೇ ಬೃಂದಾವನ. ರೈಟ್. ಸೊ ಅಂತಹ ಎಲ್ಲಿ ಹರಿಕೀರ್ತನೆ, ಹರಿಕಥೆ ನಡೀತಾ ಇರ್ತದೆ ಅದೇ ಬೃಂದಾವನ. ಅಂತಹ ಸ್ಥಳದಲ್ಲಿ ನಾವು ದೇಹವನ್ನ ತ್ಯಾಗ ಮಾಡಬಹುದು. ಸ ತಸ್ಮಿನ್ ದೇವ ಸದನಂ ಆಸೀನೋ ಯೋಗಮಾಸ್ಥಿತಃ ಪ್ರತ್ಯಾಹೃತೇಂದ್ರಿಯಗ್ರಾಮೋ ಯುಯೋಜ ಮನ ಆತ್ಮನಿ. ಎಸ್, ವಿಜಯ ಗೌಡ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರಿದ್ವಾರದಲ್ಲಿ ಅಜಮಿಳನು ವಿಷ್ಣು ದೇವಾಲಯದಲ್ಲಿ ಆಶ್ರಯ ಪಡೆದನು. ಅಲ್ಲಿ ಅವನು ಭಕ್ತಿಯೋಗ ವಿಧಾನವನ್ನು ಆಚರಿಸಿದನು. ಅವನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದನು ಮತ್ತು ಭಗವಂತನ ಸೇವೆಯಲ್ಲಿ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸಿದನು. ಹರೇ ಕೃಷ್ಣ ಪ್ರಭು. ಸೊ ಹರಿದ್ವಾರದಲ್ಲಿ ಹೋಗಿ ಅಜಮೇಳ ಸ್ಥಿರನಾದನು. ಆಸೀನೋ ಯೋಗ ಆಸ್ಥಿತಃ, ಸ್ಥಿರವಾಗಿ ಕುಳಿತುಕೊಂಡು ಎಲ್ಲ ಇಂದ್ರಿಯ ತೃಪ್ತಿಯನ್ನು ಬಿಟ್ಬಿಟ್ಟ. ಪ್ರತ್ಯಾಹೃತ ಇಂದ್ರಿಯ ಗ್ರಾಮೋ, ಸೊ ಇಂದ್ರಿಯಗಳನ್ನ ಇಂದ್ರಿಯ ವಸ್ತುಗಳಿಂದ ಬೇರ್ಪಡಿಸಿ ತನ್ನೊಳಗೆ ತೊಡಗಿಸಿಕೊಂಡು ಬಿಟ್ಟ. ಮನಸ್ಸನ್ನ ತನ್ನೊಳಗೆ ಭಗವಂತನ ಚಿಂತನೆಯಲ್ಲಿ ತೊಡಗಿಸಿಕೊಂಡ. ಬಾಹ್ಯ ಲೋಕದ ಜ್ಞಾನ, ಅರಿವು ಅವರಿಗೆ ಇರಲಿಲ್ಲ. ಸೊ ಈ ರೀತಿ ಧ್ಯಾನವನ್ನು ಮಾಡ್ತಾ ಇದ್ರು. ಸೊ ಶಿಲಪ್ರಪಾದ ಹೇಳ್ತಾ ಇದ್ದಾರೆ, ಸೊ ಈ ರೀತಿ ಇಸ್ಕಾನ್ ಕೇಂದ್ರದಲ್ಲಿ ಬಂದು ಅಲ್ಲಿ ಕುಳಿತುಕೊಂಡು ಅಲ್ಲಿ ಸೇವೆಯಲ್ಲಿ ಮಗ್ನರಾಗಬೇಕು ಅಂತ ಹೇಳ್ತಾರೆ. ಸೊ ಒನ್ ಶುಡ್ ಗೋ ವಿತ್ ಡಿಟರ್ಮಿನೇಷನ್ ಟು ಡು ವಾಟ್ ಇಸ್ ನೆಸೆಸರಿ ಟು ಫಾಲೋ ದಿಸ್ ಪಾತ್. ಸೊ ಅಜಾಮಿಳನ ಉದಾಹರಣೆಯನ್ನು ಸ್ವೀಕರಿಸಿ ಒಂದು ಸಮಯದಲ್ಲಿ ಎಲ್ಲವನ್ನ ಬಿಟ್ಟು ಸಂಪೂರ್ಣವಾಗಿ ಭಗವತ್ ಸೇವೆಯಲ್ಲಿ ತೊಡಗಬೇಕು. ರೈಟ್, ಅಟ್ಲೀಸ್ಟ್ ಒಂದು ಸಮಯ ಬರಬೇಕು ಆ ರೀತಿ. ರೈಟ್, ಇಡೀ ಜೀವನ, ನಾನು ಮೊನ್ನೆ ಶೇರ್ ಮಾಡ್ತಾ ಇದ್ದೆ, 30 ವರ್ಷ ಬರೀ ಓದುವುದರಲ್ಲಿ ಹೋಗ್ತದೆ. ಒಬ್ಬ ವ್ಯಕ್ತಿ 22 ವರ್ಷದಲ್ಲಿ ಇಂಜಿನಿಯರಿಂಗ್ ಮಾಡ್ತಾನೆ, 23 ವರ್ಷದಲ್ಲಿ ಡಾಕ್ಟರ್ ಆಗ್ತಾನೆ, ನಂತರ ಮಾಸ್ಟರ್ಸ್ ಅಥವಾ PhD ಮಾಡ್ತಾ ಮಾಡ್ತಾ 28-30 ವರ್ಷ ಆಗಿರ್ತದೆ. ನಂತರ ಅವನು ಮನೆ ಕಟ್ಟಿ ಮದುವೆಯಾಗಿ ಸಂಸಾರ ಮುಗಿಸೋದ್ರಲ್ಲಿ 60 ವರ್ಷ ಆಗ್ತದೆ. ರೈಟ್, ನಂತರ ಮೊಮ್ಮಕ್ಕಳು ಅದೆಲ್ಲ ಇನ್ನೊಂದು ಕತೆ ಸ್ಟಾರ್ಟ್ ಆಗ್ತದೆ. ಸೊ ಆದರೆ ಒಂದು ಹಂತದಲ್ಲಿ ಈಗ ಬೇರೆ ಎಲ್ಲವನ್ನ ರೆಸ್ಪಾನ್ಸಿಬಿಲಿಟೀಸ್ನ ಕಮ್ಮಿ ಮಾಡಿ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಸೊ ಅಜಾಮಿಲ ಈಗ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ. ಮನೆಯಲ್ಲಿ ಹೆಂಡತಿ ಇದ್ದಾಳೆ, ವೇಶ್ಯೆ ಇದ್ದಾಳೆ, ಮಕ್ಕಳಿದ್ದಾರೆ, ಚಿಕ್ಕ ಮಗು ಕೂಡ ಇದೆ, ನಾರಾಯಣ. ಎಲ್ಲವನ್ನ ಬಿಟ್ಟು ಹೋಗಿಬಿಟ್ಟ. ಯಾಕೆ? ಈಗ ಅವನು ತನ್ನ ಉದ್ಧಾರದ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಹೋದ. ಸೊ ಸ್ವಂತ ನನ್ನ ಮುಕ್ತಿ, ದಟ್ಸ್ ವೆರಿ ವೆರಿ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕಾಗಿ ಅದು ನಮ್ಮ ಜವಾಬ್ದಾರಿ. ಅದು ಬೇರೆ ಯಾರು ನಮಗೋಸ್ಕರ ಮಾಡಲು ಸಾಧ್ಯವಿಲ್ಲ. ಈ ಜವಾಬ್ದಾರಿಯನ್ನು ನಾವೇ ಮಾಡಬೇಕು. ನನ್ನ ಮುಕ್ತಿಗೆ ಕಾರಣ ಯಾರು? ನಾನೇ. ಸೊ ನಾನು ಅದಕ್ಕೆ ಪ್ರಯತ್ನ ಪಡಬೇಕು, ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಸೊ ಅದೇ ಮಾಡಿ ತೊಡಗ್ತಾನೆ. ತುಂಬ ಲೇಟ್ ಆಯ್ತು, 88 ವರ್ಷ, ಬಟ್ ಆದರೂ ಕೂಡ ಪರವಾಗಿಲ್ಲ, ತೊಡಗಿದ್ದಾನೆ. ಸೊ ಈಗ ಕಲಿಯುಗದಲ್ಲಿ ಜೀವಿತಾವಧಿ 60 ವರ್ಷ, ಮ್ಯಾಕ್ಸಿಮಮ್ 70 ವರ್ಷ. ಅಟ್ಲೀಸ್ಟ್ ಜೀವನದ ಕೊನೆ ಹಂತದಲ್ಲಾದರೂ ಕೂಡ ಸಂಪೂರ್ಣವಾಗಿ
ಭಗವಂತನ ಚಿಂತನೆಯಲ್ಲಿ ತೊಡಗುವುದು ಅವಶ್ಯಕ. ಅದಕ್ಕೆ ನಾವು ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗ್ತದೆ. ತದೋ ಗುಣೇಭ್ಯಃ ಆತ್ಮಾನಂ ವಿಯುಜ್ಯಾತ್ಮ ಸಮಾಧಿನಾ ಯುಯುಜೆ ಭಗವದ್ಧಾಮ್ನಿ ಬ್ರಹ್ಮಣ್ಯನುಭವಾತ್ಮನಿ. ಓಕೆ ಮಹೇಶ್. ಓಕೆ ಸುಧೀರ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅಜಾಮಿಳನು ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ನಿರತನಾದನು. ಹೀಗೆ ಅವನು ಇಂದ್ರಿಯ ತೃಪ್ತಿಯ ವಿಧಾನದಿಂದ ತನ್ನ ಮನಸ್ಸನ್ನು ಬೇರ್ಪಡಿಸಿದನು ಮತ್ತು ಭಗವಂತನ ಸ್ವರೂಪ ಚಿಂತನೆಯಲ್ಲಿ ಪೂರ್ಣವಾಗಿ ಮಗ್ನನಾದನು. ಹರೇ ಕೃಷ್ಣ ಪ್ರಭುಜಿ. ಸೊ ಹೇಗೆ ಗೊತ್ತಾಯ್ತು ಅಜಾಮಿಳನಿಗೆ ಯಾರ ಮೇಲೆ ಧ್ಯಾನ ಮಾಡಬೇಕು ಅಂತ? ಪೂರ್ವ ಕಾಲದಲ್ಲಿ ಕಲ್ತಿರ್ತಾನೆ. ಸೊ ಬ್ರಾಹ್ಮಣನಾಗಿದ್ದಾಗ ಸೊ ಭಗವಂತನ ಮೇಲೆ ಭಗವದ್ಧಾಮನಿ ಬ್ರಹ್ಮಣಿ ಅನುಭವಾತ್ಮನಿ, ಭಗವಂತನ ಧಾಮ ಅಂದರೆ ಭಗವಂತನ ರೂಪದ ಮೇಲೆ ಧ್ಯಾನವನ್ನ ಮಾಡ್ತಾನೆ. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯವರಹ ಧಾತು ಪ್ರವಾಳ ನಟವೇಶ ಮನುವ್ರತಾಂಶೇ ವಿನ್ಯಸ್ತ ಹಸ್ತೈತರೇಣ ಧುನಾನಾಬ್ಜಂ ಕರುಣೋತ್ಪಲಲ್ಕ ಕಪೋಲ ಮುಖಾಬ್ಜಹಾಸಂ. ಭಗವಂತನ ಸುಂದರವಾದ ರೂಪದ ಧ್ಯಾನವನ್ನು ಮಾಡ್ತಾನೆ. ಶ್ಯಾಮಂ ಹಿರಣ್ಯ ಪರಿಧಿಂ, ಭಗವಂತ ಶ್ಯಾಮವರ್ಣ, ಒಂದು ಪಿತಾಂಬರ ಧೋತಿಯನ್ನು ಉಟ್ಕೊಂಡಿದ್ದಾನೆ. ಹಿರಣ್ಯ ಪರಿಧಿ ವನಮಾಲಿ ಬರಹ, ಕೊರಳಲ್ಲಿ ವನಮಾಲ, ತಲೆ ಮೇಲೆ ನವಿಲಿನ ಗರಿ, ನಂತರ ಧಾತು ಪ್ರವಾಲ ನಟವೇಶ ಮನುವ್ರತಾಂಶೇ. ಸೊ ಧಾತು ಪ್ರವಾಲ, ಕಾಡಿನಲ್ಲಿರುವ ಏನಂತಾರೆ ಬೃಂದಾವನದ ಧೂಳಿಯನ್ನ ಹಚ್ಕೊಂಡಿದ್ದಾನೆ ಮುಖದ ಮೇಲೆ. ನಂತರ ಸುಂದರವಾದ ನಟನ ತರ ತಯಾರಾಗಿದ್ದಾನೆ. ಕಿರೀಟ ಅಂದರೆ ಬಟ್ಟೆಯನ್ನು ಕಟ್ಟಿಕೊಂಡು ಸುಂದರವಾದ ಸೊಂಟದ ಮೇಲೆ ಒಂದು ಬಟ್ಟೆ ಕಟ್ಕೊಂಡಿದ್ದಾನೆ, ತಲೆ ಮೇಲೆ ಒಂದು ಬಟ್ಟೆ ಕಟ್ಕೊಂಡಿದ್ದಾನೆ. ಈ ರೀತಿ ವೆರಿ ನೈಸ್ಲಿ ಹೀಸ್ ಲುಕಿಂಗ್ ಲೈಕ್ ಎನ್ ಆರ್ಟಿಸ್ಟ್. ವಿನ್ಯಸ್ತ ಹಸ್ತಮಿತರೇನು ಧುನಾನನಾಬ್ಜಂ, ಒಂದು ಭುಜವನ್ನ ಸ್ನೇಹಿತನ ಮೇಲೆ ಇಟ್ಟಿದ್ದಾನೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಇಟ್ಕೊಂಡಿದ್ದಾನೆ. ಅತಿ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ತನ್ನ ಕಿವಿಯ ಮೇಲೆ ಒಂದು ಹೂವನ್ನ ಧರಿಸಿದ್ದಾನೆ. ಮತ್ತೆ ಅವನ ಗುಂಗುರು ಕೂದಲು, ಕೆಲವು ಕೂದಲು ಎಳೆಗಳು ತನ್ನ ಕಪೋಲದ ಮೇಲೆ ಕಾಣಿಸ್ಕೊಳ್ತಾ ಇದ್ದಾವೆ. ಈ ರೀತಿ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ ಕೃಷ್ಣ. ಸೊ ಯಾರು ಇಂತಹ ಸುಂದರವಾದ ಕೃಷ್ಣನ ಮೇಲೆ ಧ್ಯಾನವನ್ನು ಮಾಡ್ತಾರೋ ಅವರೇ ಶ್ರೇಷ್ಠವಾದ ಯೋಗಿಗಳು. ಸೊ ಅಜಾಮಿಳ ಈಗ ಭಗವಂತನ ದಿವ್ಯ ರೂಪದ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಯರ್ಹಿ ಉಪರತಾಧೀಸ್ತಸ್ಮಿನ್ ಅದ್ರಾಕ್ಷೇತ್ ಪುರುಷಾನ್ ಪುರಃ ಉಪಲಭ್ಯೋಪಲಬ್ಧಾನ್ ಪ್ರಾಕ್ ಭವಂದೇ ಶಿರಸಾ ದ್ವಿಜಃ. ಹರೇ ಕೃಷ್ಣ. ಓದಿ ಮಹೇಶ್ವರಿ ಮಾತಾಜಿ. ಭಗವಂತನ ಸ್ವರೂಪದ ಮೇಲೆ ಅವನ ಬುದ್ಧಿ ಮತ್ತು ಮನಸ್ಸು ಸ್ಥಿರವಾದಾಗ ಬ್ರಾಹ್ಮಣನಾದ ಅಜಾಮಿಳನು ಮತ್ತೊಮ್ಮೆ ಅವನ ಮುಂದೆ 4 ದಿವ್ಯ ವ್ಯಕ್ತಿಗಳನ್ನು ಕಂಡನು. ನಾನು ಮೊದಲು ಕಂಡವರೇ ಅವರು ಎಂದು ಅವನು ತಿಳಿದನು ಮತ್ತು ಹೀಗೆ ಅವನು ತಲೆಬಾಗಿ ಅವರಿಗೆ ನಮಸ್ಕರಿಸಿದನು. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಯಾರು 4 ಜನ ಬಂದಿದ್ರು ಅವರೇ ಮತ್ತೆ ಬರ್ತಾರೆ, ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಹಿತ್ವಾ ಕಲೇವರಂ ತೀರ್ಥೇ ಗಂಗಾಯಾಂ ದರ್ಶನಾದನು ಸದ್ಯ ಸ್ವರೂಪಂ ಜಗೃಹೇ ಭಗವತ್ ಪಾರ್ಶ್ವವರ್ತಿನಾಂ. ಯಾರಾದರೂ ಓದಿಲ್ವಾ ಇಲ್ಲಿವರೆಗೂ? ತಾವು ಅವಕಾಶವನ್ನ ತಗೊಳ್ಳಿ. ಇನ್ನು 6 ಶ್ಲೋಕಗಳಿವೆ. ಪ್ರಭುಜಿ. ಓಕೆ, ನೀವು ಅಜಾಮಿಳ ಆಲ್ರೆಡಿ ಓದಿದ್ದೀರಾ, ಬಟ್ ಓಕೆ ಓದಿ ಇನ್ನೊಂದ್ಸಲ. ಅಜಾಮಿಳನು ವಿಷ್ಣುದೂತರನ್ನು ನೋಡಿದನು. ಅನಂತರ ಹರಿದ್ವಾರದಲ್ಲಿ ಗಂಗಾ ತೀರದಲ್ಲಿ ತನ್ನ ಕಳೇಬರವನ್ನು ತ್ಯಜಿಸಿದನು. ಭಗವಂತನ ಸಹಚರನಿಗೆ ಸೂಕ್ತವಾದ ತನ್ನ ಮೂಲ ಆಧ್ಯಾತ್ಮ ಶರೀರವನ್ನು ಮತ್ತೆ ಪಡೆದನು. ಹರೇ ಕೃಷ್ಣ ಪ್ರಭುಜಿ. ಹಿತ್ವಾ ಕಲೇವರಂ, ತನ್ನ ದೇಹವನ್ನು ಬಿಟ್ಟ. ಎಲ್ಲಿ? ಗಂಗಾಯಾಮ್ ತೀರ್ಥ, ಗಂಗಾ ತೀರ್ಥದಲ್ಲಿ ಬಿಟ್ಟ. ಸೊ ಯಾರ ದರ್ಶನ? ಭಗವಂತನ ವಿಷ್ಣುದೂತರ ದರ್ಶನವಾದ ಮೇಲೆ ತನ್ನ ದೇಹವನ್ನು ಬಿಟ್ಟ. ಸದ್ಯ ಸ್ವರೂಪಂ ಜಗೃಹೇ, ನಂತರ ನಿಜವಾದ ಸ್ವರೂಪವನ್ನ ತನ್ನ ವಿಷ್ಣು ದೂತ
ಆ ಸಾರೂಪ್ಯ ಮುಕ್ತಿಯನ್ನು ಪಡೆದುಕೊಂಡ, ಭಗವಂತನ ಆಗಿರುವ ದೇಹವನ್ನು ಪಡೆದುಕೊಂಡ. ಸೊ ಭಗವತ್ ಪಾರ್ಶ್ವವರ್ತಿನ, ಭಗವದ್ಭಕ್ತರ ಒಂದು ರೂಪ ಹೇಗಿರ್ತದೆ, ಚತುರ್ಭುಜ ರೂಪ, ಅದೇ ರೀತಿಯಾದ ರೂಪವನ್ನ ಸ್ವೀಕರಿಸಿ ಅವನು ಅಜಾಮಿಳನು ಭಗವದ್ಧಾಮಕ್ಕೆ ಮರಳಿದ. ಸಾಕಂ ವಿಹಾಯ ಸಾ ವಿಪ್ರೋ ಮಹಾಪುರುಷ ಕಿಂಕರೈಃ ಹೈಮಂ ವಿಮಾನಮಾರುಹ್ಯ ಯಯೌ ಯತ್ರ ಶ್ರಿಯಃ ಪತಿಃ. ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಓದಿ ಮಾತಾಡಿ. ಪ್ರಭು ವಿಷ್ಣುವಿನ ದೂತರ ಜೊತೆಗೂಡಿ ಅಜಾಮಿಳನು ಚಿನ್ನದ ವಿಮಾನವನ್ನು ಏರಿದನು. ವಾಯುಮಾರ್ಗದ ಮೂಲಕ ಪ್ರಯಾಣ ಮಾಡಿ ಅವನು ನೇರವಾಗಿ ಲಕ್ಷ್ಮೀರಮಣನಾದ ಪ್ರಭು ವಿಷ್ಣುವಿನ ಧಾಮಕ್ಕೆ ಹೋದನು. ಹರೇ ಕೃಷ್ಣ. ಸೊ ಹೈಮಂ ವಿಮಾನ ಆರುಹ್ಯ, ಒಂದು ಚಿನ್ನದ ವಿಮಾನ, ರೈಟ್. ಇದಕ್ಕೆ ವೈಕುಂಠ ಏರ್ಲೈನ್ಸ್ ಅಂತ ಹೇಳ್ತಾರೆ. ಸೊ ಈಗ ಇಂಡಿಗೋ ಇದೆ, ಸ್ಪೈಸ್ ಜೆಟ್ ಇದೆ, ಹಲವಾರು ವಿಮಾನಗಳಿದಾವೆ. ಅಂದ್ರೆ ಇಲ್ಲಿ ವೈಕುಂಠ ಏರ್ಲೈನ್ಸ್, ಭಗವಂತನ ಏರ್ಲೈನ್ಸ್, ಅದು ಬಂತು ಚಿನ್ನದ ವಿಮಾನ. ಈಗಿರುವ ವಿಮಾನಗಳು ಅಲ್ಯೂಮಿನಿಯಂ ಅಥವಾ ಇತರ ಪದಾರ್ಥಗಳಿಂದ ನಿರ್ಮಾಣ ಆಗಿರ್ತವೆ, ಆದರೆ ಇದು ಚಿನ್ನದ ವಿಮಾನ. ಈ ವಿಮಾನದ ಮೇಲೆ ಆರೂಢನಾಗಿ ಯಯೋ ಯತ್ರ ಶ್ರೀಯಪತಿ, ಎಲ್ಲಿ ಲಕ್ಷ್ಮೀಪತಿ ನಾರಾಯಣ ಇರ್ತಾನೆ ಅಂತಹ ಲೋಕಕ್ಕೆ ಹೋಗಿಬಿಟ್ಟ. ತುಂಬಾ ವೇಗವಾಗಿ ಹೋಗ್ತವೆ ಏರೋಪ್ಲೇನ್, ತುಂಬಾ ಸಮಯ ತಗೊಳ್ಳೋದಿಲ್ಲ, ಬೇಗನೆ ನಮ್ಮನ್ನ ವೈಕುಂಠಕ್ಕೆ ಕೊಂಡೊಯ್ತವೆ. ಸೊ ಈಗ ಅಜಾಮಿಳನಿಗೆ ಮುಕ್ತಿ ದೊರಕಿದೆ. ಹೇಗೆ ಎಂತಹ ಪಾಪಿಯಾದ ವ್ಯಕ್ತಿ ಅವನಿಗೆ ಮುಕ್ತಿ ದೊರಕಿತು ಅನ್ನೋ ಕಥೆ ಇಲ್ಲಿ ನಾವು ಕೇಳಿದ್ದೀವಿ. ಸೊ ಈಗ ಶುಕಮುನಿಗಳೇನ್ ಮಾಡ್ತಾರೆ, ಹರಿನಾಮದ ಮಹಿಮೆಯನ್ನ ಇನ್ನಿಷ್ಟು ವರ್ಣನೆ ಮಾಡ್ತಾ ಇದ್ದಾರೆ. ಅಂತಿಮ 4-5 ಶ್ಲೋಕಗಳಲ್ಲಿ ಭಗವಂತನ ನಾಮದ ಮಹಿಮೆಯನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಏವಂ ಸ ವಿಪ್ಲಾವಿತ ಸರ್ವಧರ್ಮಾನ್ ದಾಸ್ಯಾಪತಿ ಪತಿತೋ ಗರ್ಹ್ಯ ಕರ್ಮಣ ನಿಪಾತ್ಯಮಾನೋ ನಿರಯೇ ಹತವ್ರತ ಸದ್ಯೋ ವಿಮುಕ್ತೋ ಭಗವನ್ನಾಮ ಗ್ರಹಣನ್. ಓಕೆ, ಪ್ರಭಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಅಜಾಮಿಳನು ಒಬ್ಬ ಬ್ರಾಹ್ಮಣನಾಗಿದ್ದನು. ದುಸ್ಸಾಹಸವಾದ ಕಾರಣದಿಂದ ಸಮಸ್ತ ಬ್ರಾಹ್ಮಣ ಸಂಸ್ಕೃತಿಯನ್ನು ಮತ್ತು ಧಾರ್ಮಿಕ ತತ್ವಗಳನ್ನು ತ್ಯಜಿಸಿದ್ದನು. ಅತ್ಯಂತ ಪತಿತನಾಗಿ ಕಳ್ಳತನ ಮಾಡಿದನು, ಮದ್ಯಪಾನ ಮಾಡಿದನು ಮತ್ತು ಇತರ ಹೇಯ ಕೃತ್ಯಗಳನ್ನು ಎಸಗಿದನು. ಅವನು ಒಬ್ಬ ಜಾರಿಣಿಯನ್ನು ಕೂಡ ಇರಿಸಿಕೊಂಡಿದ್ದನು. ಹೀಗೆ ಅವನ ಹಣೆಯ ಬರಹದಂತೆ ಅವನನ್ನು ಯಮದೂತರು ನರಕಕ್ಕೆ ಒಯ್ಯಬೇಕಾಗಿತ್ತು. ಆದರೆ ನಾರಾಯಣ ಪುಣ್ಯನಾಮದ ಉಚ್ಚಾರಣೆಯಿಂದ ಕೂಡಲೇ ಅವನು ರಕ್ಷಿತನಾದನು. ಕೃಷ್ಣ ಪ್ರಭು. ಭಗವಾನ್ ನಾಮ ಗ್ರಹಣನ್ ಸದ್ಯೋ ವಿಮುಕ್ತೋ. ಇಷ್ಟೆಲ್ಲ ಪಾಪವನ್ನು ಮಾಡಿದ್ದ, ಆದರೆ ಭಗವಂತನ ನಾಮೋಚ್ಚಾರಣೆಯಿಂದ ಅವನು ರಕ್ಷಿತನಾದನು. ನಾತ ಪರಂ ಕರ್ಮ ನಿಬಂಧ ಕೃಂತನಂ ಮುಮುಕ್ಷತಾಂ ತೀರ್ಥಪದಾನುಕೀರ್ತನ ನ ಯತ್ ಪುನಃ ಕರ್ಮಸು ಸಜ್ಜತೆ ಮನೋ ರಜಸ್ತಮೋಭ್ಯಾಂ ಕಲಿಲಂ ತಥೋನ್ಯಥಾ. ಯಾರಾದ್ರೂ ಪ್ರಭುಜೀಸ್ ಹೋಗ್ತೀರಾ? ಪ್ರಭುಜೀಸ್ ಕೃಷ್ಣಮೂರ್ತಿ ಗುರು ಅಥವಾ ಇವರಿದ್ದಾರೆ, ವರದರಾಜನ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹೌದು, ಇವತ್ತು 46. ಆದ್ದರಿಂದ ಭೌತಿಕ ಬಂಧನದಿಂದ ಬಿಡುಗಡೆ ಪಡೆಯಲು ಅಪೇಕ್ಷಿಸುವನು ಯಾರ ಚರಣಗಳಲ್ಲಿ ಸಕಲ ಪುಣ್ಯ ಸ್ಥಾನಗಳಿವೆಯೋ ಆ ದೇವೋತ್ತಮ ಪರಮಪುರುಷನ ನಾಮ, ಕೀರ್ತಿ, ರೂಪ ಮತ್ತು ಲೀಲೆಗಳನ್ನು ಹಾಡುವ ಮತ್ತು ಶ್ಲಾಘಿಸುವ ಪ್ರಕ್ರಿಯೆಯನ್ನು ಅಂಗೀಕರಿಸಬೇಕು. ವ್ಯಕ್ತಿಯು ಪುಣ್ಯಕರ ಪ್ರಾಯಶ್ಚಿತ್ತ, ಊಹಾತ್ಮಕ ಜ್ಞಾನ ಮತ್ತು ಸಿದ್ಧಯೋಗದಲ್ಲಿ ಧ್ಯಾನದಂತಹ ಇತರ ವಿಧಾನಗಳಿಂದ ಸರಿಯಾದ ಪ್ರಯೋಜನವನ್ನು ಪಡೆಯಲಾರ. ಏಕೆಂದರೆ ಅಂತಹ ವಿಧಾನಗಳನ್ನು ಅನುಸರಿಸಿದರೂ ರಾಜಸ ತಾಮಸಗಳಂತಹ ಪ್ರಕೃತಿಯ ಕೀಳುಗುಣಗಳಿಂದ ಕಲುಷಿತವಾದ ತನ್ನ ಮನಸ್ಸನ್ನು ನಿಯಂತ್ರಿಸಲಾರದೆ ಪುನಃ ಕಾಮ್ಯ ಕರ್ಮಗಳಲ್ಲಿ ತೊಡಗುತ್ತಾನೆ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ಮುಖ್ಯವಾದ ಹೆಸರು ತೀರ್ಥ ಪದ ಅನುಕೀರ್ತನ. ಭಗವಂತನಿಗೆ ತೀರ್ಥ ಪದ ಅಂತ ಕರೀತಾರೆ.
ಭಗವಂತನ ನಾಮ ಕೀರ್ತನೆಯನ್ನ ಮಾಡಿದರೆ ಎಷ್ಟು ಲಾಭ ಸಿಗ್ತದೋ ಆ ಲಾಭ ಬೇರೆ ಯಾವುದೇ ಒಂದು ಕಾರ್ಯದಿಂದ ಸಿಗುವುದಿಲ್ಲ. ರೈಟ್. ನಯತ್ ಪುನಃ ಕರ್ಮಸು ಸಜ್ಜತೆಯ ಮನೋ ರಜಸ್ತಮೋಭ್ಯಾಂ ಕಲಿಲಂ ಯಥೋನ್ಯಥಾ. ಯಾವಾಗ ನಾವು ಭಗವಂತನ ನಾಮ ಸಂಕೀರ್ತನೆಯಲ್ಲಿ ತೊಡಗ್ತೀವಿ ಆಗ ಮಾತ್ರ ನಾವು ರಜಗುಣ ತಮಗುಣದ ಪ್ರಭಾವದಿಂದ ಮುಕ್ತರಾಗಬಹುದು. ಬೇರೆ ಯಾವುದೇ ಚಟುವಟಿಕೆಯಿಂದ ರಜೋಗುಣ ತಮಗುಣದ ಪ್ರಭಾವದಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಅದಕ್ಕೆ ನಾಮ ಸಂಕೀರ್ತನೆ ಶ್ರೇಷ್ಠ. ಸೊ ಈಗ ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ 47-48ನೇ ಶ್ಲೋಕದಲ್ಲಿ. ಈ ಅಜಾಮಿಳನ ಕಥೆಯನ್ನ ಕೇಳುವುದರಿಂದ ಏನ್ ಫಲ ಸಿಗ್ತದೆ ಅಂತ. ಯಯೇತಂ ಪರಮಂ ಗುಹ್ಯಂ ಇತಿಹಾಸಂ ಅಘಾಪಹಂ ಶೃಣುಯಾ ಶ್ರದ್ಧಾ ಯುಕ್ತೋ ಯಶ್ಚ ಭಕ್ತ್ಯಾನುಕೀರ್ತಯೇತ್ ನ ವೈ ಸ ನರಕಂ ಯಾತಿ ನೇಕ್ಷಿತೋ ಯಮಃ ಕಿಂಕರೈಃ ಯದ್ಯಪ್ಯಮಂಗಲೋ ಮರ್ತ್ಯೋ ವಿಷ್ಣುಲೋಕೆ ಮಹೀಯತೆ. ಮಹೇಶ್ವರಿ ಮಾತಾಡೋದು. ಹರೇ ಕೃಷ್ಣ. ಈ ಬಹು ಗುಪ್ತವಾದ ಐತಿಹಾಸಿಕ ನಿರೂಪಣೆಯ ಸಕಲ ಪಾಪ ಪ್ರಕ್ರಿಯೆಗಳನ್ನು ನಾಶಪಡಿಸಲು ಶಕ್ತವಾಗಿದೆ. ಆದ್ದರಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದನ್ನು ಶ್ರವಣ ಮಾಡಬೇಕು ಅಥವಾ ವಿವರಿಸಬೇಕು. ಅಂಥವನು ಭೌತಿಕ ದೇಹ ಹೊಂದಿದ್ದರೂ ಅದೆಷ್ಟು ಪಾಪಿಯಾಗಿದ್ದರೂ ನರಕ ಜೀವದ ದಂಡನೆಗೆ ಒಳಗಾಗುವುದಿಲ್ಲ. ನಿಜವಾಗಿಯೂ ಯಮದೂತರು ಅವನನ್ನು ನೋಡಲು ಕೂಡ ಬಳಿ ಸಾರುವುದಿಲ್ಲ. ದೇಹ ತ್ಯಾಗದ ನಂತರ ಅವನನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುವ ಮತ್ತು ಆರಾಧಿಸುವ ಭಗವದ್ಧಾಮಕ್ಕೆ ಅವನು ಹಿಂದಿರುಗುತ್ತಾನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ನೋಡಿ, ಯಾರು ಈ ಕಥೆಯನ್ನು ಕೇಳ್ತಾರೆ ಅವ್ರಿಗೆ ಎಷ್ಟು ಲಾಭ. ಎಷ್ಟೇ ಪಾಪಿಯಾಗಿದ್ದರೂ ಕೂಡ ಅವರು ಈ ಕಥೆಯನ್ನು ಕೇಳಿದ್ದಾರೆ, ಹರಿಯಾಣದ ಮಹಿಮೆಯನ್ನು ಕೇಳಿದ್ದಾರೆ. ಅದಕ್ಕಾಗಿ ಯಮದೂತರು ಅವನ ಹತ್ರ ನೋಡೋದೇ ಇಲ್ಲ, ಅವನ ಕಡೆ ನೋಡೋದೇ ಇಲ್ಲ ಅಂತೆ. ಸೊ ಅಂತಹ ಒಂದು ಫಲಶ್ರುತಿ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಪದೇ ಪದೇ ಈ ಕಥೆಯನ್ನು ಓದ್ತಾ ಇರಬೇಕು, ನಾಮದ ಮಹಿಮೆಯನ್ನ ಕೇಳ್ತಾ ಇರಬೇಕು. ಈಗ ಅಂತಿಮವಾದ ಶ್ಲೋಕ, ಬಹುಮುಖ್ಯವಾದ ಶ್ಲೋಕ. ಎಲ್ಲ ಈ ಕಥೆಯ ಸಾರಾಂಶ, ಮುಖ್ಯ ಒಂದು ಸಂದೇಶ ಈ ಶ್ಲೋಕದಲ್ಲಿದೆ. ಪ್ರೇಮ ಮಾತುಜಿ. ಮ್ರಿಯಮಾಣೋ ಹರೇರ್ ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾವಿಲೋಪ್ಯಗಾಧಾಮಃ ಕಿಮುತಾ ಶ್ರದ್ಧಯಾ ಗೃಣನ್. ಹರೇ ಕೃಷ್ಣ ಪ್ರಭುಜಿ. ಮರಣಕಾಲದಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದ ಅಜಾಮಿಳನು ಭಗವಂತನ ಪುಣ್ಯ ನಾಮವನ್ನು ಉಚ್ಚರಿಸಿದನು. ಉಚ್ಚಾರಣೆಯು ಅವನ ಮಗನನ್ನು ಕುರಿತದ್ದಾಗಿತ್ತು. ಹಾಗಿದ್ದರೂ ಅವನು ಭಗವದ್ಧಾಮಕ್ಕೆ ಹಿಂತಿರುಗಿದನು. ಆದ್ದರಿಂದ ವ್ಯಕ್ತಿಯು ಶ್ರದ್ಧೆಯಿಂದ ಮತ್ತು ಅಪರಾಧರಹಿತವಾಗಿ ಭಗವಂತನ ಪುಣ್ಯ ನಾಮವನ್ನು ಕೀರ್ತನೆ ಮಾಡಿದರೆ ಅವನು ಭಗವದ್ಧಾಮಕ್ಕೆ ಮರಳುವುದರಲ್ಲಿ ಸಂದೇಹವಿಲ್ಲಿದೆ. ಹರೇ ಕೃಷ್ಣ. ಮ್ರಿಯಮಾಣೋ ಸಾಯುವಾಗ ಹರೇರ್ ನಾಮ ಗೃಣನ್, ಹರಿಯ ನಾಮವನ್ನು ಉಚ್ಚಾರಣೆ ಮಾಡಿದ. ಆಕ್ಚುಲಿ ಹರಿಯ ನಾಮ ಅಲ್ಲ, ಪುತ್ರನ ನಾಮವನ್ನು ಉಚ್ಚಾರಣೆ ಮಾಡಿದ. ಪುತ್ರೋಪಚಾರಿತ, ರೈಟ್. ಪುತ್ರನ ಹೆಸರು ನಾರಾಯಣ ಅಂತ ಇತ್ತು. ಸೊ ಮ್ರಿಯಮಾಣೋ ಹರೇರ್ ನಾಮ ಗೃಣನ್ ಪುತ್ರೋಪಚಾರಿತಂ ಅಜಾಮಿಲೋಪ್ಯಗಾಧಾಮ. ಅಜಾಮಿಳನಿಗೆ ವೈಕುಂಠಧಾಮ ಪ್ರಾಪ್ತಿಯಾಯಿತು. ಕಿಂ ಪುನಃ ಶ್ರದ್ಧೆಯ ಗೃಣನ್. ಮಗನ ಹೆಸರು ಕೂಗಿದರೆ ಎಷ್ಟು ಲಾಭ ಸಿಕ್ಕಿತು, ಶ್ರದ್ಧೆಯಿಂದ ಭಗವಂತ ನಾಮ ಉಚ್ಚಾರಣೆ ಮಾಡಿದರೆ ಎಷ್ಟು ಲಾಭ. ರೈಟ್. ಸೇಮ್ ಥಿಂಗ್ ಇಸ್ ಟೋಲ್ಡ್ ಇನ್ ಭಾಗವತಂ 10th canto. ಪೂತನ ರಾಕ್ಷಸಿ ಕೃಷ್ಣನಿಗೆ ವಿಷವನ್ನ ಕುಡಿಸಿ ಕೊಲ್ಲೋದಕ್ಕೆ ಬಂದು, ಆದರೆ ಭಗವಂತ ಅವಳ ವಿಷವನ್ನು ಕುಡಿದ, ಹಾಲನ್ನು ಕುಡಿದ, ಪ್ರಾಣವನ್ನು ಕುಡಿದು ಬಿಟ್ಟ. ಅವಳಿಗೆ ತಾಯಿ ಸ್ನಾನವನ್ನು ಕೊಟ್ಟ ವೈಕುಂಠದಲ್ಲಿ. ಆದ್ರೆ ಯಾರಾದ್ರೂ ಭಕ್ತಿಯಿಂದ ಕೃಷ್ಣನಿಗೆ ಹಾಲು ಕುಡಿಸಿದ್ರೆ ಏನ್ ಲಾಭ ಸಿಗ್ಲಿಕ್ಕಿಲ್ಲ. ಕೃಷ್ಣ ಭಕ್ತ ಸ್ತನ ಕ್ಷೀರ ಕಿಮ್ಮು ಗಾವೋ ಮಾತರಃ. ಸುಂದರವಾದ ಶ್ಲೋಕ ಇದೆ ಭಾಗವತ ದಶಮ ಸ್ಕಂದದಲ್ಲಿ. ಪದ್ಭ್ಯಾಂ ಭಕ್ತಿ ಭಕ್ತ ಹೃದಯಸ್ತಭ್ಯಾಂ ವಂದಾಭ್ಯಾಂ ಲೋಕವಂದಿತೈಃ ಅಂಗಂ ಯಸ್ಯಾಃ ಸಮಾಕ್ರಮ್ಯ ಭಗವಾನಪಿ ತತ್ಸ್ಥನಂ
ಯಾತು ಧಾನ್ಯಪಿ ಸಾ ಸ್ವರ್ಗಂ ಅವಾಪ ಜನನೀ ಗತಿಂ ಕೃಷ್ಣಭುಕ್ತಸ್ತನಕ್ಷೀರಾಃ ಕಿಂ ಭೂಗಾನೋ ನು ಮಾತರಃ. ರೈಟ್. ಪದ್ಭ್ಯಾಂ ಭಕ್ತ ಹೃದಯ ಸ್ತಭ್ಯಾಂ, ಯಾರ ಪಾದವು ಭಕ್ತರ ಹೃದಯದಲ್ಲಿ ಯಾವಾಗಲೂ ಸ್ಥಿತವಾಗಿರುತ್ತದೆ. ವಂದಾಭ್ಯಾಂ ಲೋಕವಂದಿತೈ, ಎಲ್ಲ ದೇವತೆಗಳು ಜನರು ದೇವತೆಗಳು ಪೂಜೆ ಮಾಡ್ತಾರೆ, ಆದರೆ ಎಲ್ಲ ದೇವತೆಗಳು ಭಗವಂತನ ಪೂಜೆ ಮಾಡ್ತಾರೆ. ಅಂಗಂ ಯಸ್ಯ ಸಮಾಕ್ರಮ್ಯ ಭಗವಾನ್ ಅಪಿ ತತ್ಸ್ತನಂ, ಭಗವಂತ ಪೂತನೆಯ ಸ್ತನವನ್ನ ಹಿಡಿದುಕೊಂಡು ಹಾಲನ್ನು ಕುಡಿದ, ವಿಷವನ್ನು ಕುಡಿದ. ಯಾತುಧಾನ್ಯಪಿ ಸಾ ಸ್ವರ್ಗಂ ಆವಾಪ. ಯಾತುಧಾನಿ ಅಂದರೆ ಪೂತನ ರಾಕ್ಷಸಿ, ಭಯಂಕರವಾದ ರಾಕ್ಷಸಿ. ಸ ಸ್ವರ್ಗಂ, ಸ್ವರ್ಗ ಅಂತಂದಿಲ್ಲ ವೈಕುಂಠ, ಸ್ವರ್ಗಂ ಆವಾಪ ಜನನೀ ಗತಿಂ, ಅವಳಿಗೆ ತಾಯಿಯ ತರ ಸ್ಥಾನವನ್ನ ಕೊಟ್ಟರು. ಅಂದ್ರೆ ತಾಯಿ ಅಂತಂದ್ರೆ ಯಶೋಧ ತಾಯಿ ತರ ಅಲ್ಲ, ಇಲ್ಲಿ ಆಯಾ ಅಂತ ಹೇಳ್ತಾರಲ್ಲ, ಆಯಾ ಅಂದ್ರೆ ಕೇರ್ ಟೇಕರ್, ಆ ರೀತಿ ಕೇರ್ ಟೇಕರ್ ಸ್ಥಾನವನ್ನ ಕೊಟ್ಟರು. ಸೊ ಪೂತನ ರಾಕ್ಷಸಿಗೆ ಅಂತಹ ಸ್ಥಾನ ದೊರಕಿತು. ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ ಕಿಮ್ಮು ಗಾವಹ ಅನುಮಾತರಃ. ಪೂತನಿಗಿಂತ ರಾಕ್ಷಸ ಅಂತ ಸ್ಥಾನ ಸಿಕ್ಕಿತು, ಆದರೆ ಬೃಂದಾವನದ ಹಸುಗಳು ಕೃಷ್ಣನಿಗೆ ಪ್ರೀತಿಯಿಂದ ಹಾಲು ಉಣಿಸ್ತಾ ಇದ್ದಾವೆ. ಮತ್ತೆ ಹಲವಾರು ಗೋಪಿಕೆಯರು, ಲೈಕ್ ಯಶೋಧ ಅಂಡ್ ಅದರ್ ಗೋಪೀಸ್, ಎಲ್ಡರ್ಲಿ ಗೋಪೀಸ್, ಅಂಡ್ ಕೃಷ್ಣನಿಗೆ ಎಲ್ಲರೂ ಹಾಲು ಕುಡಿಸ್ತಾ ಇದ್ರು, ಪ್ರೀತಿಯಿಂದ ಕುಡಿಸ್ತಾ ಇದ್ದಾರೆ. ಅವರಿಗೆ ಎಂತ ಸ್ಥಾನ ದೊರಕುತ್ತೆ ಯೋಚನೆ ಮಾಡಿ ಅಂತ ಇಲ್ಲಿ ಪೂತನ ಚಾಪ್ಟರ್ ಅಲ್ಲಿ ಎಂಡಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅಜಾಮಿಲ ಪುತ್ರನ ಹೆಸರನ್ನ ತಗೊಂಡ, ನಾರಾಯಣ ಅಂತ ಹೇಳಿದ. ಅಜಾಮಿಲನಿಗೆ ಮುಕ್ತಿ ಸಿಕ್ಕಿತು. ಪ್ರೀತಿಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಹರಿಕೃಷ್ಣ ಮಂತ್ರ ಜಪ ಮಾಡಿದರೆ ಎಂತಹ ಲಾಭ ಸಿಗಬಹುದು ಅಂತ ಊಹೆ ಮಾಡಿ. ರೈಟ್. ಸೊ ಭಗವಂತನ ನಾಮೋಚ್ಚಾರಣೆಯಿಂದ ಸಿಗುವಂತಹ ಅತಿ ಉತ್ತಮವಾದ ಲಾಭ ಯಾವುದು? ಯಾರು ಹೇಳ್ತೀರಾ? ವಿಚ್ ಇಸ್ ದ ಟಾಪ್ ಮೋಸ್ಟ್ ಬೆನಿಫಿಟ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ? ಎಸ್, ಕೃಷ್ಣ ಪ್ರೇಮ. ಎಸ್, ಕೃಷ್ಣ ಪ್ರೇಮ. ಸೊ ಅದೇ ಅತಿ ಉತ್ತಮವಾದಂತಹ ಒಂದು ಲಾಭ. ರೈಟ್. ಒಮ್ಮೆ ಹರಿದಾಸ್ ಠಾಕೂರ್ ಮತ್ತೆ ಗೋಪಾಲ್ ಚಕ್ರವರ್ತಿ ಅನ್ನೋ ಬ್ರಾಹ್ಮಣ ಇಬ್ಬರ ಮಧ್ಯೆ ವಾದ ಆಗ್ತಾ ಇತ್ತು. ಗೋಪಾಲ್ ಚಕ್ರವರ್ತಿ ಹೇಳ್ತಾರೆ, ಹರಿಕೃಷ್ಣ ಮಂತ್ರ ಉಚ್ಚಾರಣೆಯಿಂದ ಅತಿ ಉತ್ತಮ ಲಾಭ ಮೋಕ್ಷ ಅಂತ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಇಲ್ಲ, ಅತಿ ಉತ್ತಮವಾದ ಲಾಭ ಕೃಷ್ಣ ಪ್ರೇಮ, ಮೋಕ್ಷ ಕೇವಲ ಒಂದು ಸೈಡ್ ಎಫೆಕ್ಟ್ ಮಾತ್ರ. ಆ ಗೋಪಾಲ್ ಚಕ್ರವರ್ತಿ ಸಿಟ್ಟು ಬರ್ತದೆ, ನೀನು ಮೆಲಚ್ಚ ಕುಲದಲ್ಲಿ ಹುಟ್ಟಿದವನು, ನಿನಗೇನು ಗೊತ್ತು ಹರಿನಾಮ, ನಾವೆಲ್ಲ ಶಾಸ್ತ್ರ ಓದಿದವರು. ಸೊ ನಮ್ಗೆ ಗೊತ್ತು ಭಗವಂತನ ನಾಮೋಚ್ಚಾರಣೆಯಿಂದ ಸಿಗುವುದು ಮೋಕ್ಷವೇ, ಅದೇ ಅತಿ ಉತ್ತಮವಾದಂತಹ ಒಂದು ಬೆನಿಫಿಟ್. ಹರಿದಾಸ್ ಠಾಕೂರ್ ಹೇಳ್ತಾರೆ, ಇಲ್ಲ, ಕೃಷ್ಣ ಪ್ರೇಮವೇ ಅತಿ ಉತ್ತಮವಾದ ಬೆನಿಫಿಟ್ ಅಂತ ಹೇಳ್ತಾರೆ. ಗೋಪಾಲ್ ಚಕ್ರವರ್ತಿ ಹೇಳ್ತಾರೆ, ಗೋಪಾಲ್ ಚಕ್ರವರ್ತಿ ಚಾಲೆಂಜ್ ಮಾಡ್ತಾರೆ, ಒಂದು ವೇಳೆ ನೀನು ಹೇಳಿದ್ದು ಸುಳ್ಳಾಗಿದ್ರೆ ನಿನ್ನ ಮೂಗು ಕತ್ತರಿಸಲಿ. ಹರಿದಾಸ್ ಠಾಕೂರ್ ಒಪ್ಕೊಂತಾರೆ, ಆಯ್ತು ಪರವಾಗಿಲ್ಲ, ಆದ್ರೆ ನೀನು ಹೇಳಿದ್ದು ಸುಳ್ಳು ಆದ್ರೆ ನಿನ್ನ ಮೂಗು ನಾಳೆ ಬಿದ್ದೋಗ್ತದೆ ಅಂತ. ಸೊ ಈ ರೀತಿ ವಾದವಾಯಿತು. ಮರುದಿನ ನೋಡ್ತಾರೆ, ಆ ಗೋಪಾಲ್ ಚಕ್ರವರ್ತಿ ಅವರಿಗೆ ಒಂದು ಕುಷ್ಠರೋಗ ಉಂಟಾಯಿತು. ಕುಷ್ಠರೋಗ ಉಂಟಾಗಿ ಅವರ ಕೈ ಮತ್ತೆ ಮೂಗೆಲ್ಲ ಕರಗಿ ಹೋಯ್ತು, ಮೂಗು ಬಿದ್ದೋಯ್ತು. ಸೊ ಈ ರೀತಿ ಹರಿದಾಸ್ ಠಾಕೂರ್ ಅವರ ವಾದದಲ್ಲಿ ಗೆದ್ದರು ಆ್ಯಂಡ್ ಗೋಪಾಲ್ ಚಕ್ರವರ್ತಿ ಸೋತರು. ಸೊ ಈ ರೀತಿ ಹರಿನಾಮದ ಮಹಿಮೆಯನ್ನು ಹರಿದಾಸ್ ಠಾಕೂರ್ ಸ್ಥಾಪನೆ ಮಾಡಿದ್ದಾರೆ. ಇನ್ನೊಮ್ಮೆ ಚೈತನ್ಯ ಮಹಾಪ್ರಭು ಕೇಳ್ತಾರೆ ಹರಿದಾಸ್ ಠಾಕೂರ್ಗೆ, ಹರಿದಾಸ್ ಠಾಕೂರ್, ಈ ಜಗತ್ತಿನಲ್ಲಿ ಎಷ್ಟೊಂದು ಜೀವಿಗಳಿದ್ದಾರೆ, ಇವರ ಉದ್ಧಾರ ಹೇಗಾಗ್ತದೆ ಅಂತ. ಹರಿದಾಸ್ ಠಾಕೂರ್ ಹೇಳ್ತಾರೆ, ನಿಮ್ಮ ಉಚ್ಚ ಸಂಕೀರ್ತನೆಯಿಂದ ಜೋರಾಗಿ ಉಚ್ಚ ಧ್ವನಿಯಲ್ಲಿ ಹರಿಕೃಷ್ಣ ಹೇಳಿದಾಗ ಕೀರ್ತನೆ ಯಾರು ಕೇಳ್ತಾರೆ? ಪ್ರಾಣಿ ಆಗಿರಲಿ, ಪಕ್ಷಿ ಆಗಿರಲಿ, ಗಿಡ ಆಗಿರಲಿ, ಮರ ಆಗಿರಲಿ, ಹಲ್ಲಿ ಆಗಿರಲಿ, ನಾಯಿ ಬೆಕ್ಕುಗಳಾಗಿರಲಿ, ಅವರಿಗೂ ಕೂಡ ಬೆನಿಫಿಟ್ ಸಿಗ್ತದೆ. ಅದಕ್ಕೆ ಉಚ್ಚ ಸಂಕೀರ್ತನೆಯಿಂದ ಇಡೀ ಜಗತ್ತು ಮುಕ್ತವಾಗುತ್ತೆ ಅಂತ ಹೇಳ್ತಾರೆ. ಅದಾಯ್ತು, ಬಟ್ ಈ ಯವನರು ಹೇಳುದಿಲ್ಲ ಹರಿನಾಮ, ಅವರ ಮುಕ್ತಿ ಹೇಗೆ? ಆಗ ಅವ್ರು ಹರಿದಾಸ್ ಠಾಕೂರ್ ಹೇಳ್ತಾರೆ, ಯವನರು ಕೂಡ ಹರಾಮ ಹರಾಮ ಅಂತ ಹೇಳ್ತಾರೆ. ಹರಾಮ್ ಅಂದ್ರೆ ಹಂದಿಗೆ ಹೇಳ್ತಾರೆ, ಹರಾಮ್ ಹರಾಮ್. ಅಲ್ಲಿ ಹಾ ರಾಮ ಅಂತ ಬರ್ತದೆ ಶಬ್ದ. ಆಕ್ಚುಲಿ ಅವರು ಇಂಡೈರೆಕ್ಟ್ಲಿ ರಾಮನಾಮ ಜಪ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ
ಅವ್ರಿಗೂ ಕೂಡ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಮತ್ತೆ ಈವನ್ ಕೃಷ್ಣನಾಮವನ್ನ ನಾವು ಕಂಟಿನ್ಯೂಸ್ ಆಗಿಲ್ಲ ಬಟ್ ಬಿಟ್ಟು ಬಿಟ್ಟು ಹೇಳಿದ್ರು ಕೂಡ ಅದಕ್ಕೆ ರಾಜ ಮಹಿಷಿ, ರೈಟ್? ರಾಜ ಪದದರ ಮಹಿಷಿ ಪದದಮ್ಮ, ಸೊ ಏನಾಗ್ತದೆ? ರಾಮ ಅಂತ ಆಗ್ತದೆ. ಸೊ ಈ ರೀತಿ ಭಿನ್ನವಾಗಿ ನಾವು ಉಚ್ಚಾರಣೆ ಮಾಡಿದ್ರು ಕೂಡ ಭಗವಂತನ ನಾಮೋಚ್ಚಾರಣೆಯ ಫಲ ನಮಗೆ ಸಿಗ್ತದೆ. ಅದಕ್ಕಾಗಿ ಮಹಾಪ್ರಭು ನೀವು ಚಿಂತೆ ಮಾಡಬೇಡಿ, ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಮೋಕ್ಷದ ಒಂದು ಅವಕಾಶ ನೀವು ಕೊಟ್ಟಿದ್ದೀರಾ ಈ ಹರಿಕೃಷ್ಣ ಮಂತ್ರದ ಜಪದ ಮುಖಾಂತರದಿಂದ. ಸೊ ಇಂತಹ ಒಂದು ಗಿಫ್ಟ್ ಮಹಾಪ್ರಭುಗಳು ಪರಂಪರೆ ಮುಖಾಂತರ ಶಿಲಪ್ರಭಾದರ ಮುಖಾಂತರ ನಮಗೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಗಂಭೀರವಾಗಿ ಸ್ವೀಕರಿಸಬೇಕು, ಹರಿಕೃಷ್ಣ ಮಂತ್ರ ಜಪ ಮಾಡಬೇಕು, ಮತ್ತೆ ಭಗವಂತನ ಕಡೆ ಹೋಗಬೇಕು. ಬಟ್ ಏನ್ ಇಂಪಾರ್ಟೆಂಟ್ ಏನಂದ್ರೆ ನಾವು ಅಪರಾಧಗಳನ್ನ ಮಾಡಬಾರದು. ಅಪರಾಧವನ್ನು ಮಾಡಿದರೆ ಹರಿನಾಮದ ಫಲ ನಮಗೆ ಸಿಗೋದಿಲ್ಲ. ಸೊ ಅಫೆನ್ಸ್ಲೆಸ್ಲಿ ವಿ ಶುಡ್ ಚಾಂಟ್ ದ ಹರೇ ಕೃಷ್ಣ ಮಹಾಮಂತ್ರ. ಸೊ ಇಂದಿಗೆ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ಸೊ ಅಜಾಮಿಳನ ಕಥೆ ಇಲ್ಲಿ ಮುಗಿಲಿಲ್ಲ, ರೈಟ್? ಏನು ಇದೆ ಕಥೆ ಮುಂದಿನ. ಓಕೆ, ಸಾರಿ, ಇಲ್ಲೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ತನ್ನ ದೂತರಿಗೆ ಯಮರಾಜನ ಆದೇಶ, ಅದು ಮುಂದಿನ ಅಧ್ಯಾಯ. ಸೊ ಹಿ ವಿಲ್ ಟೆಲ್ ಅಸ್ ಅಬೌಟ್ ಯಮದೂತರೆಲ್ಲರೂ ಹೋಗ್ತಾರೆ ಎಲ್ಲಿಗೆ? ಯಮರಾಜನ ಹತ್ರ ಹೋಗ್ತಾರೆ. ಸೊ ಅಲ್ಲಿ ಯಮರಾಜರಿಗೆ ಅವರು ಪ್ರಶ್ನೆ ಮಾಡ್ತಾರೆ, ಹೇ ಯಮರಾಜರೇ, ಇವತ್ತು ನಿಮ್ಮ ಆದೇಶವನ್ನು ಯಾರು ತಡೆಗಟ್ಟಿದ್ರು, ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ದಯವಿಟ್ಟು ಅವರ ಬಗ್ಗೆ ಹೇಳಿ ಅಂತ ಕೇಳ್ತಾರೆ. ಆಗ ಯಮರಾಜರು ತುಂಬಾ ಸಂತೋಷದಿಂದ ಹರಿಕಥೆಯನ್ನ ಮಾಡ್ತಾರೆ. ಎಲ್ಲಿ? ಯಮಸದನದಲ್ಲಿ, ಯಮಲೋಕದಲ್ಲಿ ಹರಿಕಥೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಒಂದು ಯಮರಾಜರ ಹರಿಕಥೆಯನ್ನು ನಾವು ಮುಂದಿನ ವಾರ ಕೇಳೋಣ. ಸೊ ಮುಂದಿನ ವಾರ ಯಾವ ತಾರೀಕು ಆಗ್ತದೆ? ಇಟ್ ಈಸ್ 18th, 18ನೇ ತಾರೀಕು. 18ನೇ ತಾರೀಕು ಆಕ್ಚುಲಿ ನಾನೊಂದು ಕಾನ್ಫರೆನ್ಸ್ ಇದೆ, ಕಾನ್ಪುರಲ್ಲಿ ಇರ್ತೀನಿ ನಾನು. ಸೊ ನಾನು ಅಲ್ಲಿ ಸ್ಕೆಡ್ಯೂಲ್ ನೋಡ್ಬಿಟ್ಟು ನಾನು ಕನ್ಫರ್ಮ್ ಮಾಡ್ತೀನಿ. ವಿನಯ್ ಪ್ರಭು ಕ್ಯಾನ್ ಟೆಲ್ ಲೇಟರ್. ಸೊ ಒಂದು ವೇಳೆ ಅಲ್ಲಿ 7:30 ಏನಾದ್ರು ಪ್ರೋಗ್ರಾಮ್ ಇದ್ರೆ ಈ ಕ್ಲಾಸ್ ಕಷ್ಟ ಆಗ್ತದೆ. ಬಟ್ ನಂದು ಅದು ಸ್ಕೆಡ್ಯೂಲ್ ಇನ್ನೂ ಬಿಟ್ಟಿಲ್ಲ ಅವರು. ಸೊ ಸ್ಕೆಡ್ಯೂಲ್ ಬಿಟ್ಟ ಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ. ಹರೇ ಕೃಷ್ಣ ಪ್ರಭು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಇವತ್ತು, ಹೌದಾ? ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ತಾವೆಲ್ಲರೂ ಬರ್ತಾ ಇದ್ದೀರಿ ಕ್ಲಾಸ್ಗೆ, ಅದೇ ಒಂದು ಸಂತೋಷ. ವಿದೌಟ್ ಎನಿ ಫಾಲೋ ಅಪ್, ವಿದೌಟ್ ಎನಿ, ಜಸ್ಟ್ ವಿನಯ್ ಪ್ರಭು ಮೆಸೇಜ್ ಹಾಕ್ತಿರ್ತಾರೆ, ಎಲ್ಲರೂ ಬಂದ್ಬಿಡ್ತಾರ. ತುಂಬಾ ಚೆನ್ನಾಗಿದೆ ಪ್ರಭುಜಿ, ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಆಯ್ತಾ ಇರ್ತೀವಿ ಪ್ರಭು. ಹೌದಾ? ಓಕೆ ಮಾತಾಜಿ, ಕಂಟಿನ್ಯೂ ಮಾಡೋಣ. ಅಟ್ಲೀಸ್ಟ್ 6ನೇ ಸ್ಕಂದ ಕಂಪ್ಲೀಟ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.